ಮನೆ ಮಾತಿಂದ ನಾನು ನಿಮ್ಮ ಯಶವಂತ್ ಮಾತಾಡ್ತಿರೋದು. ತುಂಬಾ ಜನಕ್ಕೆ ಬೆಂಗಳೂರಲ್ಲಿ ಮನೆ ಕಟ್ಟಬೇಕು, ಮನೆ ತಗೋಬೇಕು ಅನ್ನೋ ಆಸೆ ಇರುತ್ತೆ. ನಿಮ್ಗಳಿಗೋಸ್ಕರ ಮನೆ ಬಗ್ಗೆ ಮಾತಾಡಕ್ ಹೋಗ್ತಾ ಇದೀವಿ, ಬನ್ನಿ. ಸೊ ಈಗೇನ್ ನಾವ್ ಇದೀವಿ, ಈ ಲೊಕೇಶನ್ ಬೆಂಗಳೂರಲ್ಲಿ ನಾಗರಬಾವಿ ವಿಶ್ವೇಶ್ವರ ಲೇಔಟ್ ಅಲ್ಲಿ ಬರುವಂತದ್ದು ಪ್ಲೇಸ್ ಇದು. ಸೊ ಥರ್ಡ್ ಬ್ಲಾಕ್ ಅಲ್ಲಿ ಬರುತ್ತೆ. ಸೊ ಇದು BDA ಸೈಟ್ ಆಗಿರುತ್ತೆ. ಇದು ಸೈಟ್ ಡೈಮೆನ್ಷನ್ ಏನಂದ್ರೆ 30-40. ಸೊ ರೋಡ್ ಫೇಸಿಂಗ್ ಬಂದು ನಾರ್ತ್ ಫೇಸಿಂಗ್. ಇದಕ್ಕೆ 2 ರೋಡ್ ಬರುತ್ತೆ. ಕಾಮನ್ ಆಗಿ ನೀವು ನೋಡಿರ್ತೀರಾ, ಎಲ್ಲೂ ಕೂಡ ಒಂದು ಸೈಟ್ಗೆ 2 ರೋಡ್ ಬರಲ್ಲ. ಸೊ ಇದಕ್ಕೇನು ಅಂದ್ರೆ ನಾರ್ತ್ ಫೇಸಿಗೆ 30 ಫೀಟ್ ರೋಡ್ ಬರುತ್ತೆ, ಸೌತ್ ಫೇಸಿಗೆ ನಿಮಗೆ 40 ಫೀಟ್ ರೋಡ್ ಬರುತ್ತೆ. ಸೊ ಈಗ ಒಳಗಡೆ ಯಾವ ತರ ಇದೆ ಏನಿದೆ ಅಂತ ನಾನು ತೋರಿಸ್ತೀನಿ, ಬನ್ನಿ. ಸೊ ಒಳಗಡೆ ನೋಡ್ಬೋದು, ನಿಮ್ಗೆ ಕಂಪ್ಲೀಟ್ಲಿ 30-40 ಅಲ್ಲಿ ನಿಮ್ಗೆ ಒಂದು ಆಲ್ಮೋಸ್ಟ್ ಸ್ಟೋರ್ ರೂಮ್ ಅಂತ. ಈಗ ನೀವು ಯಾರಾದ್ರೂ ನೀವು ಫ್ಯೂಚರ್ಗೆ ಏನಾದ್ರು ಬಾಡಿಗೆ ಕೊಡ್ತೀರಾ ಅಂತಂದ್ರೆ ಬಾಡಿಗೆ ಕೊಡ್ಬೋದು. ಒಂದು ರೂಮು, ಒಂದು ಕಿಚನ್ ಇರುವಂತ ಪ್ಲೇಸ್ ಇದು. ಸೊ ಅಂಡ್ ನಿಮ್ಗೆ ಇಲ್ಲಿ ಆರಾಮ್ಸೆ ನೀವು 2 ಕಾರ್ ನಿಲ್ಸ್ಬೋದು. ಸೊ ಒಂದು ಇನೋವಾ, ಒಂದು ಸಿಂಗಲ್, ಒಂದು ಚಿಕ್ಕ ಕಾರ್ ನಿಲ್ಸಂಗಿದ್ರು ನಿಲ್ಸ್ಬೋದು, ಇಲ್ಲ 2 ಇನೋವಾ ನಿಲ್ಸ್ಕೊತೀರಿ ಅಂದ್ರೆ 2 ಇನೋವಾ ನಿಲ್ಸ್ಕೋಬಹುದು. ಅಂದ್ರೆ ಕಂಪ್ಲೀಟ್ಲಿ ಪ್ಲೇಸ್ ಇದೆ, ಅಂದ್ರೆ ನೀವು ರೆಡಿ ಫಾರ್ ಮೂವ್ ಇದೆ. ಸೊ ನೀವು ಈಗಲೇ ಬಂದ್ರೆ ಈಗಲೇ ತಗೊಳ್ಳೋ ಅಂತ ಪ್ಲೇಸ್ ಇರುವಂತದ್ದು. ಸೊ ಬನ್ನಿ ಒಳಗಡೆ ಹೋಗೋಣ, ಯಾವ ತರ ಇದೆ ಅಂತ ತೋರಿಸ್ತೀನಿ. ಸೊ ನೀವೇನಾದ್ರು ರೆಂಟ್ ಕೊಡ್ತೀನಿ ಅಂತಂದ್ರೆ ಸೊ ರೆಂಟ್ಗೂ ಕೂಡ ಕೊಡ್ಬೋದು. ರೆಂಟಿಗೆ ಕೊಡೋ ತರನು ಕೂಡ ಪ್ಲೇಸ್ ಇದೆ. ಇಲ್ಲಿ ಕಂಪ್ಲೀಟ್ಲಿ ಒಂದು ರೂಮ್ ಮತ್ತೆ ಒಂದು ಕಿಚನ್ ಇರುವಂತದ್ದು ಮಾಡಿದ್ದಾರೆ. ನೀವೇನ್ ಫಸ್ಟ್ ನೋಡಿದ್ರಿ ಅದು ಸ್ಟೋರ್ ರೂಮ್ ಮಾಡ್ಕೋಬಹುದು ಫ್ಯೂಚರ್ಗೆ. ಸೊ ಈಗ ಏನ್ ನೋಡ್ತಾ ಇದ್ರೆ ಇದು ಆರಾಮ್ಸೆ ಒಂದು ರೆಂಟ್ ಕೊಡ್ತೀನಿ ಅಂದ್ರೆ ರೆಂಟ್ ಕೊಡ್ಬೋದು. ಹೇಳಿದ್ನಲ್ಲ ನಾನು 2 ಕಡೆ ರೋಡ್ ಇದೆ ಅಂತ. ಸೊ ಒಂದು ರೋಡ್ ಏನಿದೆ ಅದು ಈ ರೋಡ್ ಬರುತ್ತೆ ಕಂಪ್ಲೀಟ್ಲಿ ಇದು. ಸೊ ಇದು ನಿಮಗೆ 40 ಫೀಟ್ ರೋಡ್ ಬರುತ್ತೆ. ಎಂಟ್ರೆನ್ಸ್ ಏನ್ ನೋಡಿದ್ರೆ ಅದು ನಿಮಗೆ 30 ಫೀಟ್ ರೋಡ್ ಬರುತ್ತೆ. ಸೊ ಈಗ ನಾವು ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಇರುವಂತದ್ದು ಏನ್ ಸ್ಟೆಪ್ಸ್ ಕಾಣ್ತಾ ಇದೆ ನಿಮ್ಗೆ, ಕಂಪ್ಲೀಟ್ಲಿ ಇದು 4 ಅಂದ್ರೆ 3.25 ಅಡಿ ಇದೆ. ಈಗ ಏನ್ ನೋಡ್ತಿದ್ರೆ ಕಾಮನ್ ಆಗಿ ಎಲ್ಲರೂ ಬರೀ ಗ್ರಿಲ್ ಹಾಕಿ ಬಿಟ್ಬಿಡ್ತಾರೆ. ಸೊ ಇವರು ಟಫನ್ ಗ್ಲಾಸ್ ಜೊತೆಗೆ ನಿಮ್ಗೆ ಕವರಿಂಗ್ ಕೊಟ್ಟಿರುವಂತದ್ದು. ಸೊ ಬನ್ನಿ ಒಳಗಡೆ ಹೋಗೋಣ, ಮನೆ ಹೇಗಿದೆ ಅಂತ ನೋಡೋಣ, ಬನ್ನಿ. ಸೊ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಪ್ರಾಪರ್ಟಿಯ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಕಾಸಾ ಡಿಸೈನ್ಸ್ ಇಂದ ವಿಘ್ನೇಶ್ ಸರ್ ಅಂತ. ಹಾಯ್ ಸರ್. ನಮಸ್ತೆ. ಸೊ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ. ಒಳಗಡೆ ಹೋಗೋಣ, ಏನೇನು ಡೈಮೆನ್ಷನ್ ಅಂದ್ರೆ ಕಂಪ್ಲೀಟ್ಲಿ ಯಾವ್ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಎಲ್ಲ ನೋಡ್ಕೊಬರೋಣ. ಸೊ ಬನ್ನಿ. ಸೊ ಈ ಹಾಲ್ ಏನು ಡೈಮೆನ್ಷನ್ ಅಲ್ಲಿ ಮಾಡಿರುವಂಥದ್ದು ಸರ್ ನೀವು? ಕಂಪ್ಲೀಟ್ಲಿ ಒಂದು ನಿಮಗೆ 20/17 ಬರುತ್ತೆ. 20/17. ಓಕೆ 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 ಓಕೆ. ಅಂದ್ರೆ ಕಂಪ್ಲೀಟ್ಲಿ ನೀವು ನೋಡ್ಬೋದು ಒಳಗಡೆ. ನೀವು ಎಂಟ್ರೆನ್ಸ್ ತಗೊಂಡ್ರೆ ಈಗ ನಾರ್ಮಲ್ ಆಗಿ ನೀವು ಎಲ್ಲ ಮನೆಗಳಲ್ಲೂ ನೋಡಿರ್ತಾರೆ ಯಾವ್ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ, ಯಾವ ಥರ ಥಿಂಗ್ಸ್ ಯೂಸ್ ಮಾಡಿರ್ತಾರೆ ಅಂತ. ಇಲ್ಲಿ ನೀವು ಕಂಪ್ಲೀಟ್ಲಿ ನೀವು ಡಿಫ್ರೆಂಟ್ ಆಗಿ ನೋಡ್ಬೋದು. ಸೊ ಕಂಪ್ಲೀಟ್ಲಿ ನೀವೇನೀಗ ರಿಚ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ಅದೇ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಆಲ್ರೆಡಿ ನೀವು ಎಂಟ್ರೆನ್ಸ್ ಬರ್ತಿದ್ದಂಗೆ ಆಲ್ಮೋಸ್ಟ್ ನಿಮಗೆ ಸೀಲಿಂಗ್ ಲೈಟ್ ಕೊಟ್ಟಿದ್ದಾರೆ ಒಳಗಡೆ. ಸೊ ಅದು ಕೂಡ ತುಂಬ ಆಲ್ಮೋಸ್ಟ್ ನೋಡಿದ್ರೆ ಮೋರ್ ದೆನ್ ಒಂದು 40,000 ಇರ್ಬೋದಾ ಸರ್? 40 or 50,000 ಪ್ಲಸ್ ಇರ್ಬೋದಾ? ಅಪ್ರಾಕ್ಸಿಮೇಟ್ ಅಷ್ಟಿರುತ್ತೆ. ಸೊ ಅಂದ್ರೆ ಕಂಪ್ಲೀಟ್ಲಿ ನಿಮ್ಗೆ ಏನು ಯೂಸ್ ಮಾಡಿದ್ದಾರೆ ಪ್ರಾಡಕ್ಟು, ಯಾವುದು ಲೋ ಕ್ವಾಲಿಟಿ ಪ್ರಾಡಕ್ಟ್ನ ಯೂಸ್ ಮಾಡೇ ಇಲ್ಲ. ಸೊ ಚೆನ್ನಾಗಿರೋ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ. ಡೋರ್ ಆಗಿರ್ಬೋದು, ಎಂಟ್ರೆನ್ಸ್ ಡೋರ್ ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಿದೆ. ಸೊ ಈ ಜಾಗ ಏನು ನೋಡ್ತಾ ಇದ್ದಾರೆ, ನೀವು ಆರಾಮ್ಸೆ ಟಿವಿ ಅಂದರೆ ನೀವು ವಾಲ್ ಟಿವಿ ಎಷ್ಟು ಬೇಕಾದ್ರೆ ಮ್ಯಾಕ್ಸ್ ಟು ಅಂದರೆ ಮ್ಯಾಕ್ಸ್ ನೀವು ಒಂದು 50 ಇಂಚಸ್ ಪ್ಲಸ್ ಬೇಕಾದ್ರೆ ನೀವು ಆರಾಮ್ಸೆ ಹಾಕೋಬೋದು. ಸೊ ಚೆನ್ನಾಗಿದೆ. ಸೊ ಈ ಹಾಲ್ ಏನು ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಈ ಕಡೆ ಬಂದರೆ ನಿಮಗೆ ದೇವ್ರ ರೂಮ್ ಅಂದರೆ ನಿಮ್ಗೇನು ಪೂಜಾ ಹಾಲ್ ಅಂತ ಕರಿತೀರಾ, ಪೂಜಾ ಹಾಲ್ನ ಬಿಟ್ಟಿದ್ದಾರೆ. ಸೊ ಮೇಲ್ಗಡೆಯಿಂದ ಈಗ ವಾಸ್ತು ಪ್ರಕಾರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಬೆಳಕು ಬೀಳಬೇಕು ದೇವ್ರ ಮನೆಗೆ ಅಂತ. ಸೊ ಅದನ್ನು ಕೂಡ ಆಲ್ಮೋಸ್ಟ್ ಮಾಡಿದ್ದಾರೆ ಅವರು, ಯಾವ ಥರ ಏನು ಅಂತ. ಸೊ ನೀವು ಒಂದ್ಸಲಿ ವಿಸಿಟ್ ಮಾಡಿದ್ರೆ ಕಂಪ್ಲೀಟ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ವಿಘ್ನೇಶ್ ಸರ್. ಸೊ ಬಂದು ನೋಡ್ಕೊಂಡು ಹೋಗ್ಬೋದು. ಪೂಜಾ ಹಾಲ್ ಇದೆ. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ ಲಿಫ್ಟ್. ಈಗ ಆಲ್ಮೋಸ್ಟ್ ವಯಸ್ಸಾದವ್ರು ಇರ್ತಾರೆ ಮನೆಯಲ್ಲಿ, ಈಗ ಆಲ್ಮೋಸ್ಟ್ ಒಂದು 60+ 50+ ನಡೆಯೋಕ್ಕಾಗಲ್ಲ, ಕಾಲು ನೋವು ಅನ್ನೋರಿಗೆ ಪ್ರತಿಯೊಬ್ಬರಿಗೂ ಲಿಫ್ಟ್ ಯೂಸ್ ಮಾಡೋದಕ್ಕೆ ಲಿಫ್ಟ್ ಕೂಡ ಮಾಡ್ಕೊಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ ಇನ್ನು 1 or 2 ಡೇಸಲ್ಲಿ ರೆಡಿ ಆಗುತ್ತೆ ಅಂತ ಸರ್ ಹೇಳಿದ್ದಾರೆ. ಈಗ ಎಂಟ್ರೆನ್ಸ್ ನೋಡಿದ್ರಿ, ಹಾಲ್ ನೋಡಿದ್ರಿ, ಫಾರ್ ಸೀಲಿಂಗ್ ಯಾವ ಥರ ಮಾಡಿದ್ದಾರೆ, ಲೈಟ್ಸು, ಪೂಜಾ ಹಾಲ್ ಆಗಿರ್ಬೋದು, ಲಿಫ್ಟ್ ಆಗಿರ್ಬೋದು, ಇದೆಲ್ಲ ನೋಡಿದ್ರಿ. ಸೊ ಈಗ ಕಿಚನ್ ನೋಡೋಣ ಯಾವ ಥರ ಕಿಚನ್ ಇದೆ ಅಂತ. ಸೊ ಬನ್ನಿ ಸರ್, ಇದು ಹಾಲು ಏನು ಡೈಮೆನ್ಷನ್ ಮಾಡಿದ್ದೀರಾ ಸರ್? ಇದು ಡೈನಿಂಗ್ ಬಂದು ನಿಮಗೆ 15 ಫೀಟ್ಗೆ 14 ಫೀಟ್ ಬರುತ್ತೆ. ಸೊ ಮೋರ್ ದೆನ್ 10 ಮೆಂಬರ್ಸ್ ಕುತ್ಕೋಬಹುದು ಅಟ್ ಎ ಟೈಮ್. ಈಸಿಲಿ ಆರಾಮ್ಸೆ 10 ಜನ ಕುತ್ಕೋಬಹುದು. ಓಕೆ ನೋಡಿ, ನೀವು ಒಂದು ಫ್ಯಾಮಿಲಿ ಮೆಂಬರ್ಸ್, ಜಾಯಿಂಟ್ ಫ್ಯಾಮಿಲಿ ಇದ್ದೀರಾ, ಮೋರ್ ದೆನ್ 10 ಮೆಂಬರ್ಸ್ ಅಂದರೆ ಡೆಫಿನೆಟ್ಲಿ 10 ಜನ ಕುತ್ಕೊಂಡು ಒಂದೇ ಸಲ ಊಟ ಮಾಡ್ಬೋದು. ಸೊ ಅಂಡ್ ನೀವು ಈಗ ಕಿಚನ್ ಕೆಲವರು ಆಲ್ಮೋಸ್ಟ್ ಬರೀ ಕಿಚನ್ ಮಾತ್ರ ಮಾಡಿರ್ತಾರೆ. ಈಗ ನೀವು ಕಿಚನ್ ನೋಡ್ತಿರ್ಬೋದು, ಆ ಕಡೆ ಏನು ಕಿಚನ್ ಕಾಣ್ತಿದೆ, ಕಿಚನ್ ಇಷ್ಟೇ ಮಾಡಿರ್ತಾರೆ. ಕೆಲವರು ಜಸ್ಟ್ ಮಾಮೂಲಿ ಕಬೋರ್ಡ್ ಮಾಡಿಬಿಟ್ಟು ಇಲ್ಲಿ ನಿಮ್ಗೆ ಏನು ಸ್ಟೋರ್ ರೂಮ್ ಏನಿದೆ ಅಷ್ಟು ಮಾತ್ರ ಮಾಡಿರ್ತಾರೆ, ಕಬೋರ್ಡ್ ಸ್ಟೋರ್ ರೂಮ್ಗೆ. ಸೊ ಇವರು ಕಬೋರ್ಡ್ಗಳು ಅಲ್ಲದೆ ನೀವು ಇನ್ನೂ ಎಕ್ಸ್ಟ್ರಾ ಥಿಂಗ್ಸ್ ಇಟ್ಕೋತೀರಾ ಅಂತಂದರೆ ಡೆಫಿನೆಟ್ಲಿ ಸ್ಟೋರ್ ರೂಮ್ ಏನಿದೆ ಸ್ಟೋರ್ ರೂಮ್ ಮಾಡಿದರೆ ಆಲ್ಮೋಸ್ಟ್ ಇಲ್ಲಿ ಯಾರಿಗೂ ನೋಡಿದ್ರೆ ಅಟ್ ಎ ಟೈಮ್ ಗೊತ್ತಾಗಲ್ಲ ಸ್ಟೋರ್ ರೂಮ್ ಇದೆಯಾ ಇಲ್ವಾ ಅಂತ. ಸ್ಟೋರ್ ರೂಮ್ ಕೂಡ ಮಾಡಿದ್ದಾರೆ ಇಲ್ಲಿ. ಸೊ ನೀವು ಆರಾಮ್ಸೆ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಪ್ಲೇಸ್ನ, ಬೇಕಾದ್ರೆ ನೀವು ನೋಡ್ಬೋದು. ಕಿಚನ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಕಿಚನ್ ಏನು ಡೈಮೆನ್ಷನ್ ಇದೆ ಯಾವ ಥರ ಅಂತ. ಸೊ ಬನ್ನಿ ಸರ್, ಕಿಚನ್ ಏನು ಡೈಮೆನ್ಷನ್ ಇದೆ ಸರ್? ಸರ್ ಕಿಚನ್ ಬಂದು 11/8.6 ಬರುತ್ತೆ. ಸೊ 11/8.6 ಅಂದರೆ ಹಿಂಗೆ 8.6 ಈ ಥರ 11. ಓಕೆ
ಓಕೆ ಓಕೆ. ಸೊ ಕಿಚನ್ ನೋಡ್ಬೋದು ನೀವು ಆರಾಮ್ಸೆ ಯೂಸ್ ಮಾಡಿರುವಂಥ ಪ್ರಾಡಕ್ಟ್ ಎಲ್ಲ ಕ್ವಾಲಿಟಿ ಆಗೇ ಇದೆ. ಸೊ ಟೈಲ್ಸ್ ಏನು ಕಾಸ್ಟ್ ಯೂಸ್ ಮಾಡಿದ್ರೆ ಸರ್ ಈ ಟೈಲ್ಸ್? ಸರ್ ಇದು ಬಂದು ಕ್ವಾಡ್ಸು ಹೆಸರು. ಓಕೆ. ಇದು ಬಂದು ನಿಮಗೆ 320 rupees per square feet. ಫರ್ ಸ್ಕ್ವೇರ್ ಫೀಟೇ 320 rupees. ಓ, ಅಂದ್ರೆ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡೋದು ನಾನು ನೋಡಿದಂಗೆ 100-150 ರೂಪಾಯಿ ಒಳಗೆ ಯೂಸ್ ಮಾಡ್ತಾರೆ. 320 rupees ಅಂದರೆ 1 to ಡಬಲ್. ಸೊ ಹೈ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ಸೊ ಬಜೆಟ್ ಕೂಡ ಹಂಗೆ ಇದೆ ಮನೆಗೆ. ನಾನು ಬಜೆಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಎಷ್ಟಿದೆ ಏನು ಅಂತ. ಈಗ ಕಿಚನ್ದಾಗಿದೆ. ಈಗ ಇಲ್ಲಿ ಒಳಗಡೆ ನಿಮ್ಗೊಂದು ಯುಟಿಲಿಟಿ ಬೇಕು. ಈಗ ನೀವು ವಾಶ್ ಅಂದರೆ ಬಟ್ಟೆ ತೊಳ್ಕೊಳೋದಕ್ಕೆ ಇನ್ನೊಂದು ಮತ್ತೊಂದಕ್ಕೆ ಏನಾದ್ರು ಬೇಕು ಅಂದರೆ ಯುಟಿಲಿಟಿ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಬನ್ನಿ ನಾನು ಶೋ ಮಾಡ್ತೀನಿ. ಸೊ ಇವರು ಹೇಳಿದ ಪ್ರಕಾರ ಇಲ್ಲೂ ಕೂಡ ಒಂದು ನೀವು ವಾಷಿಂಗ್ ಮಷಿನ್ ಇಡ್ಬೋದು, ಮತ್ತು ಮೇಲೆ ಟೆರೆಸಲ್ಲೂ ಕೂಡ ಒಂದು ವಾಷಿಂಗ್ ಮಷಿನ್ ಇಡ್ಬೋದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆರಾಮ್ಸೆ ವಾಷಿಂಗ್ ಮಷಿನ್ ಕೂಡ ಇಟ್ಕೋಬೋದು. ಈಗ ಒಳಗಡೆ ಬರ್ತಿದ್ದಂಗೆ ಹಾಲ್ ನೋಡಿದ್ದೀವಿ, ಪೂಜಾ ರೂಮ್ ನೋಡಿದ್ದೀವಿ, ಲಿಫ್ಟ್ ನೋಡಿದ್ದೀವಿ, ಈಗ ಆಲ್ರೆಡಿ ಕಿಚನ್ ನೋಡಿದ್ವಿ, ಸ್ಟೋರ್ ರೂಮ್ ನೋಡಿದ್ವಿ, ಆ್ಯಂಡ್ ಯುಟಿಲಿಟಿ ವಿತ್ ಬಾತ್ರೂಮ್ ನೋಡಿದ್ವಿ. ಸೊ ಈಗ ಒಳಗಡೆ ಹೋಗ್ಬೇಕಾದ್ರೆ ಸ್ಟೆಪ್ಸು ಯೂಸ್ ಮಾಡಿರುವಂಥ ಮೆಟೀರಿಯಲ್ ಏನು, ಸೊ ಏನು ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೊ ಒಳಗಡೆ ಈಗ ನೆಕ್ಸ್ಟ್ ಫ್ಲೋರ್ ಹೋಗ್ತೀವಿ ಅಂದರೆ ಅಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ನಾರ್ಮಲ್ ಬೆಡ್ರೂಮ್ ಇದೆ. ಸೊ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದೀರಾ ಸರ್ ನೀವು ಇದಕ್ಕೆ? ಸರ್ ಇದ್ರ ಹೆಸರು ಬಂದು ಸತ್ವಾರ್ಯ ಮಾರ್ಬಲ್ ಅಂತ. ಓಕೆ. 170 rupees per square feet ಬೀಳುತ್ತೆ ನಿಮಗೆ. 170 ಸತ್ವಾರ್ಯ ಮೆಟೀರಿಯಲ್ಸ್ ಅಂತ. ಅಂದರೆ ಎಲ್ಲಿಂದ ತರಿಸ್ಕೊಂಡಿರೋದು ಸರ್ ನಿಮ್ಮ? ಸರ್ ಜಿಗ್ನಿ ಸರ್. ಸೊ ಜಿಗ್ನಿಯಲ್ಲಿ ತರಿಸ್ಕೊಂಡಿರೋ ಅಂಥದ್ದು. ಓಕೆ, ನೋಡಿ ಈ ಮೆಟೀರಿಯಲ್ನ ಅವರು ಇಲ್ಲಿ ನಿಯರ್ ಬೈ ಹುಡುಕಿದ್ರು ಬೇಜಾನ್ ಕಡೆ ಸಿಕ್ಕತ್ತೆ. ಬಟ್ ಇದೇ ಕ್ವಾಲಿಟಿ ಮೆಟೀರಿಯಲ್ ಬೇಕು ಅಂತ ಅವ್ರು ಜಿಗ್ನಿಯಿಂದ ತರಿಸ್ಕೊಂಡಿರೋ ಅಂಥದ್ದು. ಸತ್ವಾರ್ಯ ಮೆಟೀರಿಯಲ್ಸ್ ಅಂತ ಹೇಳ್ತಿದ್ರೆ 170 rupees ಪ್ಲಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಫರ್ ಸ್ಕ್ವೇರ್ ಫೀಟು. ಸೊ ಅಂದರೆ ಡಿಸೈನ್ ಎಲ್ಲ ನೋಡಿದ್ರೆ ನಿಮ್ಗೆ ಲೇಬರ್ ಖರ್ಚು ಜಾಸ್ತಿ ಬಿದ್ದಿರುತ್ತೆ ಸರ್? ತುಂಬ ಸರ್, ನಮ್ಮ ಮೆಟೀರಿಯಲ್ಗಿಂತ ಆ್ಯಕ್ಚುಲಿ ಲೇಬರ್ ಖರ್ಚೇ ಜಾಸ್ತಿ ಬಿದ್ದಿದೆ. ಅಂದರೆ ಆಲ್ಮೋಸ್ಟ್ ನಿಯರ್ ಬೈ ಲೇಬರ್ ಖರ್ಚೆ ಬಿದ್ದಿರುತ್ತೆ. ಹೌದು, ಜಾಸ್ತಿನೇ ಬಿದ್ದಿದೆ. ಒಂದೊಂದು ಸ್ಟೆಪ್ಗೆ ಹೆಚ್ಚು ಕಡಿಮೆ 1 ಕಾಲಿಂದ 1.5 ಸಾವಿರ ಬೀಳೋಗುತ್ತೆ ಒಂದು ಸ್ಟೆಪ್ಗೆ. ಅಂದರೆ ಹೆವಿ ಕಾಸ್ಟ್ ಬಿದ್ದಿದೆ. ಸೊ ಬನ್ನಿ ಈಗ ಒಳಗಡೆ ಹೋಗ್ತಾ ಮಾಸ್ಟರ್ ಬೆಡ್ರೂಮ್ ಯಾವ ಥರ ಇದೆ ಆ್ಯಂಡ್ ನಾರ್ಮಲ್ ಬೆಡ್ರೂಮ್ ಯಾವ ಥರ ಇದೆ ನೋಡೋಣ ಬನ್ನಿ. ಸೊ ಈಗ ಆಲ್ರೆಡಿ ನಾವು ಕೆಳಗಡೆ ಫ್ಲೋರ್ನ ಕಂಪ್ಲೀಟ್ ಮಾಡ್ಕೊಂಡು ಈಗ ಮೇಲ್ಗಡೆ ಬಂದಿದ್ದೀವಿ. ಸೊ ಮೇಲ್ಗಡೆ ಅಂದರೆ ಫಸ್ಟ್ ಫ್ಲೋರು. ಇದರಲ್ಲಿ ಮಾಸ್ಟರ್ ಬೆಡ್ರೂಮ್ ಮತ್ತು ಮಿನಿ ಬೆಡ್ರೂಮ್ ಅಂತ ಎರಡಿದೆ. ಸೊ ಈ ಮಾಸ್ಟರ್ ಬೆಡ್ರೂಮ್ನ ನೆಕ್ಸ್ಟ್ ನೋಡೋಣ, ಫಸ್ಟ್ ಮಿನಿ ಬೆಡ್ರೂಮ್ ನೋಡೋಣ. ಸೊ ಈಗ ನೋಡ್ತಿರ್ಬೋದು, ಈ ಕಾಮನ್ ಆಗಿ ನೀವೆಲ್ಲ ಕಡೆ ಡೋರ್ ನೋಡಿರ್ತೀರ, ಸಿಂಪಲ್ ಡೋರ್ಸ್ ಇರುತ್ತೆ. ಯೂನಿಕ್ ಡೋರ್ ಅಂತ ಯಾವುದು ನಾನು ನೋಡಿರೋ ಪ್ರಕಾರ ಯಾವುದು ಯೂನಿಕ್ ಡೋರ್ಸ್ಗಳು ನಾನು ನೋಡಿಲ್ಲ. ಸೊ ಇದೇನು ಅಂದರೆ ಕಸ್ಟಮೈಸ್ಡ್. ಸೊ ಇದು ಯಾವ ಥರ ಮೆಟೀರಿಯಲ್ಸ್ ನೀವು ಯೂಸ್ ಮಾಡಿರೋ? ಸರ್ ಮೆಟೀರಿಯಲ್ ಬಂದು ನಿಮ್ಗೆ ವೀನಿಯರ್ ಶೀಟ್ ಯೂಸ್ ಮಾಡಿರೋದು. ಓಕೆ. ಫುಲ್ಲು ಎಲ್ಲ ಕಸ್ಟಮೈಸ್ ಅಂದರೆ ಒಂದೇ ಥೀಮ್. ಇವಾಗ ಏನು ನೋಡ್ತಾ ಇದ್ದೀರಾ, ಅದು ಲೋಟಸ್ ಥರ ಫ್ಲವರ್ ಏನಿದೆ ಅದನ್ನು ಅದೇ ಥೀಮ್ ಇಟ್ಕೊಂಡು ಆಲ್ಮೋಸ್ಟ್ ಎಲ್ಲ ಎಲಿವೇಶನ್ ಅಂದರೆ ಸೊ ಯೂನಿಕ್ ಥೀಮ್ ಇಟ್ಕೊಂಡು ಕಂಪ್ಲೀಟ್ ಮನೆನ ಕವರ್ ಮಾಡಿ ಎಲ್ಲ ಕಡೆ ಇದೇ ಥೀಮ್ನ ಯೂಸ್ ಮಾಡಿ ಮಾಡಿರೋದು. ಸೊ ಈಗ ಆಲ್ರೆಡಿ ಡೋರ್ ನೋಡಿರ್ಬೋದು ಕ್ವಾಲಿಟಿ. ಒಂದು ಈ ಅಪ್ರಾಕ್ಸ್ ಅಂದ್ರೆ ಏನು ಕಾಸ್ಟ್ ಬಿದ್ದಿರ್ಬೋದು ಸರ್? ಇದು ಒಂದು ಡೋರ್ಗೆ ಅರೌಂಡ್ ನಿಮಗೆ 9,000 ಬಿದ್ದಿದೆ. ಓಕೆ, 9,000 ಆಲ್ಮೋಸ್ಟ್. ತುಂಬಾ ಡೋರ್ಗಳಿದೆ, ಒಂದೊಂದು ಡೋರ್ಗೆ ಡೋರ್ ಮಾತ್ರನೇ ಆಲ್ಮೋಸ್ಟ್. ಇನ್ನು ಪಾಲಿಶಿಂಗ್. ಸರ್ ಈಗ ಏನು ಅಂತಂದ್ರೆ ಸ್ವಂತಕ್ಕೆ ಬಳಸೋರಾದ್ರೆ, ಈಗ ಸ್ವಂತ ಕಟ್ಸ್ಕೊತಾ ಇರೋರಾದ್ರೆ ಈ ತರ ಕ್ವಾಲಿಟಿಯಾಗಿ ಬಳಸ್ತಾರೆ. ನೀವು ಸೇಲ್ ಮಾಡ್ತಿದ್ದು ಕೂಡ ಕ್ವಾಲಿಟಿಯಾಗಿ ಬಳಸ್ತಿರೋದು ಇಟ್ಸ್ ಗುಡ್ ಥಿಂಗ್. ಸೊ ಒಳಗಡೆ ಹೋಗಿ ನೋಡೋಣ ಯಾವ ತರ ಇದೆ ಅಂತ ಬನ್ನಿ. ಸೊ ಇದು ನಿಮಗೆ ಮಿನಿ ಬೆಡ್ರೂಮ್ ಅಂತ ಏನು ಕರಿತೀವಿ. ಸೊ ಇದು ಕಂಪ್ಲೀಟ್ಲಿ ಆಲ್ಮೋಸ್ಟ್ ಆಲ್ ಸೆಟ್, ಏನೂ ಬ್ಯಾಲೆನ್ಸ್ ಇಲ್ಲ. ಲೈಟ್ ವರ್ಕಿಂದ ಹಿಡಿದು ಎಲ್ಲ ಕೆಲಸ ಮುಗಿಸಿದ್ದಾರೆ. ನೀವು ಬಂದು ನಿಮ್ಗೆ ಏನು ಬೇಕು ಅದು ಹಾಕೋಬೋದು. ಸೊ ಬೆಡ್ ಒಂದು ನೀವು ಹಾಕೋಬೇಕು, ಅದನ್ನು ಬಿಟ್ಟರೆ ಕಂಪ್ಲೀಟ್ ಆಲ್ ಸೆಟ್ ಆಗಿ ರೆಡಿ ಇದೆ. ಸೊ ನಿಮಗೆ ಇಲ್ಲೂ ಒಂದು ರೂಮಿಗೆ ಟಿವಿ ಬೇಕು ಅಂದರೆ ಟಿವಿಗೂ ಕೂಡ ಅವರು ವಾಲ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಹೊರಗಡೆ ಇದ್ದು ನಿಮಗೆ ಬೋರ್ ಹೊಡಿತಾ ಇದೆ, ಬೇಜಾರಾಗ್ತಿದೆ ಅಂದರೆ ಬಾಲ್ಕನಿ ಕೂಡ ಮಾಡಿದ್ದಾರೆ. ಸೊ ಬಾಲ್ಕನಿಗೆ ಹೋಗಿ ನೀವು ಆರಾಮ್ಸೆ ಹೊರಗಡೆ ಎನ್ವೈರ್ನಮೆಂಟ್ನ ಫೀಲ್ ಮಾಡ್ಬೋದು, ಗ್ರೀನರಿ ಎನ್ವೈರ್ನಮೆಂಟ್ನ ಫೀಲ್ ಮಾಡ್ಬೋದು. ಸೊ ಹಿಂಗಂದ್ರೆ ನೀವು ಕೆಲವಿಗೆ ರೋಡ್ ಫೇಸಿಂಗ್ ಚೇಂಜ್ ಇರುತ್ತೆ, ಇದು ರೋಡ್ ಫೇಸಿಂಗ್ಗೆ ಬಿಲ್ಡಿಂಗ್ ಇರೋದ್ರಿಂದ ಆರಾಮ್ಸೆ ಎನ್ವೈರ್ನಮೆಂಟ್ನ ಫೀಲ್ ಮಾಡ್ಬೋದು. ಸೊ ಈಗ ಒಳಗಡೆ ವಾಶ್ರೂಮ್ ಯಾವ ಥರ ಇದೆ ಪ್ರತಿಯೊಂದು ನಾನು ಶೋ ಮಾಡ್ತೀನಿ ಬನ್ನಿ. ಸೊ ಈಗ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮು. ಆ್ಯಂಡ್ ಇಲ್ಲಿ ಈಗ ಕಾಮನಾಗಿ ನೋಡಿರ್ತೀರ, ಜಸ್ಟ್ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಇಲ್ಲಿ ನಿಮಗೆ ವಾಕಿಂಗ್ ಕ್ಲಾಸೆಟ್ ಅಂತ, ಅಂದರೆ ಈಗ ನೀವು ವಾಶ್ರೂಮ್ಗೆ ಹೋಗಿ ಅಥವಾ ಬಾತ್ರೂಮ್ಗೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದ ನಂತರ ಸೊ ಡೈರೆಕ್ಟ್ ನೀವು ರೂಮ್ಗೆ ಹೋಗೋ ಅವಶ್ಯಕತೆ ಇಲ್ಲ. ವಾಕಿಂಗ್ ಕ್ಲಾಸೆಟ್ ಯೂಸ್ ಮಾಡಿಕೊಂಡು ಇಲ್ಲೇ ಕೂಡ ಮೇಕಪ್ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಅಂಥದ್ದು ಇರೋದು. ಸೊ ಚೆನ್ನಾಗಿದೆ. ಆಲ್ರೆಡಿ ಮಿರರ್ ಕೂಡ ಸೆಟ್ ಮಾಡ್ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಏನಾದ್ರು ಐಟಮ್ಸ್ಗಳು ಇಟ್ಕೊತೀರಾ, ಬಟ್ಟೆ ಇಟ್ಕೊತೀರಾ ಅಂದರೆ ಕಬೋರ್ಡ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈಗ ವಾಶ್ರೂಮ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಏನು ಸರ್, ಇದು ಒಂದು ರೂಮ್ ಥರನೇ ಇದೆಯಲ್ಲ ಇಲ್ಲಿ ಒಳಗಡೆ. ಆರಾಮ್ಸೆ ಒಂದು ಬೆಡ್ ಹಾಕೋಬಿಟ್ಟು ಇಲ್ಲೇ ಮಲ್ಕೊಡ್ಬೋದು, ಆ ಥರ ಇದೆ. ಅಂದರೆ ಏನು ಅಂತಂದರೆ ವಾಶ್ರೂಮ್ ನೋಡಿದ್ರೆ ಒಳಗಡೆ ಇದ್ಬಿಡೋಷ್ಟು ಫೀಲ್ ಆಗುತ್ತೆ. ಸೊ ಇವ್ರು ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಆ ಥರ ಇದೆ. ಏನು ನೀವೇನು ನೋಡ್ತಾ ಇದ್ದೀರೋ ಮಾರ್ಬಲ್ಲು, ತುಂಬ ಕ್ವಾಲಿಟಿ ಮಾರ್ಬಲ್ ಯೂಸ್ ಮಾಡಿರೋ. ಏನು ಕಾಸ್ಟ್ ಇದೆ ಸರ್ ಮಾರ್ಬಲ್ದು? ಇದು ಮಾರ್ಬಲ್ ಅಲ್ಲ, ಇದು ವೆಟ್ರಿಫೈಡ್ ಟೈಲ್ಸ್ ಏನೇ. ಓಕೆ, ಅಂದರೆ ಲುಕ್ ಲೈಕ್ ಮಾರ್ಬಲ್ಸ್ ತರ ಕಾಣುತ್ತೆ ನಿಮ್ಗೆ, ಆ ಥರನೇ ಫೀಲ್ ಬರುತ್ತೆ. ಓಕೆ, ಅಂದರೆ ಇದು ವೆಟ್ರಿಫೈಡ್ ಟೈಲ್ಸ್. ವೆಟ್ರಿಫೈಡ್ ಟೈಲ್ಸ್. ಸೊ ಏನು ಕಾಸ್ಟ್ ಇದೆ ಸರ್ ಇದು? ಸರ್ ಇದು ಕಾಸ್ಟ್ ಬಂದು ನಿಮಗೆ 78 rupees, ಅರೌಂಡ್ 80 rupees ಬರುತ್ತೆ. ಸೊ 78 ಇಂದ 80 rupees ಯೂಸ್ ಮಾಡಿರುವಂಥ ಕಾಸ್ಟು. ಸೊ ಚೆನ್ನಾಗಿದೆ, ಕಂಪ್ಲೀಟ್ಲಿ ಆಲ್ ಸೆಟ್ ಅಂತಲೇ ಹೇಳ್ಬೋದು. ಅಂದರೆ ನೀವು ಹೇಳ್ತೀನಲ್ಲ, ಪದೇ ಹೇಳ್ತೀನಿ ಅಂತ ಅನ್ಕೋಬೇಡಿ. ಸೊ ನೀವು ಬಂದರೆ ಇಮಿಡಿಯೇಟ್ ರೆಡಿ ಇರುವಂಥ ಮನೆ ಇದು. ಸೊ ಈಗ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ.
ಬೆಡ್ರೂಮಿಂದ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋದಕ್ಕಿಂತ ಮುಂಚೆ ಇನ್ನೂ ಕೆಲವೊಂದು ತೋರಿಸೋದಿದೆ. ಸೊ ನೀವು ಗ್ರೌಂಡ್ ಫ್ಲೋರಿಂದ ಕಂಪ್ಲೀಟ್ಲಿ ನೀವು ಲಿಫ್ಟಲ್ಲಿ ಬಂದರೆ ಡೈರೆಕ್ಟ್ ಇಲ್ಲಿಗೂ ಕೂಡ ಬರ್ಬೋದು. ನೀವೇನು ಹಾಲ್ಗೆ ಹೋಗೇ ಬರಬೇಕು ಅಂತ ಏನಿಲ್ಲ, ಡೈರೆಕ್ಟ್ ಇಲ್ಲಿಗೂ ಬರ್ಬೋದು ಆರಾಮ್ಸೆ. ನೀವು ಮಿನಿ ಬೆಡ್ರೂಮ್ ಅಥವಾ ಮಾಸ್ಟರ್ ಬೆಡ್ರೂಮ್ ಬರ್ಬೋದು. ಇದೆಲ್ಲದಕ್ಕಿಂತ ಮುಂಚೆ ಸೊ ನೀವು ಒಳಗಡೆ ಏನಾದರೂ ಗ್ರೀನರಿ ಲವರ್ ಆಗಿದ್ದರೆ ಅಥವಾ ಪ್ಲಾಂಟ್ಸ್ ಲವರ್ ಆಗಿದ್ದರೆ ಸೊ ಅವರು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದಾರೆ ನಿಮಗೆ ಇಂಡೋರ್ ಪ್ಲ್ಯಾಂಟ್ ಹಾಕೊಳೋದಕ್ಕೆ. ಸೊ ನಿಮಗೆ ಒಳಗಡೆ ಇಂಡೋರ್ ಪ್ಲ್ಯಾಂಟ್ ಹಾಕಿದ್ರೆ ಬಿಸಿಲು ಬೇಕಾಗುತ್ತೆ. ಯಾವುದೇ ಪ್ಲ್ಯಾಂಟ್ ಆದರೂ ಸ್ವಲ್ಪ ಬಿಸಿಲು ಅನ್ನೋದು ಬೇಕೇ ಬೇಕಾಗುತ್ತೆ. ಸೊ ಬಿಸಿಲು ಬೀಳೋದಕ್ಕೆ ಕೂಡ ಸನ್ರೆ ಅಂದರೆ ನಿಮಗೆ ಆಲ್ಮೋಸ್ಟ್ ಗ್ಲಾಸ್ ಹಾಕಿ ಮಾಡಿ ಕೊಟ್ಟಿದ್ದಾರೆ. ಸೊ ಈಗ ಮಾಸ್ಟರ್ ಬೆಡ್ರೂಮ್ ಒಳಗಡೆ ಹೋಗೋಣ. ಸೊ ನನಗೆ ಒಂಥರ ಆಲ್ಮೋಸ್ಟ್ ನಾನು ಶೂಟ್ ಮಾಡೋಕ್ಕಿಂತ ಮುಂಚೆ ನೋಡಿದ್ದೀನಿ ಯಾವ ಥರ ಇದೆ. ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ನೋಡೋರು ಕೂಡ ತುಂಬ ಇಷ್ಟ ಆಗುತ್ತೆ. ಬನ್ನಿ ಒಂದ್ಸಲಿ ಒಳಗಡೆ. ಸೊ ನಂದಂತೂ ಸ್ವಂತ ಮನೆ ಇಲ್ಲ. ಸೊ ನಾನು ಮಾಡಿದ್ರೆ ಒಂದು ವೇಳೆ ಫ್ಯೂಚರ್ಗೆ ಡೆಫಿನೆಟ್ಲಿ 100% ಮಾಸ್ಟರ್ ಬೆಡ್ರೂಮ್ ಈ ಥರ ಮಾಡಬೇಕು ಅಂತ ನನಗನ್ಸುತ್ತೆ. ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಅದೇ ಥರ ಅನಿಸುತ್ತೆ. ಇನ್ನೂ ಕೆಲವೊಂದು ಥಿಂಗ್ಸ್ಗಳು ಬಂದರೆ ಇಲ್ಲಿಗೆ 100% ನಿಮಗೆ ಆಲ್ಮೋಸ್ಟ್ ಲುಕ್ ಚೇಂಜ್ ಆಗುತ್ತೆ. ಈ ಮಾಸ್ಟರ್ ಬೆಡ್ರೂಮ್ ಅಂದರೆ ಏನು ಸೈಜಲ್ಲಿದೆ ಸರ್ ಕಂಪ್ಲೀಟ್ ಈ ಮಾಸ್ಟರ್ ಬೆಡ್ರೂಮ್ ತಗೊಂಡ್ರೆ? ಟೋಟಲ್ ಸೈಜ್ ಬಂದು 15x18 ಬರುತ್ತೆ ಸರ್. 15x18. ಆಲ್ಮೋಸ್ಟ್ ಈಗ 15x18 ಅಂದರೆ ಇನ್ನೊಂದು ಚೂರು ಇನ್ನೊಂದು 10 ಅಡಿ ಹೋದರೆ ಒಂದು ಆಲ್ಮೋಸ್ಟ್ ಒಂದು ಕೆಲವರು ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯೂಸ್ ಮಾಡೋ ಒಂದು ಮನೆನೇ ಆಗುತ್ತೆ. ಸೊ ಅಷ್ಟು ಆಲ್ಮೋಸ್ಟ್ ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದೀರಾ ನೀವು ಕಂಪ್ಲೀಟ್ಲಿ. ಸೊ ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಎಲ್ಲ ಯಾವ ಥರ, ಏನು ಕ್ವಾಲಿಟಿ ಅಂದರೆ ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡಿರೋಂಥದ್ದು ಸರ್ ನೀವು ಇಲ್ಲಿ? ಸರಿ, ಕಾಟಿಗೆ ಬಂದರೆ ಎಲ್ಲ ಇಲ್ಲಿ ಡ್ಯೂಕೋ ಫಿನಿಶ್ ಮಾಡಿರೋದು ಓಕೆ ಆಯ್ತಾ. ಅದಾದ್ಮೇಲೆ ಇಲ್ಲಿ ಮಧ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಾ ವಿತ್ ಮಿರರು ವಿತ್ ಡಿಸೈನರ್ ಇರೋದು, ಇದು ಬಂದ್ರು ಕಂಪ್ಲೀಟ್ ಕುಷನ್ ಬ್ಯಾಕ್ಗ್ರೌಂಡ್ ವಾಲ್. ಹೌದು, ಬ್ಯಾಕ್ಗ್ರೌಂಡ್ ವಾಲ್ಗೆ ಸೊ ವಿತ್ ಲೈಟ್ ಕೂಡ ಇದೆ ಅನ್ಸುತ್ತೆ. ವಿತ್ ಲೈಟಿಂಗ್. ಅದು ಆನೆಕ್ಸ್ ಮೆಟೀರಿಯಲ್ ಬರುತ್ತೆ, ಅದು ಆನೆಕ್ಸ್ ಸ್ಟೋನ್ ತರ. ಅದು ಬಿಟ್ಟು ಇನ್ನು ಮಿಕ್ಕಿದ್ದು ಟೇಬಲ್ ಟಾಪ್ ಎಲ್ಲ ನಿಮಗೆ ಮಾರ್ಬಲ್ಲೇ ಹಾಕೊಂಡಿರೋದು ವಿತ್ ಇದು ವೆಟ್ರಿಫೈಡ್ ಟೈಲ್ಸ್, ವುಡನ್ ಫಿನಿಶ್ ಇದೆ. ನೋಡಿ ನಾನು ಈಗ ಆಲ್ಮೋಸ್ಟ್ ನಾನು ಕನ್ಫ್ಯೂಸ್ ಆದೆ. ಇದು ಆಲ್ಮೋಸ್ಟ್ ನೀವು ವುಡನ್ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ಸೊ ಇದು ವೆಟ್ರಿಫೈಡ್ ಟೈಲ್ಸ್ ಇದು. ಸೊ ನನಗೆ ಕನ್ಫ್ಯೂಸ್ ಆಯಿತು ಒಂದು ಕ್ಷಣ. ಇದು ಆಲ್ಮೋಸ್ಟ್ ಯೂಸ್ ಮಾಡಿರೋ ಏನು ಪ್ರಾಡಕ್ಟ್ ಇದೆ ಇದು ಟೈಲ್ಸ್, ವೆಟ್ರಿಫೈಡ್ ಟೈಲ್ಸು, ವುಡನ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಏನು ಕಾಸ್ಟ್ ಇದೆ ಸರ್ ಇದು? ಸರ್ ಇದು ಬಂದು ನಿಮಗೆ ಒಂದು ಲೆಂತ್ ಕಾಸ್ಟ್ ಬರುತ್ತೆ. ಮಾಮೂಲಿ ಈಗ ಏನು ಒಂದು ಪೀಸ್ ಕಾಣ್ತಾ ಇದೆ, ಇದು ಒಂದು ಲೆಂತ್. ಇದು 8 ಇಂಚಸ್ಗೆ ನಿಮಗೆ 4 ಫೀಟ್ ಬರುತ್ತೆ. 8 ಇಂಚಸ್. ಓಕೆ, ಹಿಂಗೆ 4 ಹಿಂಗೆ 8 ಇಂಚಸ್. ಹೌದು. ಓಕೆ, ಅಷ್ಟು ಕಾಸ್ಟ್ ಬಂದು ನಿಮಗೆ ಅರೌಂಡ್ 92 ರೂಪೀಸ್ ಬೀಳುತ್ತೆ. 92 ರೂಪೀಸ್ ಬೀಳುತ್ತೆ. ಓಕೆ. ಸೊ ಈಗ ನಿಮ್ಗೇನಾದ್ರು ಅದೇ ಹೇಳ್ತೀವಲ್ಲ, ಬೇಜಾರಾದಾಗ ಬಾಲ್ಕನಿ ನೋಡಬೇಕು ಅಂದರೆ ಡೆಫಿನೆಟ್ಲಿ ಬಾಲ್ಕನಿ ಕೂಡ ಮಾಡಿದ್ದಾರೆ ಇಲ್ಲಿ. ಸೊ ಒಂಥರ ಈಗ ಆಲ್ಮೋಸ್ಟ್ ಎಲ್ಲರೂ ಈ ಐರನ್ ಗ್ರಿಲ್ಗಳನ್ನ ಯೂಸ್ ಮಾಡ್ತಾರೆ, ಮೆಟಲ್ ಗ್ರಿಲ್ಗಳು ಯೂಸ್ ಮಾಡ್ತಾರೆ. ಸೊ ಇವರು ಇದೇನು ಪ್ರಾಡಕ್ಟ್ ಅಂದರೆ ಏನು ಮೆಟೀರಿಯಲ್ ಸರ್ ಇದು? ಇದು ಟೆರಾಕೋಟಾ ಆಕ್ಚುಲಿ ಮೆಟೀರಿಯಲ್. ಟೆರಾಕೋಟಾ ಮೆಟೀರಿಯಲ್ ಯೂಸ್ ಮಾಡಿ ಮೆಟೀರಿಯಲ್ ಇಂದಾನೆ ಮಾಡಿರೋದು. ಈಗೆಲ್ಲ ಇದೆಲ್ಲ ಒಂದು ಸ್ವಲ್ಪ ಟ್ರೆಂಡಿ ಆಗಿದೆ. ಅದೇ ನೋಡೋದು ಕೂಡ ಚೆನ್ನಾಗಿ ಕಾಣುತ್ತೆ. ಈಗ ಮೇನ್ ಅಂದ್ರೆ ಒಳಗಡೆಯಿಂದ ಹೊರಗಡೆಯಿಂದ ಲುಕ್ ಚೆನ್ನಾಗಿ ಕಾಣುತ್ತೆ ಇದು ಕಂಪ್ಲೀಟ್ಲಿ. ಸೊ ಈಗ ವಾಶ್ರೂಮ್ ಟೈಲ್ಸ್ ಅಂತಾನೂ ಕರೀತಾರೆ ಅದನ್ನ. ಓಕೆ. ಏನಾದ್ರು ಟಿವಿ ನೋಡಬೇಕು ಅಂದ್ರೆ ಡೆಫಿನೆಟ್ಲಿ ಟಿವಿಗೆ ಕೂಡ ವಾಲ್ನ ಆಲ್ರೆಡಿ ರೆಡಿ ಮಾಡಿ ಪಾರ್ಟೇಷನ್ ಮಾಡಿದ್ದಾರೆ. ಅಂತಂದ್ರೆ ನಿಮ್ಗೇನು ವಾಲ್ ಅಲ್ಲ, ಇದು ಕಂಪ್ಲೀಟ್ಲಿ ವುಡನ್ ಇದರಿಂದ ಮಾಡಿರುವಂಥದ್ದು ಪಾರ್ಟೇಷನ್ನು. ಸೊ ವಾಶ್ರೂಮ್ ಯಾವ ಥರ ಇದೆ ನೋಡೋಣ ಬನ್ನಿ. ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಅಂದರೆ ವಾಶ್ರೂಮ್ ಏನು ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ಲಿ ಈಗ ನೀವು ಬಟ್ಟೆ ಇಟ್ಕೊಳೋದಕ್ಕಾಗಲಿ, ಈಗೇನು ನಾವಾಗಲೇ ವಾಕಿನ್ ಕ್ಲಾಸೆಟ್ ಅಂತ ಕರಿತೀವಿ ಅದನ್ನು ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಕ್ಲಾಸ್ ಇಟ್ಕೊಳೋದಾಗಲಿ ವಾರ್ಡ್ರೂಮ್ ಮಾಡಿದ್ದಾರೆ, ಕಂಪ್ಲೀಟ್ಲಿ ವಾರ್ಡ್ರೂಮ್ ಮಾಡಿದ್ದಾರೆ. ಸೊ ನೀವೇನು ಬೇಕಾದ್ರೂ ಇಟ್ಕೋಬೋದು. ಆ್ಯಂಡ್ ನಿಮಗೆ ಇನ್ನೊಂದು ಇದು ನಿಮ್ಗೆ ನೋಡ್ತಾ ಇದ್ರೆ ಏನಂತ ಅನಿಸ್ಬೋದು ಇದು. ಸೊ ಕಾಮನ್ ಆಗಿ ಏನಾದ್ರು ಸಿಂಪಲ್ ನಿಮ್ಗೆ ಅಷ್ಟು ಐಡಿಯಾ ಬರಲ್ಲ ಅನ್ಸುತ್ತೆ. ಈಗ ಯಾರೋ ನಿಮ್ಮ ಕಂಪ್ಲೀಟ್ ನಿಮ್ಮ ಫೇರ್ ಏನಾದ್ರು ಇದ್ದರೆ ಸೊ ಅವರು ಶೂ ರ್ಯಾಕ್ ಅಂತ ಇದು ಅಂದರೆ ನಿಮ್ಗೆ ಆಲ್ ಸೆಟ್ ನಿಮ್ಗೆ ಆಲ್ಮೋಸ್ಟ್ ನಿಮಗೆ ಟೋಟಲ್ ಮೋರ್ ದೆನ್ ಒಂದು 20 ಫೇರ್ಸ್ ಇಟ್ಕೊಳ್ಳೋ ಅಷ್ಟು ಶೂ ರ್ಯಾಕ್ ಅಷ್ಟು ಸ್ಪೇಸ್ ಇದೆ ಇಲ್ಲಿ. ಸೊ ಅದನ್ನು ಕೂಡ ಕಂಪ್ಲೀಟ್ಲಿ ಪ್ಲ್ಯಾನ್ ಮಾಡಿ ಮಾಡಿಕೊಟ್ಟಿರೋದು ಕಾಸಾ ಡಿಸೈನ್ಸಿಂದ. ಸೊ ಆ್ಯಂಡ್ ಅದನ್ನು ಬಿಟ್ಟು ರ್ಯಾಕ್ಗಳಿದೆ, ಇಂಡಿವಿಜುವಲ್ ರ್ಯಾಕ್ಗಳು ನಿಮಗೆ. ಸೊ ನೀವೇನಾದ್ರು ಮೇಕಪ್ ಮಾಡ್ಕೊತೀನಿ ಅಂದರೆ ಮೇಕಪ್ ಮಾಡ್ಕೊಳೋದಕ್ಕೆ ಆಲ್ರೆಡಿ ಗ್ಲಾಸ್ ರೆಡಿ ಇದೆ ಕಂಪ್ಲೀಟ್ಲಿ. ನಿಮಗೆ ಏನಂತ ಕರಿತೀವಿ ಪ್ರತಿಯೊಂದು ಕೂಡ ರೆಡಿ ಇರೋದ್ರಿಂದ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದ್ಸಲಿ ವಾಶ್ರೂಮ್ ಯಾವ ಥರ ಇದೆ ನೋಡೋಣ ಬನ್ನಿ. ಸೊ ವಾಶ್ರೂಮ್ ನೋಡ್ತಾ ಇರ್ಬೋದು ಕಂಪ್ಲೀಟ್ಲಿ ಆಲ್ ಸೆಟ್ ಅಂದರೆ ನಿಮಗೆ ಪ್ರತಿಯೊಂದು ಕೂಡ ಮೆಟೀರಿಯಲಿಂದ ಹಿಡಿದು ಯಾವುದೂ ಬ್ಯಾಲೆನ್ಸ್ ಉಳಿಸ್ಕೊಂಡಿಲ್ಲ. ಸೊ ಇದು ಕೂಡ ವೆಟಿಫೈಡ್ ಇದೆ. ಕೆಳಗಡೆ ಮಾತ್ರ ಗ್ರನೈಟ್, ಲಪೋತ್ರ ಗ್ರನೈಟ್ ಹಾಕಿರೋದು. ಯಾಕೆಂದ್ರೆ ಸಾಫ್ಟ್ ಎಲ್ಲ ಇದ್ರೆ ನಿಮ್ಗೆ ಜಾರದು ಅದೆಲ್ಲ ಚಾನ್ಸಸ್ ಜಾಸ್ತಿ. ಸೊ ಅಂದ್ರೆ ಇದು ಸ್ವಲ್ಪ ಸಾಫ್ಟ್ ಇಲ್ಲ, ರಫ್ ಗ್ರನೈಟ್ ಮೆಟೀರಿಯಲ್ ಯೂಸ್ ಮಾಡಿರೋಂಥದ್ದು. ಸೊ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಎಲ್ಲ ರೆಡಿ ಇದೆ. ಸೊ ಈಗ ನಾವು ಆಲ್ಮೋಸ್ಟು ಫಸ್ಟ್ ಫ್ಲೋರ್ನ ಬಿಟ್ಟು ಇವಾಗ ಆಲ್ಮೋಸ್ಟ್ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಅಂತಂದರೆ ಟ್ರಿಪ್ಲೆಕ್ಸ್ ಆಗಿರೋದ್ರಿಂದ ಮೇಲ್ಗಡೆನೂ ಕೂಡ 2 ರೂಮ್ ಸಿಗುತ್ತೆ ನಿಮಗೆ. ಸೊ ಇಲ್ಲೂ ಕೂಡ ಸೇಮ್ ಮೆಟೀರಿಯಲ್ ಈಗೇನು ಸರ್ ಹೇಳಿದ್ರು 170 ರೂಪೀಸ್ ಪ್ಲಸ್ ಅದೇ ಕಾಸ್ಟ್ನ ಫಸ್ಟ್ ಸ್ಕ್ವೇರ್ ಫೀಟ್ ಯೂಸ್ ಮಾಡಿರೋ ಮೆಟೀರಿಯಲ್ಲು. ಸೊ ಈಗ ಬಂದರೆ ಇಲ್ಲಿ ನಿಮಗೆ 2 ರೂಮ್ ಸಿಗುತ್ತೆ, ಇಲ್ಲೂ ಕೂಡ ನೋಡ್ಬೋದು ಬನ್ನಿ. ನಾವು ಟ್ರಿಪ್ಲೆಕ್ಸ್ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಇಲ್ಲಿ ಕೂಡ 2 ರೂಮ್ ಇದೆ, ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸೊ ನೀವೇನಾದರೂ ಬಾಲ್ಕನಿ ಬೇಕು ಅನ್ನೋರಿಗೆ ಬಾಲ್ಕನಿನೂ ಕೂಡ ಇದೆ. ಕಂಪ್ಲೀಟ್ಲಿ ಔಟ್ಲುಕ್
ಅಂದರೆ ನೀವು ಹೊರಗಡೆ ಏನೇನಿದೆ ಅಂತ ಇಲ್ಲಿ ಬಂದು ಆರಾಮ್ಸೆ ನೋಡ್ಬೋದು. ಇನ್ನು ನೀವು ಬಾಲ್ಕನಿ ಆಗಾದರೂ ಕನ್ವರ್ಟ್ ಮಾಡ್ಬೋದು. ಬಟ್ ನಾನು ಓನರ್ ಹೇಳಿದ ಪ್ರಕಾರ ಇದನ್ನು ನೀವು ಗಾರ್ಡನ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಹೇಳಿದ್ದಾರೆ. ಸೊ ಗಾರ್ಡನ್ ಮಾಡ್ಕೋತೀರಿ ಅಂದರೆ ಗಾರ್ಡನ್ ಕೂಡ ಮಾಡ್ಕೋಬೋದು ಕಂಪ್ಲೀಟ್ಲಿ. ಈಗ ನೋಡ್ಬೋದು ನಿಮ್ಮ ಸುತ್ತಮುತ್ತ ಎಲ್ಲ ಮನೆಗಳಿದೆ. ಈಗೇನು ನೀವು ಎಲ್ಲೋ ಕಾಡಲ್ಲಿದೆ ಅನ್ನೋ ಫೀಲ್ ಆಗಲ್ಲ, ಯಾಕೆಂದರೆ ನಾವಿರೋದು ವಿಶ್ವೇಶ್ವರಯ್ಯಲ್ಲಿ ಒಟ್ಟು ನಾಗರಬಾವಿಲಿ. ಸೊ ಈಗ ನೆಕ್ಸ್ಟ್ ರೂಮ್ ಯಾವ ಥರ ಇದೆ ಅದು ತೋರಿಸ್ತೀನಿ ಬನ್ನಿ. ಕಿಡ್ಸ್ ರೂಮ್ ಅಂತ ಕರಿಬೋದು. ಸೊ ಕಿಡ್ಸ್ ರೂಮ್ ಈಗ ಆಲ್ಮೋಸ್ಟ್ ಒಂದು ಇದೆ, ಲುಕ್ ಲೈಕ್ ಇದು ನಿಮ್ಗೆ ಆಲ್ಮೋಸ್ಟ್ ಇದು ನಿಮ್ಗೊಂದು 10x12 ಅನ್ನೋ ಡೈಮೆನ್ಷನ್ ಇದೆ. ಇದು ಕಿಡ್ಸ್ ರೂಮ್ ಇದು. ಸೊ ಇಲ್ಲಿ ಆರಾಮ್ಸೆ ಒಂದು ಇಬ್ಬರು ಮಕ್ಕಳು ಮಲ್ಕೊಳೋದಕ್ಕೆ ಚೆನ್ನಾಗಿದೆ ಪ್ಲೇಸು. ಈಗ ನೀವು ಕಿಡ್ಸ್ ರೂಮ್ ನೋಡಿದ್ರಿ, ಇದಾದಮೇಲೆ ಇದನ್ನು ನೀವು ಏನಂತ ಬೇಕಾದರೂ ಕರಿಬೋದು. ಅಂದರೆ ಇದನ್ನ ನೀವು ಒಂದು ವೇಳೆ ಎಂಟರ್ಟೈನ್ಮೆಂಟ್ ಇಷ್ಟ ಇತ್ತು ಅಂತಂದರೆ ಡೆಫಿನೆಟ್ಲಿ ಇದನ್ನ ನೀವು ಹೋಮ್ ಥಿಯೇಟರ್ ಅಂತ ಕರಿಬೋದು ಅಥವಾ ಹೋಮ್ ಥಿಯೇಟ್ರ್ ಮಾಡ್ಕೋಬೋದು. ಸೊ ಓನರ್ ಪ್ಲ್ಯಾನಿಂಗ್ ಏನು ಅಂತಂದರೆ ಹೋಮ್ ಥಿಯೇಟ್ರ್ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ಇಟ್ಕೊಂಡೆ ಅವ್ರು ಮಾಡಿದ್ದಾರೆ. ಅಂದರೆ ಎಂಟಿ ರೂಮ್ ಇದೆ. ಸೊ ಇದನ್ನ ನೀವು ಗೆಸ್ಟ್ ರೂಮ್ ಮಾಡ್ಕೋಬೋದು ಅಥವಾ ರೆಸ್ಟೋ ಬಾರ್ ಬೇಕಾದ್ರೂ ಮಾಡ್ಕೋಬೋದು. ಎನಿಥಿಂಗ್ ನೀವೇನು ಬೇಕಾದ್ರೂ ಮಾಡ್ಕೋಬೋದು. ಇಲ್ಲೂ ಕೂಡ ನಿಮ್ಗೆ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಸ್ಪೇಸ್ ಬಿಟ್ಟಿದ್ದಾರೆ. ಮೋರ್ ದೆನ್ ನಿಮಗಿದು 15x20 ಡೈಮೆನ್ಷನ್ನೇ ಸಿಗುತ್ತೆ ಆಲ್ಮೋಸ್ಟ್ ಕವರ್ ಮಾಡಿಕೊಂಡ್ರೆ. ಸೊ ಇಲ್ಲಿ ಇಲ್ಲೂ ಕೂಡ ಬೇಕು ಅಂದರೆ ವಾಶ್ರೂಮ್ ಕೂಡ ಮಾಡಿದ್ದಾರೆ. ಸೊ ಸಿಂಪಲ್ ವಾಶ್ರೂಮ್, ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಸಿಂಪಲ್ ವಾಶ್ರೂಮ್ ಮಾಡಿದ್ದಾರೆ. ಸೊ ಇಲ್ಲಿರೋ ವಾಶ್ರೂಮ್ ಈ ಥರ ಇದೆ. ಸೊ ನೀವು ಆರಾಮ್ಸ್ ಯುಟಿಲೈಸ್ ಮಾಡ್ಕೋಬೋದು. ಆಲ್ಮೋಸ್ಟ್ ನಿಮಗೆ ನಾನು ನೋಡಿದಂಗೆ 1 2 3 4 3 ರೂಮು ಪ್ಲಸ್ ಇದೊಂದು ನಿಮಗೆ ಸಿಗುತ್ತೆ. ಅಂದರೆ ಇದು ನೀವು ಯಾವ್ದು ಹೇಳಿದ್ನಲ್ಲ, ಇದನ್ನ ನೀವು ಆರಾಮ್ಸೆ ನೀವು ಹೋಮ್ ಥಿಯೇಟ್ರ್ ಮಾಡ್ಕೋಬೋದು, ಎನಿಥಿಂಗ್ ಏನು ಬೇಕಾದ್ರೂ ಮಾಡ್ಕೋಬೋದು. ಸೊ ಈ ಬಿಲ್ಡಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ರೂಮ್ಗಳೆಲ್ಲ ಕವರ್ ಆಗಿದೆ. ಬಾಲ್ಕನಿ ಯಾವ ಥರ ಇದೆ ಅಂದರೆ ಟೆರಸ್ ಯಾವ ಥರ ಇದೆ ಅದನ್ನು ನೋಡ್ಕೊಬರೋಣ ಬನ್ನಿ. ಸೊ ಈಗ ನಾವು ನೋಡ್ತಾ ಇರೋದು ಕಂಪ್ಲೀಟ್ಲಿ ಟೆರಸ್, ಅಂದರೆ ನೀವು ಬಾಲ್ಕನಿ ಅಂತ ನಾವೇನು ಕರಿತೀವಿ ಟೆರಸ್ ಇದು. ಸೊ ಇಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ 2 ಸಿಂಕ್ ಟ್ಯಾಂಕ್, ಅಂದರೆ ನಿಮಗೇನು ವಾಟರ್ ಟ್ಯಾಂಕ್ ಬೇಕು ಅಂದರೆ 2 ವಾಟರ್ ಟ್ಯಾಂಕ್ ಇಟ್ಟಿದ್ದಾರೆ. ಕಂಪ್ಲೀಟ್ಲಿ ಇಲ್ಲಿ ಬಂದು ನೀವೇನಾದ್ರು ಟೈಮ್ ಪಾಸ್ ಮಾಡ್ಬೋದು ಅಥವಾ ನೀವೇನಾದ್ರು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂದರೆ ಫ್ಯಾಮಿಲಿ ಜೊತೆ ಆರಾಮ್ಸೆ ಬಂದು ದಿನದಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಸೊ ಲೊಕೇಶನ್ ಚೆನ್ನಾಗಿದೆ. ಆ್ಯಂಡ್ ನೀವು ಬನ್ನಿ, ಈಗ ಆಲ್ಮೋಸ್ಟ್ ಎಲ್ಲರಿಗೂ ಫೀಲ್ ಇರುತ್ತೆ. ಈಗ ವಿಶ್ವೇಶ್ವರ ಲೇಔಟ್ ಅಂತ ಅಂದರೆ ತುಂಬ ಜನಕ್ಕೆ ಗೊತ್ತಿರೋದು ಆಲ್ಮೋಸ್ಟ್ ತುಂಬ ಒಳಗಡೆ ಇದೆ ಜಾಗ, ಎಲ್ಲೋ ಇರುತ್ತೆ ಅಂತ. ನೀವು ಬೇಕಾದ್ರೆ ಸುತ್ತ ಒಂದು ರೌಂಡ್ ನಮ್ಮ ಕ್ಯಾಮ್ರಾಮನ್ ಕವರ್ ಮಾಡ್ತಾರೆ ನಿಮ್ಗೆ ಕಂಪ್ಲೀಟ್ಲಿ. ಎಲ್ಲ ಬಿಲ್ಡಿಂಗ್ ಇರುವಂಥದ್ದು, ಯಾವುದೂ ಖಾಲಿ ಜಾಗಗಳು ಇಲ್ಲ ಆಲ್ಮೋಸ್ಟು. ಈಗೇನು ನಾವು ಕಡೆ ಕಾಣ್ತಾ ಇದೆ ಅಲ್ಲಿ ವೆಹಿಕಲ್ಗಳು ಓಡಾಡ್ತಿದೆ, ಅದು ಏನು ಕಾಣ್ತಿದೆ ವೆಹಿಕಲ್ಗಳು ಅದೇ ಮೈನ್ ರೋಡ್. ನಿಮಗೆ ಕಂಪ್ಲೀಟ್ಲಿ ಮೈನ್ ರೋಡ್, ಅದು ಅದೇ ಮೈನ್ ರೋಡಲ್ಲಿ ಏನು ವೆಹಿಕಲ್ ಓಡಾಡ್ತಿದೆ ಅದೇ ಮೈನ್ ರೋಡ್. ಆ ಮೈನ್ ರೋಡಿಂದ ನಿಮ್ಗೆ ಜಸ್ಟ್ ಒಂದು 400 ಇಂದ 500 ಮೀಟರ್ಸ್ ಅಂತ ಹೇಳ್ಬೋದು ಅಷ್ಟೇ. ಸೊ ಆರಾಮ್ಸೆ ನೀವು ಬಸ್ ಸ್ಟಾಪಲ್ಲಿ ಬಸ್ ಇಳ್ಕೊಂಡು ನೀವು ಬಂದರೆ ಆರಾಮ್ಸೆ ಜಸ್ಟ್ ಒಂದು 2 ರಿಂದ 5 ನಿಮಿಷ ವಾಕ್ ಮಾಡಿದ್ರೆ ಆರಾಮ್ಸೆ ಈ ಮನೆ ಸಿಗುತ್ತೆ. ಸೊ ಈಗ ಇಷ್ಟೊತ್ತು ನೀವು ವೆಯ್ಟ್ ಮಾಡ್ತಿದ್ರಿ ಪ್ರೈಸ್ ಏನಿದೆ ಅಂತ. ಸೊ ಪ್ರೈಸ್ ಅಂತ ಬಂದರೆ ಏನು ಪ್ರೈಸ್ ಇದೆ ಸರ್ ಇದು? ಸರ್ ಪ್ರೈಸ್ ನಾವು ಕೋಟ್ ಮಾಡ್ತಾ ಇರೋದು ಬಂದು 3.2 crore. 3.2 ಅಂದರೆ 3,20,00,000 ನೀವು ಕೋಟ್ ಮಾಡ್ತಿದ್ರೆ. ಸೊ ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಕುತ್ಕೊಂಡು ಮಾತಾಡಿದ್ರೆ. ಸೊ ಸರ್ ವಿಘ್ನೇಶ್ ಸರ್ ಏನು ಹೇಳ್ತಿದ್ದಾರೆ ಅಂದರೆ 3,20,00,000 ಕಂಪ್ಲೀಟ್ ಈ ಪ್ಲೇಸ್ಗೆ, ಈ ಮನೆಗೆ ಕಂಪ್ಲೀಟ್ಲಿ ಪ್ರೈಸ್ ಹೇಳ್ತಾ ಇದ್ದಾರೆ. ನೀವು ಒಂದ್ಸಲಿ ಅವ್ರ ನಂಬರ್ನ ಕೂಡ ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ. ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಿಘ್ನೇಶ್ ಸರ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ನೊಂದ್ಸಲಿ ನಾನು ಮಾಡೋದಕ್ಕಿಂತ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ್ಯಂಡ್ ನೀವು ಜೊತೆಗೆ ಜಾಸ್ತಿ ಫೋನಲ್ಲಿ ಕೇಳೋದಕ್ಕಿಂತ ಒಂದ್ಸಲಿ ಟೈಮ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬಂದು ಒಂದ್ಸಲಿ ನೋಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮನೆ ಮಾತಿಂದ ನಾನು ನಿಮ್ಮ ಯಶವಂತ್ ಮಾತಾಡ್ತಿರೋದು. ತುಂಬಾ ಜನಕ್ಕೆ ಬೆಂಗಳೂರಲ್ಲಿ ಮನೆ ಕಟ್ಟಬೇಕು, ಮನೆ ತಗೋಬೇಕು ಅನ್ನೋ ಆಸೆ ಇರುತ್ತೆ. ನಿಮ್ಗಳಿಗೋಸ್ಕರ ಮನೆ ಬಗ್ಗೆ ಮಾತಾಡಕ್ ಹೋಗ್ತಾ ಇದೀವಿ ಬನ್ನಿ. ಸೊ ಈಗೇನು ನಾವಿದೀವಿ, ಈ ಲೊಕೇಶನ್ ಬೆಂಗಳೂರಲ್ಲಿ ನಾಗರಬಾವಿ ವಿಶ್ವೇಶ್ವರ ಲೇಔಟ್ ಅಲ್ಲಿ ಬರುವಂತದ್ದು ಪ್ಲೇಸ್ ಇದು. ಸೊ 3rd ಬ್ಲಾಕ್ ಅಲ್ಲಿ ಬರುತ್ತೆ. ಸೊ ಇದು BDA ಸೈಟ್ ಆಗಿರುತ್ತೆ. ಇದು ಸೈಟ್ ಡೈಮೆನ್ಷನ್ ಏನಂದ್ರೆ 30-40. ಸೊ ರೋಡ್ ಫೇಸಿಂಗ್ ಬಂದು ನಾರ್ತ್ ಫೇಸಿಂಗು. ಇದಕ್ಕೆ 2 ರೋಡ್ ಬರುತ್ತೆ. ಕಾಮನ್ ಆಗಿ ನೀವು ನೋಡಿರ್ತೀರಾ, ಎಲ್ಲೂ ಕೂಡ ಒಂದು ಸೈಟ್ಗೆ 2 ರೋಡ್ ಬರಲ್ಲ. ಸೊ ಇದಕ್ಕೇನು ಅಂದ್ರೆ ನಾರ್ತ್ ಫೇಸಿಗೆ 30 ಫೀಟ್ ರೋಡ್ ಬರುತ್ತೆ, ಸೌತ್ ಫೇಸಿಗೆ ನಿಮಗೆ 40 ಫೀಟ್ ರೋಡ್ ಬರುತ್ತೆ. ಸೊ ಈಗ ಒಳಗಡೆ ಯಾವ ತರ ಇದೆ ಏನಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಸೊ ಒಳಗಡೆ ನೋಡ್ಬೋದು ನಿಮ್ಗೆ ಕಂಪ್ಲೀಟ್ಲಿ 30-40 ನಿಮ್ಗೆ ಒಂದು ಆಲ್ಮೋಸ್ಟ್ ಸ್ಟೋರ್ ರೂಮ್ ಅಂತ. ಈಗ ನೀವು ಯಾರಾದ್ರೂ ನೀವು ಫ್ಯೂಚರ್ಗೆ ಏನಾದ್ರು ಬಾಡಿಗೆ ಕೊಡ್ತೀರಾ ಅಂತಂದ್ರೆ ಬಾಡಿಗೆ ಕೊಡ್ಬೋದು. ಒಂದು ರೂಮು, ಒಂದು ಕಿಚನ್ ಇರುವಂತ ಪ್ಲೇಸ್ ಇದು. ಸೊ ಅಂಡ್ ನಿಮ್ಗೆ ಇಲ್ಲಿ ಆರಾಮ್ಸೆ ನೀವು 2 ಕಾರ್ ನಿಲ್ಸ್ಬೋದು. ಸೊ ಒಂದು ಇನೋವಾ, ಒಂದು ಸಿಂಗಲ್, ಒಂದು ಚಿಕ್ಕ ಕಾರ್ ನಿಲ್ಸಂಗಿದ್ರು ನಿಲ್ಸ್ಬೋದು. ಇಲ್ಲ 2 ಇನೋವಾ ನಿಲ್ಸ್ಕೊತೀರಿ ಅಂದ್ರೆ 2 ಇನೋವಾ ನಿಲ್ಸ್ಕೋಬಹುದು. ಅಂದ್ರೆ ಕಂಪ್ಲೀಟ್ಲಿ ಪ್ಲೇಸ್ ಇದೆ. ಅಂದ್ರೆ ನೀವು ರೆಡಿ ಫಾರ್ ಮೂವ್ ಇದೆ. ಸೊ ನೀವು ಈಗಲೇ ಬಂದರೆ ಈಗಲೇ ತಗೊಳ್ಳೋ ಅಂಥ ಪ್ಲೇಸ್ ಇರೋವಂಥದ್ದು. ಸೊ ಬನ್ನಿ ಒಳಗಡೆ ಹೋಗೋಣ, ಯಾವ ಥರ ಇದೆ ಅಂತ ತೋರಿಸ್ತೀನಿ.
ಸೊ ನೀವೇನಾದ್ರು ರೆಂಟ್ ಕೊಡ್ತೀನಿ ಅಂತ ಅಂದ್ರೆ ಸೊ ರೆಂಟ್ಗೂ ಕೂಡ ಕೊಡ್ಬೋದು, ರೆಂಟಿಗೆ ಕೊಡೋ ತರನು ಕೂಡ ಪ್ಲೇಸ್ ಇದೆ. ಇಲ್ಲಿ ಕಂಪ್ಲೀಟ್ಲಿ ಒಂದು ರೂಮ್ ಮತ್ತೆ ಒಂದು ಕಿಚನ್ ಇರುವಂತದ್ದು ಮಾಡಿದ್ದಾರೆ. ನೀವೇನ್ ಫಸ್ಟ್ ನೋಡಿದ್ರಿ ಅದು ಸ್ಟೋರ್ ರೂಮ್ ಮಾಡ್ಕೋಬಹುದು ಫ್ಯೂಚರ್ಗೆ. ಸೊ ಈಗ ಏನ್ ನೋಡ್ತಾ ಇದ್ರೆ ಇದು ಆರಾಮ್ಸೆ ಒಂದು ರೆಂಟ್ ಕೊಡ್ತೀನಿ ಅಂದ್ರೆ ರೆಂಟ್ ಕೊಡ್ಬೋದು. ಹೇಳಿದ್ನಲ್ಲ ನಾನು 2 ಕಡೆ ರೋಡ್ ಇದೆ ಅಂತ. ಸೊ ಒಂದು ರೋಡ್ ಏನಿದೆ ಅದು ಈ ರೋಡ್ ಬರುತ್ತೆ ಕಂಪ್ಲೀಟ್ಲಿ ಇದು. ಸೊ ಇದು ನಿಮಗೆ 40 ಫೀಟ್ ರೋಡ್ ಬರುತ್ತೆ. ಎಂಟ್ರೆನ್ಸ್ ಏನ್ ನೋಡಿದ್ರೆ ಅದು ನಿಮಗೆ 30 ಫೀಟ್ ರೋಡ್ ಬರುತ್ತೆ. ಸೊ ಈಗ ನಾವು ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಇರುವಂತದ್ದು ಏನ್ ಸ್ಟೆಪ್ಸ್ ಕಾಣ್ತಾ ಇದೆ ನಿಮ್ಗೆ, ಕಂಪ್ಲೀಟ್ಲಿ ಇದು 4 ಅಂದ್ರೆ 3.25 ಅಡಿ ಇದೆ. ಈಗ ಏನ್ ನೋಡ್ತಿದ್ರೆ ಕಾಮನ್ ಆಗಿ ಎಲ್ಲರೂ ಬರೀ ಗ್ರಿಲ್ ಹಾಕಿ ಬಿಟ್ಬಿಡ್ತಾರೆ. ಸೊ ಇವರು ಟಫನ್ ಗ್ಲಾಸ್ ಜೊತೆಗೆ ನಿಮ್ಗೆ ಕವರಿಂಗ್ ಕೊಟ್ಟಿರುವಂತದ್ದು. ಸೊ ಬನ್ನಿ ಒಳಗಡೆ ಹೋಗೋಣ, ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಪ್ರಾಪರ್ಟಿಯ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಕಾಸಾ ಡಿಸೈನ್ಸ್ ಇಂದ ವಿಘ್ನೇಶ್ ಸರ್ ಅಂತ. ಹಾಯ್ ಸರ್. ನಮಸ್ತೆ. ಸೊ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ. ಒಳಗಡೆ ಹೋಗೋಣ, ಏನೇನು ಡೈಮೆನ್ಷನ್ ಅಂದ್ರೆ ಕಂಪ್ಲೀಟ್ಲಿ ಯಾವ್ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಎಲ್ಲ ನೋಡ್ಕೊಬರೋಣ. ಸೊ ಬನ್ನಿ. ಸೊ ಈ ಹಾಲ್ ಏನು ಡೈಮೆನ್ಷನ್ ಅಲ್ಲಿ ಮಾಡಿರುವಂಥದ್ದು ಸರ್ ನೀವು? ಕಂಪ್ಲೀಟ್ಲಿ ಒಂದು ನಿಮಗೆ 20x17 ಬರುತ್ತೆ. 20x17. ಓಕೆ 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 ಓಕೆ. ಅಂದ್ರೆ ಕಂಪ್ಲೀಟ್ಲಿ ನೀವು ನೋಡ್ಬೋದು ಒಳಗಡೆ. ನೀವು ಎಂಟ್ರೆನ್ಸ್ ತಗೊಂಡ್ರೆ ಈಗ ನಾರ್ಮಲ್ ಆಗಿ ನೀವು ಎಲ್ಲ ಮನೆಗಳಲ್ಲೂ ನೋಡಿರ್ತಾರೆ ಯಾವ್ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ, ಯಾವ ಥರ ಥಿಂಗ್ಸ್ ಯೂಸ್ ಮಾಡಿರ್ತಾರೆ ಅಂತ. ಇಲ್ಲಿ ನೀವು ಕಂಪ್ಲೀಟ್ಲಿ ನೀವು ಡಿಫ್ರೆಂಟ್ ಆಗಿ ನೋಡ್ಬೋದು. ಸೊ ಕಂಪ್ಲೀಟ್ಲಿ ನೀವೇನೀಗ ರಿಚ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಅದೇ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಆಲ್ರೆಡಿ ನೀವು ಎಂಟ್ರೆನ್ಸ್ ಬರ್ತಿದ್ದಂಗೆ ಆಲ್ಮೋಸ್ಟ್ ನಿಮಗೆ ಸೀಲಿಂಗ್ ಲೈಟ್ ಕೊಟ್ಟಿದ್ದಾರೆ ಒಳಗಡೆ. ಸೊ ಅದು ಕೂಡ ತುಂಬ ಆಲ್ಮೋಸ್ಟ್ ನೋಡಿದ್ರೆ ಮೋರ್ ದೆನ್ ಒಂದು 40,000 ಇರ್ಬೋದಾ ಸರ್? 40 or 50,000 ಪ್ಲಸ್ ಇರ್ಬೋದಾ? ಅಪ್ರಾಕ್ಸಿಮೇಟ್ ಅಷ್ಟಿರುತ್ತೆ. ಸೊ ಅಂದ್ರೆ ಕಂಪ್ಲೀಟ್ಲಿ ನಿಮ್ಗೆ ಏನು ಯೂಸ್ ಮಾಡಿದ್ದಾರೆ ಪ್ರಾಡಕ್ಟ್, ಯಾವುದು ಲೋ ಕ್ವಾಲಿಟಿ ಪ್ರಾಡಕ್ಟ್ನ ಯೂಸ್ ಮಾಡೇ ಇಲ್ಲ. ಸೊ ಚೆನ್ನಾಗಿರೋ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ. ಡೋರ್ ಆಗಿರ್ಬೋದು, ಎಂಟ್ರೆನ್ಸ್ ಡೋರ್ ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಿದೆ. ಸೊ ಈ ಜಾಗ ಏನು ನೋಡ್ತಾ ಇದ್ದಾರೆ ಇಲ್ಲಿ ನೀವು ಆರಾಮ್ಸೆ ಟಿವಿ ಅಂದ್ರೆ ನೀವು ವಾಲ್ ಟಿವಿ ಎಷ್ಟು ಬೇಕಾದ್ರೆ ಮ್ಯಾಕ್ಸ್ ಟು ಅಂದ್ರೆ ಮ್ಯಾಕ್ಸ್ ನೀವು ಒಂದು 50 ಇಂಚಸ್ ಪ್ಲಸ್ ಬೇಕಾದ್ರೆ ನೀವು ಆರಾಮ್ಸೆ ಹಾಕೋಬೋದು. ಸೊ ಚೆನ್ನಾಗಿದೆ. ಸೊ ಈ ಹಾಲ್ ಏನು ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಈ ಕಡೆ ಬಂದರೆ ನಿಮಗೆ ದೇವ್ರ ರೂಮ್ ಅಂದರೆ ನಿಮ್ಗೇನು ಪೂಜಾ ಹಾಲ್ ಅಂತ ಕರಿತೀರಾ, ಪೂಜಾ ಹಾಲ್ನ ಬಿಟ್ಟಿದ್ದಾರೆ. ಸೊ ಮೇಲ್ಗಡೆಯಿಂದ ಈಗ ವಾಸ್ತು ಪ್ರಕಾರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಬೆಳಕು ಬೀಳಬೇಕು ದೇವ್ರ ಮನೆಗೆ ಅಂತ. ಸೊ ಅದನ್ನು ಕೂಡ ಆಲ್ಮೋಸ್ಟ್ ಮಾಡಿದ್ದಾರೆ ಅವರು, ಯಾವ ಥರ ಏನು ಅಂತ. ಸೊ ನೀವು ಒಂದ್ಸಲಿ ವಿಸಿಟ್ ಮಾಡಿದ್ರೆ ಕಂಪ್ಲೀಟ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ವಿಘ್ನೇಶ್ ಸರ್. ಸೊ ಬಂದು ನೋಡ್ಕೊಂಡು ಹೋಗ್ಬೋದು. ಪೂಜಾ ಹಾಲ್ ಇದೆ. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ ಲಿಫ್ಟ್, ಈಗ ಆಲ್ಮೋಸ್ಟ್ ವಯಸ್ಸಾದವ್ರು ಇರ್ತಾರೆ ಮನೆಯಲ್ಲಿ, ಈಗ ಆಲ್ಮೋಸ್ಟ್ ಒಂದು 60+ 50+ ನಡೆಯೋಕ್ಕಾಗಲ್ಲ ಕಾಲು ನೋವು ಅನ್ನೋರಿಗೆ ಪ್ರತಿಯೊಬ್ಬರಿಗೂ ಲಿಫ್ಟ್ ಯೂಸ್ ಮಾಡೋದಕ್ಕೆ ಲಿಫ್ಟ್ ಕೂಡ ಮಾಡ್ಕೊಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ ಇನ್ನು 1 or 2 ಡೇಸಲ್ಲಿ ರೆಡಿ ಆಗುತ್ತೆ ಅಂತ ಸರ್ ಹೇಳಿದ್ರು. ಈಗ ಎಂಟ್ರೆನ್ಸ್ ನೋಡಿದ್ರಿ, ಹಾಲ್ ನೋಡಿದ್ರಿ, ಫಾರ್ ಸೀಲಿಂಗ್ ಯಾವ ಥರ ಮಾಡಿದ್ದಾರೆ, ಲೈಟ್ಸು, ಪೂಜಾ ಹಾಲ್ ಆಗಿರ್ಬೋದು, ಲಿಫ್ಟ್ ಆಗಿರ್ಬೋದು, ಇದೆಲ್ಲ ನೋಡಿದ್ರಿ. ಸೊ ಈಗ ಕಿಚನ್ ನೋಡೋಣ ಯಾವ ಥರ ಕಿಚನ್ ಇದೆ ಅಂತ. ಸೊ ಬನ್ನಿ ಸರ್. ಇದು ಹಾಲು ಏನು ಡೈಮೆನ್ಷನ್ ಮಾಡಿದ್ದೀರಾ ಸರ್? ಇದು ಡೈನಿಂಗ್ ಬಂದು ನಿಮಗೆ 15 ಫೀಟ್ಗೆ 14 ಫೀಟ್ ಬರುತ್ತೆ. ಸೊ ಮೋರ್ ದೆನ್ 10 ಮೆಂಬರ್ಸ್ ಕುತ್ಕೋಬಹುದು ಅಟ್ ಎ ಟೈಮ್. ಈಸಿಲಿ ಆರಾಮ್ಸೆ 10 ಜನ ಕುತ್ಕೋಬಹುದು. ಓಕೆ ನೋಡಿ, ನೀವು ಒಂದು ಫ್ಯಾಮಿಲಿ ಮೆಂಬರ್ಸ್, ಜಾಯಿಂಟ್ ಫ್ಯಾಮಿಲಿ ಇದ್ದೀರಾ ಮೋರ್ ದೆನ್ 10 ಮೆಂಬರ್ಸ್ ಅಂದರೆ ಡೆಫಿನೆಟ್ಲಿ 10 ಜನ ಕುತ್ಕೊಂಡು ಒಂದೇ ಸಲ ಊಟ ಮಾಡ್ಬೋದು. ಸೊ ಅಂಡ್ ನೀವು ಈಗ ಕಿಚನ್ ಕೆಲವರು ಆಲ್ಮೋಸ್ಟ್ ಬರೀ ಕಿಚನ್ ಮಾತ್ರ ಮಾಡಿರ್ತಾರೆ. ಈಗ ನೀವು ಕಿಚನ್ ನೋಡ್ತಿರ್ಬೋದು, ಆ ಕಡೆ ಏನು ಕಿಚನ್ ಕಾಣ್ತಿದೆ, ಕಿಚನ್ ಇಷ್ಟೇ ಮಾಡಿರ್ತಾರೆ. ಕೆಲವರು ಜಸ್ಟ್ ಮಾಮೂಲಿ ಕಬೋರ್ಡ್ ಮಾಡಿಬಿಟ್ಟು ಇಲ್ಲಿ ನಿಮ್ಗೆ ಏನು ಸ್ಟೋರ್ ರೂಮ್ ಏನಿದೆ ಅಷ್ಟು ಮಾತ್ರ ಮಾಡಿರ್ತಾರೆ ಕಬೋರ್ಡ್ ಸ್ಟೋರ್ ರೂಮ್ಗೆ. ಸೊ ಇವರು ಕಬೋರ್ಡ್ಗಳು ಅಲ್ಲದೆ ನೀವು ಇನ್ನೂ ಎಕ್ಸ್ಟ್ರಾ ಥಿಂಗ್ಸ್ ಇಟ್ಕೋತೀರಾ ಅಂತಂದರೆ ಡೆಫಿನೆಟ್ಲಿ ಸ್ಟೋರ್ ರೂಮ್ ಏನಿದೆ ಸ್ಟೋರ್ ರೂಮ್ ಮಾಡಿದರೆ ಆಲ್ಮೋಸ್ಟ್ ಇಲ್ಲಿ ಯಾರಿಗೂ ನೋಡಿದ್ರೆ ಅಟ್ ಎ ಟೈಮ್ ಗೊತ್ತಾಗಲ್ಲ ಸ್ಟೋರ್ ರೂಮ್ ಇದೆಯಾ ಇಲ್ವಾ ಅಂತ. ಸ್ಟೋರ್ ರೂಮ್ ಕೂಡ ಮಾಡಿದ್ದಾರೆ ಇಲ್ಲಿ. ಸೊ ನೀವು ಆರಾಮ್ಸೆ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಪ್ಲೇಸ್ನ, ಬೇಕಾದ್ರೆ ನೀವು ನೋಡ್ಬೋದು. ಕಿಚನ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಕಿಚನ್ ಏನು ಡೈಮೆನ್ಷನ್ ಇದೆ ಯಾವ ಥರ ಅಂತ. ಸೊ ಬನ್ನಿ ಸರ್, ಕಿಚನ್ ಏನು ಡೈಮೆನ್ಷನ್ ಇದೆ ಸರ್? ಸರ್ ಕಿಚನ್ ಬಂದು 11x8.6 ಬರುತ್ತೆ. ಸೊ 11x8.6 ಅಂದರೆ ಹಿಂಗೆ 8.6 ಈ ಥರ 11. ಓಕೆ ಓಕೆ ಓಕೆ. ಸೊ ಕಿಚನ್ ನೋಡ್ಬೋದು ನೀವು ಆರಾಮ್ಸೆ. ಯೂಸ್ ಮಾಡಿರುವಂಥ ಪ್ರಾಡಕ್ಟ್ ಎಲ್ಲ ಕ್ವಾಲಿಟಿ ಆಗೇ ಇದೆ. ಸೊ ಟೈಲ್ಸ್ ಏನು ಕಾಸ್ಟ್ ಯೂಸ್ ಮಾಡಿದ್ರೆ ಸರ್ ಈ ಟೈಲ್ಸ್? ಸರ್ ಇದು ಬಂದು ಕ್ವಾಡ್ಸ್ ಹೆಸರು. ಓಕೆ. ಇದು ಬಂದು ನಿಮಗೆ 320 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಪರ್ ಸ್ಕ್ವೇರ್ ಫೀಟೇ 320 ರೂಪೀಸ್. ಓ, ಅಂದರೆ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡೋದು ನಾನು ನೋಡಿದಂಗೆ 100-150 ರೂಪಾಯಿ ಒಳಗೆ ಯೂಸ್ ಮಾಡ್ತಾರೆ. 320 ರೂಪೀಸ್ ಅಂದರೆ 1 to ಡಬಲ್. ಸೊ ಹೈ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ಸೊ ಬಜೆಟ್ ಕೂಡ ಹಂಗೆ ಇದೆ ಮನೆ. ನಾನು ಬಜೆಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಎಷ್ಟಿದೆ ಏನು ಅಂತ. ಈಗ ಕಿಚನ್ದಾಗಿದೆ. ಈಗ ಇಲ್ಲಿ ಒಳಗಡೆ ನಿಮ್ಗೊಂದು ಯುಟಿಲಿಟಿ ಬೇಕು. ಈಗ ಏನಾದ್ರು ನೀವು ವಾಶ್ ಅಂದರೆ ಬಟ್ಟೆ ತೊಳ್ಕೊಳೋದಕ್ಕೆ ಇನ್ನೊಂದು ಮತ್ತೊಂದಕ್ಕೆ ಏನಾದ್ರು ಬೇಕು ಅಂದರೆ ಯುಟಿಲಿಟಿ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಬನ್ನಿ ನಾನು ಶೋ ಮಾಡ್ತೀನಿ. ಸೊ ಇವರು ಹೇಳಿದ ಪ್ರಕಾರ ಇಲ್ಲೂ ಕೂಡ ಒಂದು ನೀವು ವಾಷಿಂಗ್ ಮಷಿನ್ ಇಡ್ಬೋದು, ಮತ್ತು ಮೇಲೆ ಟೆರೆಸಲ್ಲೂ ಕೂಡ ಒಂದು ವಾಷಿಂಗ್ ಮಷಿನ್ ಇಡ್ಬೋದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆರಾಮ್ಸೆ ವಾಷಿಂಗ್ ಮಷಿನ್ ಕೂಡ ಇಟ್ಕೋಬೋದು. ಈಗ ಒಳಗಡೆ ಬರ್ತಿದ್ದಂಗೆ ಹಾಲ್ ನೋಡಿದ್ದೀವಿ, ಪೂಜಾ ರೂಮ್ ನೋಡಿದ್ದೀವಿ, ಲಿಫ್ಟ್ ನೋಡಿದ್ದೀವಿ, ಈಗ ಆಲ್ರೆಡಿ ಕಿಚನ್ ನೋಡಿದ್ವಿ, ಸ್ಟೋರ್ ರೂಮ್ ನೋಡಿದ್ವಿ, ಆ್ಯಂಡ್ ಯುಟಿಲಿಟಿ ವಿತ್ ಬಾತ್ರೂಮ್ ನೋಡಿದ್ವಿ. ಸೊ ಈಗ ಒಳಗಡೆ ಹೋಗ್ಬೇಕಾದ್ರೆ ಸ್ಟೆಪ್ಸು ಯೂಸ್ ಮಾಡಿರುವಂಥ ಮೆಟೀರಿಯಲ್ ಏನು, ಸೊ ಈಗೇನು ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೊ ಒಳಗಡೆ ಈಗ ನೆಕ್ಸ್ಟ್ ಫ್ಲೋರ್ ಹೋಗ್ತೀವಿ ಅಂದರೆ ಅಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ನಾರ್ಮಲ್ ಬೆಡ್ರೂಮ್ ಇದೆ. ಸೊ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದೀರಾ ಸರ್ ನೀವು ಇದಕ್ಕೆ? ಸರ್ ಇದ್ರ ಹೆಸರು ಬಂದು ಸತ್ವಾರ್ಯ ಮಾರ್ಬಲ್ ಅಂತ. ಓಕೆ.
170 rupees per square feet ಬೀಳುತ್ತೆ ನಿಮಗೆ. 170 ಸತ್ವಾರಿಯ ಮೆಟೀರಿಯಲ್ಸ್ ಅಂತ. ಅಂದ್ರೆ ಎಲ್ಲಿಂದ ತರಿಸ್ಕೊಂಡಿರೋದು ಸರ್ ನಿಮ್ಮ? ಸರ್ ಜಿಗ್ನಿ ಸರ್. ಸೊ ಜಿಗ್ನಿಯಲ್ಲಿ ತರಿಸ್ಕೊಂಡಿರೋ ಅಂಥದ್ದು. ಓಕೆ, ನೋಡಿ ಈ ಮೆಟೀರಿಯಲ್ನ ಅವರು ಇಲ್ಲಿ ನಿಯರ್ ಬೈ ಹುಡುಕಿದ್ರು ಬೇಜಾನ್ ಕಡೆ ಸಿಕ್ಕತ್ತೆ, ಬಟ್ ಇದೇ ಕ್ವಾಲಿಟಿ ಮೆಟೀರಿಯಲ್ ಬೇಕು ಅಂತ ಅವ್ರು ಜಿಗ್ನಿಯಿಂದ ತರಿಸ್ಕೊಂಡಿರೋ ಅಂಥದ್ದು. ಸತ್ವಾರಿಯ ಮೆಟೀರಿಯಲ್ಸ್ ಅಂತ ಹೇಳ್ತಿದ್ರೆ 170 rupees ಪ್ಲಸ್ ಆಗುತ್ತೆ ಅಂತ ಹೇಳ್ತಾರೆ ಫರ್ ಸ್ಕ್ವೇರ್ ಫೀಟು. ಸೊ ಅಂದರೆ ಅಂದರೆ ಡಿಸೈನ್ ಎಲ್ಲ ನೋಡಿದ್ರೆ ನಿಮ್ಗೆ ಲೇಬರ್ ಖರ್ಚು ಜಾಸ್ತಿ ಬಿದ್ದಿರುತ್ತೆ ಸರ್. ತುಂಬ ಸರ್, ನಮ್ಮ ಮೆಟೀರಿಯಲ್ಗಿಂತ ಆ್ಯಕ್ಚುಲಿ ಲೇಬರ್ ಖರ್ಚೇ ಜಾಸ್ತಿ ಬಿದ್ದಿದೆ. ಅಂದರೆ ಆಲ್ಮೋಸ್ಟ್ ನಿಯರ್ ಬೈ ಲೇಬರ್ ಖರ್ಚೇ ಬಿದ್ದಿರುತ್ತೆ. ಹೌದು, ಜಾಸ್ತಿನೇ ಬಿದ್ದಿದೆ. ಒಂದೊಂದು ಸ್ಟೆಪ್ಗೆ ಹೆಚ್ಚು ಕಡಿಮೆ 1 ಕಾಲಿಂದ 1,500,000 ಬೀಳೋಗುತ್ತೆ ಒಂದು ಸ್ಟೆಪ್ಗೆ. ಅಂದರೆ ಹೆವಿ ಕಾಸ್ಟ್ ಬಿದ್ದಿದೆ. ಸೊ ಬನ್ನಿ ಈಗ ಒಳಗಡೆ ಹೋಗ್ತಾ ಮಾಸ್ಟರ್ ಬೆಡ್ರೂಮ್ ಯಾವ ಥರ ಇದೆ ಆ್ಯಂಡ್ ನಾರ್ಮಲ್ ಬೆಡ್ರೂಮ್ ಯಾವ ಥರ ಇದೆ ನೋಡೋಣ ಬನ್ನಿ. ಸೊ ಈಗ ಆಲ್ರೆಡಿ ನಾವು ಕೆಳಗಡೆ ಫ್ಲೋರ್ನ ಕಂಪ್ಲೀಟ್ ಮಾಡ್ಕೊಂಡು ಈಗ ಮೇಲ್ಗಡೆ ಬಂದಿದ್ದೀವಿ. ಸೊ ಮೇಲ್ಗಡೆ ಅಂದರೆ ಫಸ್ಟ್ ಫ್ಲೋರು, ಇದರಲ್ಲಿ ಮಾಸ್ಟರ್ ಬೆಡ್ರೂಮ್ ಮತ್ತು ಮಿನಿ ಬೆಡ್ರೂಮ್ ಅಂತ ಎರಡಿದೆ. ಸೊ ಈ ಮಾಸ್ಟರ್ ಬೆಡ್ರೂಮ್ನ ನೆಕ್ಸ್ಟ್ ನೋಡೋಣ, ಫಸ್ಟ್ ಮಿನಿ ಬೆಡ್ರೂಮ್ ನೋಡೋಣ. ಸೊ ಈಗ ನೋಡ್ತಿರ್ಬೋದು, ಈ ಕಾಮನ್ ಆಗಿ ನೀವೆಲ್ಲ ಕಡೆ ಡೋರ್ ನೋಡಿರ್ತೀರ, ಸಿಂಪಲ್ ಡೋರ್ಸ್ ಇರುತ್ತೆ. ಯೂನಿಕ್ ಡೋರ್ ಅಂತ ಯಾವುದು ನಾನು ನೋಡಿರೋ ಪ್ರಕಾರ ಯಾವುದು ಯೂನಿಕ್ ಡೋರ್ಸ್ಗಳು ನಾನು ನೋಡಿಲ್ಲ. ಸೊ ಇದೇನು ಅಂದರೆ ಕಸ್ಟಮೈಸ್ಡ್. ಸೊ ಇದು ಯಾವ ಥರ ಮೆಟೀರಿಯಲ್ಸ್ ನೀವು ಯೂಸ್ ಮಾಡಿರೋ? ಸರ್ ಮೆಟೀರಿಯಲ್ ಬಂದು ನಿಮ್ಗೆ ವೀನಿಯರ್ ಶೀಟ್ ಯೂಸ್ ಮಾಡಿರೋದು. ಓಕೆ, ಫುಲ್ಲು ಎಲ್ಲ ಕಸ್ಟಮೈಸ್, ಅಂದರೆ ಒಂದೇ ಥೀಮ್. ಇವಾಗ ಏನು ನೋಡ್ತಾ ಇದ್ದೀರಾ, ಅದು ಲೋಟಸ್ ಥರ ಫ್ಲವರ್ ಏನಿದೆ ಅದನ್ನ ಅದೇ ಥೀಮ್ ಇಟ್ಕೊಂಡು ಆಲ್ಮೋಸ್ಟ್ ಎಲ್ಲ ಎಲಿವೇಶನ್, ಅಂದರೆ ಸೊ ಯೂನಿಕ್ ಥೀಮ್ ಇಟ್ಕೊಂಡು ಕಂಪ್ಲೀಟ್ ಮನೆನ ಕವರ್ ಮಾಡಿ ಎಲ್ಲ ಕಡೆ ಇದೇ ಥೀಮ್ನ ಯೂಸ್ ಮಾಡಿ ಮಾಡಿರೋದು. ಸೊ ಈಗ ಆಲ್ರೆಡಿ ಡೋರ್ ನೋಡಿರ್ಬೋದು ಕ್ವಾಲಿಟಿ. ಒಂದು ಈ ಅಪ್ರಾಕ್ಸ್ ಅಂದ್ರೆ ಏನು ಕಾಸ್ಟ್ ಬಿದ್ದಿರ್ಬೋದು ಸರ್? ಇದು ಒಂದು ಡೋರ್ಗೆ ಅರೌಂಡ್ ನಿಮಗೆ 9,000 ಬಿದ್ದಿದೆ. ಓಕೆ, 9,000 ಆಲ್ಮೋಸ್ಟ್. ತುಂಬಾ ಡೋರ್ಗಳಿದೆ, ಒಂದೊಂದು ಡೋರ್ ಮಾತ್ರನೇ ಆಲ್ಮೋಸ್ಟ್ ಪಾಲಿಶಿಂಗ್. ಸರ್ ಈಗ ಏನು ಅಂತಂದ್ರೆ ಸ್ವಂತಕ್ಕೆ ಬಳಸೋರಾದ್ರೆ, ಈಗ ಸ್ವಂತ ಕಟ್ಸ್ಕೊತಾ ಇರೋರಾದ್ರೆ ಈ ತರ ಕ್ವಾಲಿಟಿಯಾಗಿ ಬಳಸ್ತಾರೆ. ನೀವು ಸೇಲ್ ಮಾಡ್ತಿದ್ದು ಕೂಡ ಕ್ವಾಲಿಟಿಯಾಗಿ ಬಳಸ್ತಿರೋದು ಇಟ್ಸ್ ಗುಡ್ ಥಿಂಗ್. ಸೊ ಒಳಗಡೆ ಹೋಗಿ ನೋಡೋಣ ಯಾವ ತರ ಇದೆ ಅಂತ ಬನ್ನಿ. ಸೊ ಇದು ನಿಮಗೆ ಮಿನಿ ಬೆಡ್ರೂಮ್ ಅಂತ ಏನು ಕರಿತೀವಿ. ಸೊ ಇದು ಕಂಪ್ಲೀಟ್ಲಿ ಆಲ್ಮೋಸ್ಟ್ ಆಲ್ ಸೆಟ್, ಏನೂ ಬ್ಯಾಲೆನ್ಸ್ ಇಲ್ಲ. ಲೈಟ್ ವರ್ಕಿಂದ ಹಿಡಿದು ಎಲ್ಲ ಕೆಲಸ ಮುಗಿಸಿದ್ದಾರೆ. ನೀವು ಬಂದು ನಿಮ್ಗೆ ಏನು ಬೇಕು ಅದು ಹಾಕೋಬೋದು. ಸೊ ಬೆಡ್ ಒಂದು ನೀವು ಹಾಕೋಬೇಕು, ಅದನ್ನು ಬಿಟ್ಟರೆ ಕಂಪ್ಲೀಟ್ ಆಲ್ ಸೆಟ್ ಆಗಿ ರೆಡಿ ಇದೆ. ಸೊ ನಿಮಗೆ ಇಲ್ಲೂ ಒಂದು ರೂಮಿಗೆ ಟಿವಿ ಬೇಕು ಅಂದರೆ ಟಿವಿಗೂ ಕೂಡ ಅವರು ವಾಲ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಹೊರಗಡೆ ಇದ್ದು ನಿಮಗೆ ಬೋರ್ ಹೊಡಿತಾ ಇದೆ, ಬೇಜಾರಾಗ್ತಿದೆ ಅಂದರೆ ಬಾಲ್ಕನಿ ಕೂಡ ಮಾಡಿದ್ದಾರೆ. ಸೊ ಬಾಲ್ಕನಿಗೆ ಹೋಗಿ ನೀವು ಆರಾಮ್ಸೆ ಹೊರಗಡೆ ಎನ್ವೈರ್ನಮೆಂಟ್ನ ಫೀಲ್ ಮಾಡ್ಬೋದು, ಗ್ರೀನರಿ ಎನ್ವೈರ್ನಮೆಂಟ್ನ ಫೀಲ್ ಮಾಡ್ಬೋದು. ಸೊ ಹಿಂಗಂದ್ರೆ ನೀವು ಕೆಲವಿಗೆ ರೋಡ್ ಫೇಸಿಂಗ್ ಚೇಂಜ್ ಇರುತ್ತೆ, ಇದು ರೋಡ್ ಫೇಸಿಂಗ್ಗೆ ಬಿಲ್ಡಿಂಗ್ ಇರೋದ್ರಿಂದ ಆರಾಮ್ಸೆ ಎನ್ವೈರ್ನಮೆಂಟ್ನ ಫೀಲ್ ಮಾಡ್ಬೋದು. ಸೊ ಈಗ ಒಳಗಡೆ ವಾಶ್ರೂಮ್ ಯಾವ ಥರ ಇದೆ ಪ್ರತಿಯೊಂದು ನಾನು ಶೋ ಮಾಡ್ತೀನಿ ಬನ್ನಿ. ಸೊ ಈಗ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮು. ಆ್ಯಂಡ್ ಇಲ್ಲಿ ಈಗ ಕಾಮನ್ ಆಗಿ ನೋಡಿರ್ತೀರ, ಜಸ್ಟ್ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಇಲ್ಲಿ ನಿಮಗೆ ವಾಕಿಂಗ್ ಕ್ಲಾಸೆಟ್ ಅಂತ, ಅಂದರೆ ಈಗ ನೀವು ವಾಶ್ರೂಮ್ಗೆ ಹೋಗಿ ಅಥವಾ ಬಾತ್ರೂಮ್ಗೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದ ನಂತರ ಸೊ ಡೈರೆಕ್ಟ್ ನೀವು ರೂಮ್ಗೆ ಹೋಗೋ ಅವಶ್ಯಕತೆ ಇಲ್ಲ. ವಾಕಿಂಗ್ ಕ್ಲಾಸೆಟ್ ಯೂಸ್ ಮಾಡಿಕೊಂಡು ಇಲ್ಲೇ ಕೂಡ ಮೇಕಪ್ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಅಂಥದ್ದು ಇರೋದು. ಸೊ ಚೆನ್ನಾಗಿದೆ. ಆಲ್ರೆಡಿ ಮಿರರ್ ಕೂಡ ಸೆಟ್ ಮಾಡ್ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಏನಾದ್ರು ಐಟಮ್ಸ್ಗಳು ಇಟ್ಕೊತೀರಾ, ಬಟ್ಟೆ ಇಟ್ಕೊತೀರಾ ಅಂದರೆ ಕಬೋರ್ಡ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈಗ ವಾಶ್ರೂಮ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಏನು ಸರ್ ಇದು ಒಂದು ರೂಮ್ ಥರನೇ ಇದೆಯಲ್ಲ ಇಲ್ಲಿ ಒಳಗಡೆ? ಆರಾಮ್ಸೆ ಒಂದು ಬೆಡ್ ಹಾಕೋಬಿಟ್ಟು ಇಲ್ಲೇ ಮಲ್ಕೊಡ್ಬೋದು, ಆ ಥರ ಇದೆ. ಅಂದರೆ ಏನು ಅಂತಂದರೆ ವಾಶ್ರೂಮ್ ನೋಡಿದ್ರೆ ಒಳಗಡೆ ಇದ್ಬಿಡೋಷ್ಟು ಫೀಲ್ ಆಗುತ್ತೆ. ಸೊ ಇವ್ರು ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಆ ಥರ ಇದೆ. ನೀವೇನು ನೋಡ್ತಾ ಇದ್ದೀರಾ ಮಾರ್ಬಲ್ಲು, ತುಂಬ ಕ್ವಾಲಿಟಿ ಮಾರ್ಬಲ್ ಯೂಸ್ ಮಾಡಿರೋದು. ಏನು ಕಾಸ್ಟ್ ಇದೆ ಸರ್ ಮಾರ್ಬಲ್ದು? ಇದು ಮಾರ್ಬಲ್ ಅಲ್ಲ, ಇದು ವೆಟ್ರಿಫೈಡ್ ಟೈಲ್ಸ್ ಏನೇ. ಓಕೆ, ಅಂದ್ರೆ ಲುಕ್ ಲೈಕ್ ಮಾರ್ಬಲ್ಸ್ ತರ ಕಾಣುತ್ತೆ, ನಿಮ್ಗೆ ಆ ತರನೇ ಫೀಲ್ ಬರುತ್ತೆ. ಓಕೆ, ಅಂದ್ರೆ ಇದು ವೆಟ್ರಿಫೈಡ್ ಟೈಲ್ಸ್. ವೆಟ್ರಿಫೈಡ್ ಟೈಲ್ಸ್. ಸೊ ಏನು ಕಾಸ್ಟ್ ಇದೆ ಸರ್ ಇದು? ಸರ್ ಇದು ಕಾಸ್ಟ್ ಬಂದು ನಿಮಗೆ 78 rupees, ಅರೌಂಡ್ 80 rupees ಬರುತ್ತೆ. ಸೊ 78 ಇಂದ 80 rupees ಯೂಸ್ ಮಾಡಿರುವಂಥ ಕಾಸ್ಟು. ಸೊ ಚೆನ್ನಾಗಿದೆ, ಕಂಪ್ಲೀಟ್ಲಿ ಆಲ್ ಸೆಟ್ ಅಂತಾನೆ ಹೇಳ್ಬೋದು. ಅಂದರೆ ನೀವು ಹೇಳ್ತೀನಲ್ಲ, ಪದೇ ಹೇಳ್ತೀನಿ ಅಂತ ಅನ್ಕೋಬೇಡಿ. ಸೊ ನೀವು ಬಂದರೆ ಇಮಿಡಿಯೇಟ್ ರೆಡಿ ಇರುವಂಥ ಮನೆ ಇದು. ಸೊ ಈಗ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಈ ಬೆಡ್ರೂಮಿಂದ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋದಕ್ಕಿಂತ ಮುಂಚೆ ಇನ್ನೂ ಕೆಲವೊಂದು ತೋರಿಸೋದಿದೆ. ಸೊ ನೀವು ಗ್ರೌಂಡ್ ಫ್ಲೋರಿಂದ ಕಂಪ್ಲೀಟ್ಲಿ ನೀವು ಲಿಫ್ಟಲ್ಲಿ ಬಂದರೆ ಡೈರೆಕ್ಟ್ ಇಲ್ಲಿಗೂ ಕೂಡ ಬರ್ಬೋದು. ನೀವೇನು ಹಾಲ್ಗೆ ಹೋಗೇ ಬರಬೇಕು ಅಂತ ಏನಿಲ್ಲ, ಡೈರೆಕ್ಟ್ ಇಲ್ಲಿಗೂ ಬರ್ಬೋದು ಆರಾಮ್ಸೆ. ನೀವು ಮಿನಿ ಬೆಡ್ರೂಮ್ ಅಥವಾ ಮಾಸ್ಟರ್ ಬೆಡ್ರೂಮ್ ಬರ್ಬೋದು. ಇದೆಲ್ಲದಕ್ಕಿಂತ ಮುಂಚೆ ಸೊ ನೀವು ಒಳಗಡೆ ಏನಾದರೂ ಗ್ರೀನರಿ ಲವರ್ ಆಗಿದ್ದರೆ ಅಥವಾ ಪ್ಲಾಂಟ್ಸ್ ಲವರ್ ಆಗಿದ್ದರೆ ಸೊ ಅವರು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದಾರೆ ನಿಮಗೆ ಇಂಡೋರ್ ಪ್ಲ್ಯಾಂಟ್ ಹಾಕೊಳೋದಕ್ಕೆ. ಸೊ ನಿಮಗೆ ಒಳಗಡೆ ಇಂಡೋರ್ ಪ್ಲ್ಯಾಂಟ್ ಹಾಕಿದ್ರೆ ಬಿಸಿಲು ಬೇಕಾಗುತ್ತೆ. ಯಾವುದೇ ಪ್ಲ್ಯಾಂಟ್ ಆದರೂ ಸ್ವಲ್ಪ ಬಿಸಿಲು ಅನ್ನೋದು ಬೇಕೇ ಬೇಕಾಗುತ್ತೆ. ಸೊ ಬಿಸಿಲು ಬೀಳೋದಕ್ಕೆ ಕೂಡ ಸನ್ಲೆ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಗ್ಲಾಸ್ ಹಾಕಿ ಮಾಡಿ ಕೊಟ್ಟಿದ್ದಾರೆ. ಸೊ ಈಗ ಮಾಸ್ಟರ್ ಬೆಡ್ರೂಮ್ ಒಳಗಡೆ ಹೋಗೋಣ. ಸೊ ನನಗೆ ಒಂಥರ ಆಲ್ಮೋಸ್ಟ್ ನಾನು ಶೂಟ್ ಮಾಡೋಕ್ಕಿಂತ ಮುಂಚೆ ನೋಡಿದ್ದೀನಿ ಯಾವ ಥರ ಇದೆ. ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ನೋಡಿದ್ರು ಕೂಡ ತುಂಬ ಇಷ್ಟ ಆಗುತ್ತೆ. ಬನ್ನಿ ಒಂದ್ಸಲಿ ಒಳಗಡೆ. ಸೊ ನಂದಂತೂ ಸ್ವಂತ ಮನೆ ಇಲ್ಲ. ಸೊ ನಾನು ಮಾಡಿದ್ರೆ ಒಂದು ವೇಳೆ ಫ್ಯೂಚರ್ಗೆ ಡೆಫಿನೆಟ್ಲಿ 100% ಮಾಸ್ಟರ್ ಬೆಡ್ರೂಮ್ ಈ ಥರ ಮಾಡಬೇಕು ಅಂತ ನನಗನ್ಸುತ್ತೆ. ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಅದೇ ಥರ ಅನಿಸುತ್ತೆ. ಇನ್ನೂ ಕೆಲವೊಂದು ಥಿಂಗ್ಸ್ಗಳು ಬಂದರೆ ಇಲ್ಲಿಗೆ 100% ನಿಮಗೆ ಆಲ್ಮೋಸ್ಟ್ ಲುಕ್ ಚೇಂಜ್ ಆಗುತ್ತೆ. ಈ ಮಾಸ್ಟರ್ ಬೆಡ್ರೂಮ್ ಅಂದರೆ ಏನು ಸೈಜಲ್ಲಿದೆ ಸರ್ ಕಂಪ್ಲೀಟ್? ಈ ಮಾಸ್ಟರ್ ಬೆಡ್ರೂಮ್ ತಗೊಂಡ್ರೆ ಟೋಟಲ್ ಸೈಜ್ ಬಂದು 15/18 ಬರುತ್ತೆ ಸರ್. 15/18. ಆಲ್ಮೋಸ್ಟ್ ಈಗ 15/18 ಅಂದರೆ ಇನ್ನೊಂದು ಚೂರು ಇನ್ನೊಂದು 10 ಅಡಿ ಹೋದರೆ ಒಂದು ಆಲ್ಮೋಸ್ಟ್ ಒಂದು
ಕೆಲವರು ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯೂಸ್ ಮಾಡೋ ಒಂದು ಮನೆನೇ ಆಗುತ್ತೆ. ಸೊ ಅಷ್ಟು ಆಲ್ಮೋಸ್ಟ್ ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದೀರಾ ನೀವು ಕಂಪ್ಲೀಟ್ಲಿ. ಸೊ ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಎಲ್ಲ ಯಾವ ಥರ, ಏನು ಕ್ವಾಲಿಟಿ ಅಂದರೆ ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡಿರೋಂಥದ್ದು ಸರ್ ನೀವು ಇಲ್ಲಿ? ಸರಿ, ಕಾಟಿಗೆ ಬಂದರೆ ಎಲ್ಲ ಇಲ್ಲಿ ಡ್ಯೂಕೋ ಫಿನಿಶ್ ಮಾಡಿರೋದು ಪೇಂಟು ಆಯ್ತಾ. ಅದಾದ್ಮೇಲೆ ಇಲ್ಲಿ ಮಧ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಾ ವಿತ್ ಮಿರರು ವಿತ್ ಡಿಸೈನರ್ ಇರೋದು, ಇದು ಬಂದ್ರು ಕಂಪ್ಲೀಟ್ ಕುಷನ್ ಬ್ಯಾಕ್ಗ್ರೌಂಡ್ ವಾಲ್. ಹೌದು, ಬ್ಯಾಕ್ಗ್ರೌಂಡ್ ವಾಲ್ಗೆ ವಿತ್ ಲೈಟ್ ಕೂಡ ಇದೆ ಅನ್ಸುತ್ತೆ. ವಿತ್ ಲೈಟಿಂಗ್. ಅದು ಆನೆಕ್ಸ್ ಮೆಟೀರಿಯಲ್ ಬರುತ್ತೆ, ಅದು ಆನೆಕ್ಸ್ ಒಂಥರ. ಅದು ಬಿಟ್ಟು ಇನ್ನು ಮಿಕ್ಕಿದ್ದು ಟೇಬಲ್ ಟಾಪ್ ಎಲ್ಲ ನಿಮಗೆ ಮಾರ್ಬಲ್ಲೇ ಹಾಕೊಂಡಿರೋದು ವಿತ್ ಇದು ವೆಟ್ರಿಫೈಡ್ ಟೈಲ್ಸ್, ವುಡನ್ ಫಿನಿಶ್ ಇದೆ. ನೋಡಿ, ನಾನು ಈಗ ಆಲ್ಮೋಸ್ಟ್ ನಾನು ಕನ್ಫ್ಯೂಸ್ ಆದೆ. ಇದು ಆಲ್ಮೋಸ್ಟ್ ನೀವು ವುಡನ್ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ಇದು ವೆಟ್ರಿಫೈಡ್ ಟೈಲ್ಸ್ ಇದು. ಸೊ ನನಗೆ ಕನ್ಫ್ಯೂಸ್ ಆಯಿತು ಒಂದು ಕ್ಷಣ. ಇದು ಆಲ್ಮೋಸ್ಟ್ ಯೂಸ್ ಮಾಡಿರೋದು ಏನು ಪ್ರಾಡಕ್ಟ್ ಇದೆ ಇದು ಟೈಲ್ಸ್, ವೆಟ್ರಿಫೈಡ್ ಟೈಲ್ಸ್, ವುಡನ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಏನು ಕಾಸ್ಟ್ ಇದೆ ಸರ್ ಇದು? ಸರ್ ಇದು ಬಂದು ನಿಮಗೆ ಒಂದು ಲೆಂತ್ ಕಾಸ್ಟ್ ಬರುತ್ತೆ. ಮಾಮೂಲಿ ಈಗ ಏನು ಒಂದು ಪೀಸ್ ಕಾಣ್ತಾ ಇದೆ, ಇದು ಒಂದು ಲೆಂತ್. ಇದು 8 ಇಂಚಸ್ಗೆ ನಿಮಗೆ 4 ಫೀಟ್ ಬರುತ್ತೆ. 8 ಇಂಚಸ್. ಓಕೆ, ಹಿಂಗೆ 4, ಹಿಂಗೆ 8 ಇಂಚಸ್. ಹೌದು. ಓಕೆ, ಅಷ್ಟು ಕಾಸ್ಟ್ ಬಂದು ನಿಮಗೆ ಅರೌಂಡ್ 92 ರೂಪೀಸ್ ಬೀಳುತ್ತೆ. 92 ರೂಪೀಸ್ ಬೀಳುತ್ತೆ. ಓಕೆ, ಸೊ ಈಗ ನಿಮ್ಗೆ ಏನಾದ್ರು ಅದೇ ಹೇಳ್ತೀವಲ್ಲ, ಬೇಜಾರಾದಾಗ ಬಾಲ್ಕನಿ ನೋಡಬೇಕು ಅಂದರೆ ಡೆಫಿನೆಟ್ಲಿ ಬಾಲ್ಕನಿ ಕೂಡ ಮಾಡಿದ್ದಾರೆ ಇಲ್ಲಿ. ಸೊ ಒಂಥರ ಈಗ ಆಲ್ಮೋಸ್ಟ್ ಎಲ್ಲರೂ ಈ ಐರನ್ ಗ್ರಿಲ್ಗಳನ್ನ ಯೂಸ್ ಮಾಡ್ತಾರೆ, ಮೆಟಲ್ ಗ್ರಿಲ್ಗಳು ಯೂಸ್ ಮಾಡ್ತಾರೆ. ಸೊ ಇವರು ಇದೇನು ಪ್ರಾಡಕ್ಟ್ ಅಂದರೆ ಏನು ಮೆಟೀರಿಯಲ್ ಸರ್ ಇದು? ಇದು ಟೆರಾಕೋಟಾ ಆಕ್ಚುಲಿ ಮೆಟೀರಿಯಲ್. ಟೆರಾಕೋಟಾ ಮೆಟೀರಿಯಲ್ ಯೂಸ್ ಮಾಡಿ ಮೆಟೀರಿಯಲ್ ಇಂದಾನೆ ಮಾಡಿರೋದು. ಈಗೆಲ್ಲ ಇದೆಲ್ಲ ಒಂದು ಸ್ವಲ್ಪ ಟ್ರೆಂಡಿ ಆಗಿದೆ. ಅದೇ ನೋಡೋದು ಕೂಡ ಚೆನ್ನಾಗಿ ಕಾಣುತ್ತೆ. ಈಗ ಮೇನ್ ಅಂದ್ರೆ ಒಳಗಡೆಯಿಂದ ಹೊರಗಡೆಯಿಂದ ಲುಕ್ ಚೆನ್ನಾಗಿ ಕಾಣುತ್ತೆ ಕಂಪ್ಲೀಟ್ಲಿ. ಸೊ ಈಗ ವಾಶ್ರೂಮ್ ಟೈಲ್ಸ್ ಅಂತಾನು ಕರೀತಾರೆ ಅದನ್ನ. ಓಕೆ, ಟಿವಿ ನೋಡಬೇಕು ಅಂದ್ರೆ ಡೆಫಿನೆಟ್ಲಿ ಟಿವಿಗೆ ಕೂಡ ವಾಲ್ನ ಆಲ್ರೆಡಿ ರೆಡಿ ಮಾಡಿ ಪಾರ್ಟೇಷನ್ ಮಾಡಿದ್ದಾರೆ. ಅಂತಂದ್ರೆ ನಿಮ್ಗೇನು ವಾಲ್ ಅಲ್ಲ, ಇದು ಕಂಪ್ಲೀಟ್ಲಿ ವುಡನ್ ಇದರಿಂದ ಮಾಡಿರುವಂಥದ್ದು ಪಾರ್ಟೇಷನ್ನು. ಸೊ ವಾಶ್ರೂಮ್ ಯಾವ ಥರ ಇದೆ ನೋಡೋಣ ಬನ್ನಿ. ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಅಂದರೆ ವಾಶ್ರೂಮ್ ಏನು ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ಲಿ ಈಗ ನೀವು ಬಟ್ಟೆ ಇಟ್ಕೊಳೋದಕ್ಕಾಗಲಿ, ಈಗೇನು ನಾವಾಗಲೇ ವಾಕಿನ್ ಕ್ಲಾಸೆಟ್ ಅಂತ ಕರಿತೀವಿ, ಅದನ್ನು ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಕ್ಲಾಸ್ ಇಟ್ಕೊಳೋದಾದರೆ ವಾರ್ಡ್ರೂಮ್ ಮಾಡಿದ್ದಾರೆ, ಕಂಪ್ಲೀಟ್ಲಿ ವಾರ್ಡ್ರೂಮ್ ಮಾಡಿದ್ದಾರೆ. ಸೊ ನೀವೇನು ಬೇಕಾದ್ರೂ ಇಟ್ಕೋಬೋದು. ಆ್ಯಂಡ್ ನಿಮಗೆ ಇನ್ನೊಂದು ಇದು ನಿಮ್ಗೆ ನೋಡ್ತಾ ಇದ್ರೆ ಏನಂತ ಅನಿಸ್ಬೋದು ಇದು. ಸೊ ಕಾಮನ್ನಾಗಿ ಏನಾದ್ರು ಸಿಂಪಲ್ ನಿಮ್ಗೆ ಅಷ್ಟು ಐಡಿಯಾ ಬರಲ್ಲ ಅನ್ಸುತ್ತೆ. ಈಗ ಯಾರೋ ನಿಮ್ಮ ಕಂಪ್ಲೀಟ್ ನಿಮ್ಮ ಫೇರ್ ಏನಾದ್ರು ಇದ್ದರೆ, ಸೊ ಅವರು ಶೂ ರ್ಯಾಕ್ ಅಂತ ಇದು ಅಂದರೆ ನಿಮ್ಗೆ ಆಲ್ ಸೆಟ್ ನಿಮ್ಗೆ ಆಲ್ಮೋಸ್ಟ್ ನಿಮಗೆ ಟೋಟಲ್ ಮೋರ್ ದೆನ್ ಒಂದು 20 ಫೇರ್ಸ್ ಇಟ್ಕೊಳೋಷ್ಟು ಶೂ ರ್ಯಾಕ್ ಅಷ್ಟು ಸ್ಪೇಸ್ ಇದೆ ಇಲ್ಲಿ. ಸೊ ಅದನ್ನು ಕೂಡ ಕಂಪ್ಲೀಟ್ಲಿ ಪ್ಲ್ಯಾನ್ ಮಾಡಿ ಮಾಡಿಕೊಟ್ಟಿರೋದು ಕಾಸಾ ಡಿಸೈನ್ಸಿಂದ. ಸೊ ಆ್ಯಂಡ್ ಅದನ್ನು ಬಿಟ್ಟು ರ್ಯಾಕ್ಗಳಿದೆ, ಇಂಡಿವಿಜುವಲ್ ರ್ಯಾಕ್ಗಳು ನಿಮಗೆ. ಸೊ ನೀವೇನಾದ್ರು ಮೇಕಪ್ ಮಾಡ್ಕೊತೀನಿ ಅಂದರೆ ಮೇಕಪ್ ಮಾಡ್ಕೊಳೋದಕ್ಕೆ ಆಲ್ರೆಡಿ ಗ್ಲಾಸ್ ರೆಡಿ ಇದೆ ಕಂಪ್ಲೀಟ್ಲಿ. ನಿಮಗೆ ಏನಂತ ಕರಿತೀವಿ, ಪ್ರತಿಯೊಂದು ಕೂಡ ರೆಡಿ ಇರೋದ್ರಿಂದ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದ್ಸಲಿ ವಾಶ್ರೂಮ್ ಯಾವ ಥರ ಇದೆ ನೋಡೋಣ ಬನ್ನಿ. ಸೊ ವಾಶ್ರೂಮ್ ನೋಡ್ತಾ ಇರ್ಬೋದು, ಕಂಪ್ಲೀಟ್ಲಿ ಆಲ್ ಸೆಟ್ ಅಂದರೆ ನಿಮಗೆ ಪ್ರತಿಯೊಂದು ಕೂಡ ಮೆಟೀರಿಯಲಿಂದ ಹಿಡಿದು ಯಾವುದೂ ಬ್ಯಾಲೆನ್ಸ್ ಉಳಿಸ್ಕೊಂಡಿಲ್ಲ. ಸೊ ಇದು ಕೂಡ ವೆಟಿಫೈಡ್ ಇದೆ. ಕೆಳಗಡೆ ಮಾತ್ರ ಗ್ರನೈಟ್, ಲಪೋತ್ರ ಗ್ರನೈಟ್ ಹಾಕಿರೋದು. ಯಾಕೆಂದ್ರೆ ಸಾಫ್ಟ್ ಎಲ್ಲ ಇದ್ರೆ ನಿಮ್ಗೆ ಜಾರದು ಅದೆಲ್ಲ ಚಾನ್ಸಸ್ ಜಾಸ್ತಿ. ಸೊ ಅಂದ್ರೆ ಇದು ಸ್ವಲ್ಪ ಸಾಫ್ಟ್ ಇಲ್ಲ, ರಫ್ ಗ್ರನೈಟ್ ಮೆಟೀರಿಯಲ್ ಯೂಸ್ ಮಾಡಿರೋಂಥದ್ದು. ಸೊ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಎಲ್ಲ ರೆಡಿ ಇದೆ. ಸೊ ಈಗ ನಾವು ಆಲ್ಮೋಸ್ಟು ಫಸ್ಟ್ ಫ್ಲೋರ್ನ ಬಿಟ್ಟು ಇವಾಗ ಆಲ್ಮೋಸ್ಟ್ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಅಂತಂದರೆ ಟ್ರಿಪ್ಲೆಕ್ಸ್ ಆಗಿರೋದ್ರಿಂದ ಮೇಲ್ಗಡೆನೂ ಕೂಡ 2 ರೂಮ್ ಸಿಗುತ್ತೆ ನಿಮಗೆ. ಸೊ ಇಲ್ಲೂ ಕೂಡ ಸೇಮ್ ಮೆಟೀರಿಯಲ್, ಈಗೇನು ಸರ್ ಹೇಳಿದ್ರು 170 ರೂಪೀಸ್ ಪ್ಲಸ್ ಅದೇ ಕಾಸ್ಟ್ನ ಫಸ್ಟ್ ಸ್ಕ್ವೇರ್ ಫೀಟ್ ಯೂಸ್ ಮಾಡಿರೋ ಮೆಟೀರಿಯಲ್ಲು. ಸೊ ಈಗ ಬಂದರೆ ಇಲ್ಲಿ ನಿಮಗೆ 2 ರೂಮ್ ಸಿಗುತ್ತೆ, ಇಲ್ಲೂ ಕೂಡ ನೋಡ್ಬೋದು ಬನ್ನಿ. ನಾವು ಟ್ರಿಪ್ಲೆಕ್ಸ್ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಇಲ್ಲಿ ಕೂಡ 2 ರೂಮ್ ಇದೆ, ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸೊ ನೀವೇನಾದರೂ ಬಾಲ್ಕನಿ ಬೇಕು ಅನ್ನೋರಿಗೆ ಬಾಲ್ಕನಿನೂ ಕೂಡ ಇದೆ, ಕಂಪ್ಲೀಟ್ಲಿ ಔಟ್ಲುಕ್ ಅಂದರೆ ನೀವು ಹೊರಗಡೆ ಏನೇನಿದೆ ಅಂತ ಇಲ್ಲಿ ಬಂದು ಆರಾಮ್ಸೆ ನೋಡ್ಬೋದು. ಇನ್ನು ನೀವು ಬಾಲ್ಕನಿ ಆಗಾದರೂ ಕನ್ವರ್ಟ್ ಮಾಡ್ಬೋದು. ಬಟ್ ನಾನು ಓನರ್ ಹೇಳಿದ ಪ್ರಕಾರ ಇದನ್ನು ನೀವು ಗಾರ್ಡನ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಹೇಳಿದ್ದಾರೆ. ಸೊ ಗಾರ್ಡನ್ ಮಾಡ್ಕೋತೀರಿ ಅಂದರೆ ಗಾರ್ಡನ್ ಕೂಡ ಮಾಡ್ಕೋಬೋದು ಕಂಪ್ಲೀಟ್ಲಿ. ಈಗ ನೋಡ್ಬೋದು ನಿಮ್ಮ ಸುತ್ತಮುತ್ತ ಎಲ್ಲ ಮನೆಗಳಿದೆ. ಈಗೇನು ನೀವು ಎಲ್ಲೋ ಕಾಡಲ್ಲಿದೆ ಅನ್ನೋ ಫೀಲ್ ಆಗಲ್ಲ, ಯಾಕೆಂದರೆ ನಾವಿರೋದು ವಿಶ್ವೇಶ್ವರಯ್ಯಲ್ಲಿ ಬಿಟ್ಟು ನಾಗರಬಾವಿಲಿ. ಸೊ ಈಗ ನೆಕ್ಸ್ಟ್ ರೂಮ್ ಯಾವ ಥರ ಇದೆ ಅದು ತೋರಿಸ್ತೀನಿ ಬನ್ನಿ. ಕಿಡ್ಸ್ ರೂಮ್ ಅಂತ ಕರಿಬೋದು. ಸೊ ಕಿಡ್ಸ್ ರೂಮ್ ಈಗ ಆಲ್ಮೋಸ್ಟ್ ಒಂದು ಇದೆ, ಲುಕ್ ಲೈಕ್ ಇದು ನಿಮ್ಗೆ ಆಲ್ಮೋಸ್ಟ್ ಇದು ನಿಮ್ಗೊಂದು 10x12 ಅನ್ನೋ ಡೈಮೆನ್ಷನ್ ಇದೆ ಇದು ಕಿಡ್ಸ್ ರೂಮ್ ಇದು. ಸೊ ಇಲ್ಲಿ ಆರಾಮ್ಸೆ ಒಂದು 2 ಮಕ್ಕಳು ಮಲ್ಕೊಳೋದಕ್ಕೆ ಚೆನ್ನಾಗಿದೆ ಪ್ಲೇಸು. ಈಗ ನೀವು ಕಿಡ್ಸ್ ರೂಮ್ ನೋಡಿದ್ರಿ, ಇದಾದಮೇಲೆ ಇದನ್ನು ನೀವು ಏನಂತ ಬೇಕಾದರೂ ಕರಿಬೋದು. ಅಂದರೆ ಇದನ್ನ ನೀವು ಒಂದು ವೇಳೆ ಎಂಟರ್ಟೈನ್ಮೆಂಟ್ ಇಷ್ಟ ಇತ್ತು ಅಂತಂದರೆ ಡೆಫಿನೆಟ್ಲಿ ಇದನ್ನ ನೀವು ಹೋಮ್ ಥಿಯೇಟರ್ ಅಂತ ಕರಿಬೋದು, ಅಥವಾ ಹೋಮ್ ಥಿಯೇಟರ್ ಮಾಡ್ಕೋಬೋದು. ಸೊ ಓನರ್ ಪ್ಲ್ಯಾನಿಂಗ್ ಏನು ಅಂತಂದರೆ ಹೋಮ್ ಥಿಯೇಟರ್ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ಇಟ್ಕೊಂಡೆ ಅವ್ರು ಮಾಡಿದ್ದಾರೆ. ಅಂದರೆ ಎಂಟಿ ರೂಮ್ ಇದೆ. ಸೊ ಇದನ್ನ ನೀವು ಗೆಸ್ಟ್ ರೂಮ್ ಮಾಡ್ಕೋಬೋದು, ಅಥವಾ ರೆಸ್ಟೋ ಬಾರ್ ಬೇಕಾದ್ರೂ ಮಾಡ್ಕೋಬೋದು, ಎನಿಥಿಂಗ್ ನೀವೇನು ಬೇಕಾದ್ರೂ ಮಾಡ್ಕೋಬೋದು. ಇಲ್ಲೂ ಕೂಡ ನಿಮ್ಗೆ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಸ್ಪೇಸ್ ಬಿಟ್ಟಿದ್ದಾರೆ. ಮೋರ್ ದೆನ್ ನಿಮಗಿದು 15x20 ಡೈಮೆನ್ಷನ್ನೇ ಸಿಗುತ್ತೆ ಆಲ್ಮೋಸ್ಟ್ ಕವರ್ ಮಾಡಿಕೊಂಡ್ರೆ. ಸೊ ಇಲ್ಲಿ ಇಲ್ಲೂ ಕೂಡ ಬೇಕು ಅಂದರೆ ವಾಶ್ರೂಮ್ ಕೂಡ ಮಾಡಿದ್ದಾರೆ. ಸೊ ಸಿಂಪಲ್ ವಾಶ್ರೂಮ್, ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಸಿಂಪಲ್ ವಾಶ್ರೂಮ್ ಮಾಡಿದ್ದಾರೆ. ಸೊ ಇಲ್ಲಿರೋ ವಾಶ್ರೂಮ್ ಈ ಥರ ಇದೆ. ಸೊ ನೀವು ಆರಾಮ್ಸೆ ಯುಟಿಲೈಸ್ ಮಾಡ್ಕೋಬೋದು. ಆಲ್ಮೋಸ್ಟ್ ನಿಮಗೆ ನಾನು ನೋಡಿದಂಗೆ 1 2 3 4
3 ರೂಮು ಪ್ಲಸ್ ಇದೊಂದು ನಿಮಗೆ ಸಿಕ್ಕುತ್ತೆ. ಅಂದರೆ ಇದು ನೀವು ಯಾವ್ದು ಹೇಳಿದ್ನಲ್ಲ, ಇನ್ನು ನೀವು ಆರಾಮ್ಸೆ ನೀವು ಹೋಮ್ ಥಿಯೇಟ್ರ್ ಮಾಡ್ಕೋಬೋದು, ಎನಿಥಿಂಗ್ ಏನು ಬೇಕಾದ್ರೂ ಮಾಡ್ಕೋಬೋದು. ಸೊ ಈ ಬಿಲ್ಡಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ರೂಮ್ಗಳೆಲ್ಲ ಕವರ್ ಆಗಿದೆ. ಬಾಲ್ಕನಿ ಯಾವ ಥರ ಇದೆ ಅಂದರೆ ಟೆರಸ್ ಯಾವ ಥರ ಇದೆ ಅದನ್ನು ನೋಡ್ಕೊಬರೋಣ ಬನ್ನಿ. ಸೊ ಈಗ ನಾವು ನೋಡ್ತಾ ಇರೋದು ಕಂಪ್ಲೀಟ್ಲಿ ಟೆರಸ್, ಅಂದರೆ ನೀವು ಬಾಲ್ಕನಿ ಅಂತ ನಾವೇನು ಕರಿತೀವಿ ಟೆರಸ್ ಇದು. ಸೊ ಇಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ 2 ಸಿಂಕ್ ಟ್ಯಾಂಕ್, ಅಂದರೆ ನಿಮಗೇನು ವಾಟರ್ ಟ್ಯಾಂಕ್ ಬೇಕು ಅಂದರೆ 2 ವಾಟರ್ ಟ್ಯಾಂಕ್ ಇಟ್ಟಿದ್ದಾರೆ. ಕಂಪ್ಲೀಟ್ಲಿ ಇಲ್ಲಿ ಬಂದು ನೀವೇನಾದ್ರು ಟೈಮ್ ಪಾಸ್ ಮಾಡ್ಬೋದು, ಅಥವಾ ನೀವೇನೋ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂದರೆ ಫ್ಯಾಮಿಲಿ ಜೊತೆ ಆರಾಮ್ಸೆ ಬಂದು ದಿನದಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಸೊ ಲೊಕೇಶನ್ ಚೆನ್ನಾಗಿದೆ. ಆ್ಯಂಡ್ ನೀವು ಬನ್ನಿ, ಈಗ ಆಲ್ಮೋಸ್ಟ್ ಎಲ್ಲರಿಗೂ ಫೀಲ್ ಇರುತ್ತೆ. ಈಗ ವಿಶ್ವೇಶ್ವರ ಲೇಔಟ್ ಅಂತ ಅಂದರೆ ತುಂಬ ಜನಕ್ಕೆ ಗೊತ್ತಿರೋದು ಆಲ್ಮೋಸ್ಟ್ ತುಂಬ ಒಳಗಡೆ ಇದೆ ಜಾಗ, ಎಲ್ಲೋ ಇರುತ್ತೆ ಅಂತ. ನೀವು ಬೇಕಾದ್ರೆ ಸುತ್ತ ಒಂದು ರೌಂಡ್ ನಮ್ಮ ಕ್ಯಾಮ್ರಾಮನ್ ಕವರ್ ಮಾಡ್ತಾರೆ ನಿಮ್ಗೆ ಕಂಪ್ಲೀಟ್ಲಿ. ಎಲ್ಲ ಬಿಲ್ಡಿಂಗ್ ಇರುವಂಥದ್ದು, ಯಾವುದೂ ಖಾಲಿ ಜಾಗಗಳು ಇಲ್ಲ ಆಲ್ಮೋಸ್ಟ್. ಈಗೇನು ನಾವು ಕಡೆ ಕಾಣ್ತಾ ಇದೆ, ಅಲ್ಲಿ ವೆಹಿಕಲ್ಗಳು ಓಡಾಡ್ತಿದೆ, ಅದು ಏನು ಕಾಣ್ತಿದೆ ವೆಹಿಕಲ್ಗಳು, ಅದೇ ಮೈನ್ ರೋಡ್ ನಿಮಗೆ ಕಂಪ್ಲೀಟ್ಲಿ ಮೈನ್ ರೋಡ್. ಅದು ಅದೇ ಮೈನ್ ರೋಡಲ್ಲಿ ಏನು ವೆಹಿಕಲ್ ಓಡಾಡ್ತಿದೆ ಅದೇ ಮೈನ್ ರೋಡ್. ಆ ಮೈನ್ ರೋಡಿಂದ ನಿಮ್ಗೆ ಜಸ್ಟ್ ಒಂದು 400 - 500 ಮೀಟರ್ಸ್ ಅಂತ ಹೇಳ್ಬೋದು ಅಷ್ಟೇ. ಸೊ ಆರಾಮ್ಸೆ ನೀವು ಬಸ್ ಸ್ಟಾಪಲ್ಲಿ ಬಸ್ ಇಳ್ಕೊಂಡು ನೀವು ಬಂದರೆ ಆರಾಮ್ಸೆ ಜಸ್ಟ್ ಒಂದು 2 ರಿಂದ 5 ನಿಮಿಷ ವಾಕ್ ಮಾಡಿದ್ರೆ ಆರಾಮ್ಸೆ ಈ ಮನೆ ಸಿಗುತ್ತೆ. ಸೊ ಈಗ ಇಷ್ಟೊತ್ತು ನೀವು ವೆಯ್ಟ್ ಮಾಡ್ತಿದ್ರಿ ಪ್ರೈಸ್ ಏನಿದೆ ಅಂತ. ಸೊ ಪ್ರೈಸ್ ಅಂತ ಬಂದರೆ ಏನು ಪ್ರೈಸ್ ಇದೆ ಸರ್ ಇದು? ಸರ್ ಪ್ರೈಸ್ ನಾವು ಕೋಟ್ ಮಾಡ್ತಾ ಇರೋದು ಬಂದು 3.2 crore. 3.2 ಅಂದರೆ 3,20,00,000 ನೀವು ಕೋಟ್ ಮಾಡ್ತಿದ್ರೆ. ಸೊ ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಕುತ್ಕೊಂಡು ಮಾತಾಡಿದ್ರೆ. ಸೊ ಸರ್ ವಿಘ್ನೇಶ್ ಸರ್ ಏನು ಹೇಳ್ತಿದ್ದಾರೆ ಅಂದರೆ 3,20,00,000 ಕಂಪ್ಲೀಟ್ ಈ ಪ್ಲೇಸ್ಗೆ, ಈ ಮನೆಗೆ ಕಂಪ್ಲೀಟ್ಲಿ ಪ್ರೈಸ್ ಹೇಳ್ತಾ ಇದ್ದಾರೆ. ನೀವು ಒಂದ್ಸಲಿ ಅವ್ರ ನಂಬರ್ನ ಕೂಡ ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ. ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಿಘ್ನೇಶ್ ಸರ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ನೊಂದ್ಸಲಿ ನಾನು ಮಾಡೋದಕ್ಕಿಂತ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ್ಯಂಡ್ ನೀವು ಜೊತೆಗೆ ಜಾಸ್ತಿ ಫೋನಲ್ಲಿ ಕೇಳೋದಕ್ಕಿಂತ ಒಂದ್ಸಲಿ ಟೈಮ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬಂದು ಒಂದ್ಸಲಿ ನೋಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ತೆ. ಮನೆ ಮಾತಿಂದ ನಾನು ನಿಮ್ಮ ಯಶವಂತ್ ಮಾತಾಡ್ತಿರೋದು. ತುಂಬಾ ಜನಕ್ಕೆ ಬೆಂಗಳೂರಲ್ಲಿ ಮನೆ ಕಟ್ಟಬೇಕು, ಮನೆ ತಗೋಬೇಕು ಅನ್ನೋ ಆಸೆ ಇರುತ್ತೆ. ನಿಮ್ಗಳಿಗೋಸ್ಕರ ಮನೆ ಬಗ್ಗೆ ಮಾತಾಡಕ್ ಹೋಗ್ತಾ ಇದೀವಿ ಬನ್ನಿ. ಸೊ ಈಗೇನು ನಾವಿದೀವಿ, ಈ ಲೊಕೇಶನ್ ಬೆಂಗಳೂರಲ್ಲಿ ನಾಗರಬಾವಿ ವಿಶ್ವೇಶ್ವರ ಲೇಔಟ್ ಅಲ್ಲಿ ಬರುವಂತದ್ದು ಪ್ಲೇಸ್ ಇದು. ಸೊ 3rd ಬ್ಲಾಕ್ ಅಲ್ಲಿ ಬರುತ್ತೆ. ಸೊ ಇದು BDA ಸೈಟ್ ಆಗಿರುತ್ತೆ. ಇದು ಸೈಟ್ ಡೈಮೆನ್ಷನ್ ಏನಂದ್ರೆ 30-40. ಸೊ ರೋಡ್ ಫೇಸಿಂಗ್ ಬಂದು ನಾರ್ತ್ ಫೇಸಿಂಗು. ಇದಕ್ಕೆ 2 ರೋಡ್ ಬರುತ್ತೆ. ಕಾಮನ್ ಆಗಿ ನೀವು ನೋಡಿರ್ತೀರಾ, ಎಲ್ಲೂ ಕೂಡ ಒಂದು ಸೈಟ್ಗೆ 2 ರೋಡ್ ಬರಲ್ಲ. ಸೊ ಇದಕ್ಕೇನು ಅಂದ್ರೆ ನಾರ್ತ್ ಫೇಸಿಗೆ 30 ಫೀಟ್ ರೋಡ್ ಬರುತ್ತೆ, ಸೌತ್ ಫೇಸಿಗೆ ನಿಮಗೆ 40 ಫೀಟ್ ರೋಡ್ ಬರುತ್ತೆ. ಸೊ ಈಗ ಒಳಗಡೆ ಯಾವ ತರ ಇದೆ ಏನಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಸೊ ಒಳಗಡೆ ನೋಡ್ಬೋದು ನಿಮ್ಗೆ ಕಂಪ್ಲೀಟ್ಲಿ 30-40 ಅಲ್ಲಿ ನಿಮ್ಗೆ ಒಂದು ಆಲ್ಮೋಸ್ಟ್ ಸ್ಟೋರ್ ರೂಮ್ ಅಂತ. ಈಗ ನೀವು ಯಾರಾದ್ರೂ ನೀವು ಫ್ಯೂಚರ್ಗೆ ಏನಾದ್ರು ಬಾಡಿಗೆ ಕೊಡ್ತೀರಾ ಅಂತಂದ್ರೆ ಬಾಡಿಗೆ ಕೊಡ್ಬೋದು. ಒಂದು ರೂಮು, ಒಂದು ಕಿಚನ್ ಇರುವಂತ ಪ್ಲೇಸ್ ಇದು. ಸೊ ಅಂಡ್ ನಿಮ್ಗೆ ಇಲ್ಲಿ ಆರಾಮ್ಸೆ ನೀವು 2 ಕಾರ್ ನಿಲ್ಸ್ಬೋದು. ಸೊ ಒಂದು ಇನೋವಾ, ಒಂದು ಸಿಂಗಲ್, ಒಂದು ಚಿಕ್ಕ ಕಾರ್ ನಿಲ್ಸಂಗಿದ್ರು ನಿಲ್ಸ್ಬೋದು. ಇಲ್ಲ 2 ಇನೋವಾ ನಿಲ್ಸ್ಕೊತೀರಿ ಅಂದ್ರೆ 2 ಇನೋವಾ ನಿಲ್ಸ್ಕೋಬಹುದು. ಅಂದ್ರೆ ಕಂಪ್ಲೀಟ್ಲಿ ಪ್ಲೇಸ್ ಇದೆ, ಅಂದ್ರೆ ನೀವು ರೆಡಿ ಫಾರ್ ಮೂವ್ ಇದೆ. ಸೊ ನೀವು ಈಗಲೇ ಬಂದ್ರೆ ಈಗಲೇ ತಗೊಳ್ಳೋ ಅಂತ ಪ್ಲೇಸ್ ಇರುವಂತದ್ದು. ಸೊ ಬನ್ನಿ ಒಳಗಡೆ ಹೋಗೋಣ, ಯಾವ ತರ ಇದೆ ಅಂತ ತೋರಿಸ್ತೀನಿ. ಸೊ ನೀವೇನಾದ್ರು ರೆಂಟ್ ಕೊಡ್ತೀನಿ ಅಂತ ಅಂದ್ರೆ ಸೊ ರೆಂಟ್ಗೂ ಕೂಡ ಕೊಡ್ಬೋದು. ರೆಂಟಿಗೆ ಕೊಡೋ ತರನು ಕೂಡ ಪ್ಲೇಸ್ ಇದೆ. ಇಲ್ಲಿ ಕಂಪ್ಲೀಟ್ಲಿ ಒಂದು ರೂಮ್ ಮತ್ತೆ ಒಂದು ಕಿಚನ್ ಇರುವಂತದ್ದು ಮಾಡಿದ್ದಾರೆ. ನೀವೇನ್ ಫಸ್ಟ್ ನೋಡಿದ್ರಿ ಅದು ಸ್ಟೋರ್ ರೂಮ್ ಮಾಡ್ಕೋಬಹುದು ಫ್ಯೂಚರ್ಗೆ. ಸೊ ಈಗ ಏನ್ ನೋಡ್ತಾ ಇದ್ರೆ ಇದು ಆರಾಮ್ಸೆ ಒಂದು ರೆಂಟ್ ಕೊಡ್ತೀನಿ ಅಂದ್ರೆ ರೆಂಟ್ ಕೊಡ್ಬೋದು. ಹೇಳಿದ್ನಲ್ಲ ನಾನು 2 ಕಡೆ ರೋಡ್ ಇದೆ ಅಂತ. ಸೊ ಒಂದು ರೋಡ್ ಏನಿದೆ ಅದು ಈ ರೋಡ್ ಬರುತ್ತೆ ಕಂಪ್ಲೀಟ್ಲಿ ಇದು. ಸೊ ಇದು ನಿಮಗೆ 40 ಫೀಟ್ ರೋಡ್ ಬರುತ್ತೆ. ಎಂಟ್ರೆನ್ಸ್ ಏನ್ ನೋಡಿದ್ರೆ ಅದು ನಿಮಗೆ 30 ಫೀಟ್ ರೋಡ್ ಬರುತ್ತೆ. ಸೊ ಈಗ ನಾವು ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಇರುವಂತದ್ದು ಏನ್ ಸ್ಟೆಪ್ಸ್ ಕಾಣ್ತಾ ಇದೆ ನಿಮ್ಗೆ, ಕಂಪ್ಲೀಟ್ಲಿ ಇದು 4 ಅಂದ್ರೆ 3.25 ಅಡಿ ಇದೆ. ಈಗ ಏನ್ ನೋಡ್ತಿದ್ರೆ ಕಾಮನ್ ಆಗಿ ಎಲ್ಲರೂ ಬರೀ ಗ್ರಿಲ್ ಹಾಕಿ ಬಿಟ್ಬಿಡ್ತಾರೆ. ಸೊ ಇವರು ಟಫನ್ ಗ್ಲಾಸ್ ಜೊತೆಗೆ ನಿಮ್ಗೆ ಕವರಿಂಗ್ ಕೊಟ್ಟಿರುವಂತದ್ದು. ಸೊ ಬನ್ನಿ ಒಳಗಡೆ ಹೋಗೋಣ, ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಪ್ರಾಪರ್ಟಿಯ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಕಾಸಾ ಡಿಸೈನ್ಸ್ ಇಂದ ವಿಘ್ನೇಶ್ ಸರ್ ಅಂತ. ಹಾಯ್ ಸರ್. ನಮಸ್ತೆ. ಸೊ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ. ಒಳಗಡೆ ಹೋಗೋಣ, ಏನೇನು ಡೈಮೆನ್ಷನ್ ಅಂದ್ರೆ ಕಂಪ್ಲೀಟ್ಲಿ ಯಾವ್ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಎಲ್ಲ ನೋಡ್ಕೊಬರೋಣ. ಸೊ ಬನ್ನಿ. ಸೊ ಈ ಹಾಲ್ ಏನು ಡೈಮೆನ್ಷನ್ ಅಲ್ಲಿ ಮಾಡಿರುವಂಥದ್ದು ಸರ್ ನೀವು? ಕಂಪ್ಲೀಟ್ಲಿ ಒಂದು ನಿಮಗೆ 20/17 ಬರುತ್ತೆ. 20/17. ಓಕೆ 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 ಓಕೆ.
ಅಂದರೆ ಕಂಪ್ಲೀಟ್ಲಿ ನೀವು ನೋಡ್ಬೋದು ಒಳಗಡೆ ನೀವು ಎಂಟ್ರೆನ್ಸ್ ತೊಗೊಂಡ್ರೆ ಈಗ ನಾರ್ಮಲಾಗಿ ನೀವು ಎಲ್ಲ ಮನೆಗಳಲ್ಲೂ ನೋಡಿರ್ತಾರೆ ಯಾವ್ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ, ಯಾವ ಥರ ಥಿಂಗ್ಸ್ ಯೂಸ್ ಮಾಡಿರ್ತಾರೆ ಅಂತ. ಇಲ್ಲಿ ನೀವು ಕಂಪ್ಲೀಟ್ಲಿ ನೀವು ಡಿಫ್ರೆಂಟಾಗಿ ನೋಡ್ಬೋದು. ಸೊ ಕಂಪ್ಲೀಟ್ಲಿ ನೀವೇನೀಗ ರಿಚ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ಅದೇ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಆಲ್ರೆಡಿ ನೀವು ಎಂಟ್ರೆನ್ಸ್ ಬರ್ತಿದ್ದಂಗೆ ಆಲ್ಮೋಸ್ಟ್ ನಿಮಗೆ ಸೀಲಿಂಗ್ ಲೈಟ್ ಕೊಟ್ಟಿದ್ದಾರೆ ಒಳಗಡೆ. ಸೊ ಅದು ಕೂಡ ತುಂಬ ಆಲ್ಮೋಸ್ಟ್ ನೋಡಿದ್ರೆ ಮೋರ್ ದೆನ್ ಒಂದು 40,000 ಇರ್ಬೋದಾ ಸರ್? 40 or 50,000 ಪ್ಲಸ್ ಇರ್ಬೋದಾ? ಅಪ್ರಾಕ್ಸಿಮೇಟ್ ಅಷ್ಟಿರುತ್ತೆ. ಸೊ ಅಂದರೆ ಕಂಪ್ಲೀಟ್ಲಿ ನಿಮ್ಗೆ ಏನು ಯೂಸ್ ಮಾಡಿದ್ದಾರೆ ಪ್ರಾಡಕ್ಟು ಯಾವುದು ಲೋ ಕ್ವಾಲಿಟಿ ಪ್ರಾಡಕ್ಟ್ನ ಯೂಸ್ ಮಾಡೇ ಇಲ್ಲ. ಸೊ ಚೆನ್ನಾಗಿರೋ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ. ಡೋರ್ ಆಗಿರ್ಬೋದು, ಎಂಟ್ರೆನ್ಸ್ ಡೋರ್ ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಿದೆ. ಸೊ ಈ ಜಾಗ ಏನು ನೋಡ್ತಾ ಇದ್ದಾರೆ ಇಲ್ಲಿ ನೀವು ಆರಾಮ್ಸೆ ಟಿ ವಿ ಅಂದರೆ ನೀವು ವಾಲ್ ಟಿ ವಿ ಎಷ್ಟು ಬೇಕಾದ್ರೆ ಮ್ಯಾಕ್ಸ್ ಟು ಅಂದರೆ ಮ್ಯಾಕ್ಸ್ ನೀವು ಒಂದು 50 ಇಂಚಸ್ ಪ್ಲಸ್ ಬೇಕಾದ್ರೆ ನೀವು ಆರಾಮ್ಸೆ ಹಾಕೋಬೋದು. ಸೊ ಚೆನ್ನಾಗಿದೆ. ಸೊ ಈ ಹಾಲ್ ಏನು ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಈ ಕಡೆ ಬಂದರೆ ನಿಮಗೆ ದೇವ್ರ ರೂಮ್ ಅಂದರೆ ನಿಮ್ಗೇನು ಪೂಜಾ ಹಾಲ್ ಅಂತ ಕರಿತೀರಾ, ಪೂಜಾ ಹಾಲ್ನ ಬಿಟ್ಟಿದ್ದಾರೆ. ಸೊ ಮೇಲ್ಗಡೆಯಿಂದ ಈಗ ವಾಸ್ತು ಪ್ರಕಾರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಬೆಳಕು ಬೀಳಬೇಕು ದೇವ್ರ ಮನೆಗೆ ಅಂತ. ಸೊ ಅದನ್ನು ಕೂಡ ಆಲ್ಮೋಸ್ಟ್ ಮಾಡಿದ್ದಾರೆ ಅವರು, ಯಾವ ಥರ ಏನು ಅಂತ. ಸೊ ನೀವು ಒಂದ್ಸಲಿ ವಿಸಿಟ್ ಮಾಡಿದ್ರೆ ಕಂಪ್ಲೀಟ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ವಿಘ್ನೇಶ್ ಸರ್. ಸೊ ಬಂದು ನೋಡ್ಕೊಂಡು ಹೋಗ್ಬೋದು. ಪೂಜಾ ಹಾಲ್ ಇದೆ. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ ಲಿಫ್ಟ್, ಈಗ ಆಲ್ಮೋಸ್ಟ್ ವಯಸ್ಸಾದವ್ರು ಇರ್ತಾರೆ ಮನೆಯಲ್ಲಿ, ಈಗ ಆಲ್ಮೋಸ್ಟ್ ಒಂದು 60+ 50+ ನಡೆಯೋಕ್ಕಾಗಲ್ಲ ಕಾಲು ನೋವು ಅನ್ನೋರಿಗೆ ಪ್ರತಿಯೊಬ್ಬರಿಗೂ ಲಿಫ್ಟ್ ಯೂಸ್ ಮಾಡೋದಕ್ಕೆ ಲಿಫ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಈಗ ಆಲ್ಮೋಸ್ಟ್ ಇನ್ನು 1 or 2 ಡೇಸಲ್ಲಿ ರೆಡಿ ಆಗುತ್ತೆ ಅಂತ ಸರ್ ಹೇಳಿದ್ರು. ಈಗ ಎಂಟ್ರೆನ್ಸ್ ನೋಡಿದ್ರಿ, ಹಾಲ್ ನೋಡಿದ್ರಿ, ಫಾರ್ ಸೀಲಿಂಗ್ ಯಾವ ಥರ ಮಾಡಿದ್ದಾರೆ, ಲೈಟ್ಸು, ಪೂಜಾ ಹಾಲ್ ಆಗಿರ್ಬೋದು, ಲಿಫ್ಟ್ ಆಗಿರ್ಬೋದು, ಇದೆಲ್ಲ ನೋಡಿದ್ರಿ. ಸೊ ಈಗ ಕಿಚನ್ ನೋಡೋಣ ಯಾವ ಥರ ಕಿಚನ್ ಇದೆ ಅಂತ. ಸೊ ಬನ್ನಿ ಸರ್, ಇದು ಹಾಲು ಏನು ಡೈಮೆನ್ಷನ್ ಮಾಡಿದ್ದೀರಾ ಸರ್? ಸರ್ ಇದು ಡೈನಿಂಗ್ ಬಂದು ನಿಮಗೆ 15 ಫೀಟ್ಗೆ 14 ಫೀಟ್ ಬರುತ್ತೆ. ಸೊ ಮೋರ್ ದೆನ್ 10 ಮೆಂಬರ್ಸ್ ಕುತ್ಕೋಬೋದು ಅಟ್ ಎ ಟೈಮ್. ಈಸಿಲಿ ಆರಾಮ್ಸೆ 10 ಜನ ಕುತ್ಕೋಬೋದು. ಓಕೆ ನೋಡಿ, ನೀವು ಒಂದು ಫ್ಯಾಮಿಲಿ ಮೆಂಬರ್ಸು ಜಾಯಿಂಟ್ ಫ್ಯಾಮಿಲಿ ಇದ್ದೀರಾ ಮೋರ್ ದೆನ್ 10 ಮೆಂಬರ್ಸ್ ಅಂದರೆ ಡೆಫಿನೆಟ್ಲಿ 10 ಜನ ಕುತ್ಕೊಂಡು ಒಂದೇ ಸಲ ಊಟ ಮಾಡ್ಬೋದು. ಸೊ ಆ್ಯಂಡ್ ನೀವು ಈಗ ಕಿಚನ್ ಕೆಲವರು ಆಲ್ಮೋಸ್ಟ್ ಬರೀ ಕಿಚನ್ ಮಾತ್ರ ಮಾಡಿರ್ತಾರೆ. ಈಗ ನೀವು ಕಿಚನ್ ನೋಡ್ತಿರ್ಬೋದು ಆ ಕಡೆ ಏನು ಕಿಚನ್ ಕಾಣ್ತಿದೆ, ಕಿಚನ್ ಇಷ್ಟೇ ಮಾಡಿರ್ತಾರೆ. ಕೆಲವರು ಜಸ್ಟ್ ಮಾಮೂಲಿ ಕಬೋರ್ಡ್ ಮಾಡಿಬಿಟ್ಟು ಇಲ್ಲಿ ನಿಮ್ಗೆ ಏನು ಸ್ಟೋರ್ ರೂಮ್ ಏನಿದೆ ಅಷ್ಟು ಮಾತ್ರ ಮಾಡಿರ್ತಾರೆ ಕಬೋರ್ಡ್ ಸ್ಟೋರ್ ರೂಮ್ಗೆ. ಸೊ ಇವರು ಕಬೋರ್ಡ್ಗಳು ಅಲ್ಲದೆ ನೀವು ಇನ್ನೂ ಎಕ್ಸ್ಟ್ರಾ ಥಿಂಗ್ಸ್ ಇಟ್ಕೋತೀರಾ ಅಂತಂದರೆ ಡೆಫಿನೆಟ್ಲಿ ಸ್ಟೋರ್ ರೂಮ್ ಏನಿದೆ ಸ್ಟೋರ್ ರೂಮ್ ಮಾಡಿದರೆ ಆಲ್ಮೋಸ್ಟ್ ಇಲ್ಲಿ ಯಾರಿಗೂ ನೋಡಿದ್ರೆ ಅಟ್ ಎ ಟೈಮ್ ಗೊತ್ತಾಗಲ್ಲ ಸ್ಟೋರ್ ರೂಮ್ ಇದೆಯಾ ಇಲ್ವಾ ಅಂತ. ಸ್ಟೋರ್ ರೂಮ್ ಕೂಡ ಮಾಡಿದ್ದಾರೆ ಇಲ್ಲಿ. ಸೊ ನೀವು ಆರಾಮ್ಸೆ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಪ್ಲೇಸ್ನ, ಬೇಕಾದ್ರೆ ನೀವು ನೋಡ್ಬೋದು. ಕಿಚನ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಕಿಚನ್ ಏನು ಡೈಮೆನ್ಷನ್ ಇದೆ ಯಾವ ಥರ ಅಂತ. ಸೊ ಬನ್ನಿ ಸರ್, ಕಿಚನ್ ಏನು ಡೈಮೆನ್ಷನ್ ಇದೆ ಸರ್? ಸರ್ ಕಿಚನ್ ಬಂದು 11/8.6 ಬರುತ್ತೆ. ಸೊ 11/8.6 ಅಂದರೆ ಹಿಂಗೆ 8.6 ಈ ಥರ 11. ಓಕೆ. ಸೊ ಕಿಚನ್ ನೋಡ್ಬೋದು ನೀವು ಆರಾಮ್ಸೆ. ಯೂಸ್ ಮಾಡಿರುವಂಥ ಪ್ರಾಡಕ್ಟ್ ಎಲ್ಲ ಕ್ವಾಲಿಟಿ ಆಗೇ ಇದೆ. ಸೊ ಟೈಲ್ಸ್ ಏನು ಕಾಸ್ಟ್ ಯೂಸ್ ಮಾಡಿದ್ರೆ ಸರ್ ಈ ಟೈಲ್ಸ್? ಸರ್ ಇದು ಬಂದು ಕ್ವಾಡ್ಸ್ ಹೆಸರು. ಓಕೆ. ಇದು ಬಂದು ನಿಮಗೆ 320 ರೂಪೀಸ್ per square feet. ಫರ್ ಸ್ಕ್ವೇರ್ ಫೀಟ್ 320 ರೂಪೀಸ್. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡೋದು ನಾನು ನೋಡಿದಂಗೆ 100-150 ರೂಪಾಯಿ ಒಳಗೆ ಯೂಸ್ ಮಾಡ್ತಾರೆ. 320 ರೂಪೀಸ್ ಅಂದರೆ 1 to double. ಸೊ ಹೈ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ಸೊ ಬಜೆಟ್ ಕೂಡ ಹಂಗೆ ಇದೆ ಮನೆಗೆ. ನಾನು ಬಜೆಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಎಷ್ಟಿದೆ ಏನು ಅಂತ. ಈಗ ಕಿಚನ್ದು ಆಗಿದೆ. ಈಗ ಇಲ್ಲಿ ಒಳಗಡೆ ನಿಮ್ಗೊಂದು ಯುಟಿಲಿಟಿ ಬೇಕು. ಈಗ ನಾವು ನೀವು ವಾಶ್ ಅಂದರೆ ಬಟ್ಟೆ ತೊಳ್ಕೊಳೋದಕ್ಕೆ ಇನ್ನೊಂದು ಮತ್ತೊಂದಕ್ಕೆ ಏನಾದ್ರು ಬೇಕು ಅಂದರೆ ಯುಟಿಲಿಟಿ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಬನ್ನಿ ನಾನು ಶೋ ಮಾಡ್ತೀನಿ. ಸೊ ಇವರು ಹೇಳಿದ ಪ್ರಕಾರ ಇಲ್ಲೂ ಕೂಡ ಒಂದು ನೀವು ವಾಷಿಂಗ್ ಮಷಿನ್ ಇಡ್ಬೋದು, ಮತ್ತು ಮೇಲೆ ಟೆರೆಸಲ್ಲೂ ಕೂಡ ಒಂದು ವಾಷಿಂಗ್ ಮಷಿನ್ ಇಡ್ಬೋದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆರಾಮ್ಸೆ ವಾಷಿಂಗ್ ಮಷಿನ್ ಕೂಡ ಇಟ್ಕೋಬೋದು. ಈಗ ಒಳಗಡೆ ಬರ್ತಿದ್ದಂಗೆ ಹಾಲ್ ನೋಡಿದ್ದೀವಿ, ಪೂಜಾ ರೂಮ್ ನೋಡಿದ್ದೀವಿ, ಲಿಫ್ಟ್ ನೋಡಿದ್ದೀವಿ, ಈಗ ಆಲ್ರೆಡಿ ಕಿಚನ್ ನೋಡಿದ್ವಿ, ಸ್ಟೋರ್ ರೂಮ್ ನೋಡಿದ್ವಿ, ಆ್ಯಂಡ್ ಯುಟಿಲಿಟಿ ವಿತ್ ಬಾತ್ರೂಮ್ ನೋಡಿದ್ವಿ. ಸೊ ಈಗ ಒಳಗಡೆ ಹೋಗ್ಬೇಕಾದ್ರೆ ಸ್ಟೆಪ್ಸು ಯೂಸ್ ಮಾಡಿರುವಂಥ ಮೆಟೀರಿಯಲ್ ಏನು, ಸೊ ಈಗೇನು ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೊ ಒಳಗಡೆ ಈಗ ನೆಕ್ಸ್ಟ್ ಫ್ಲೋರ್ ಹೋಗ್ತೀವಿ ಅಂದರೆ ಅಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ನಾರ್ಮಲ್ ಬೆಡ್ರೂಮ್ ಇದೆ. ಸೊ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದೀರಾ ಸರ್ ನೀವು ಇದಕ್ಕೆ? ಸರ್ ಇದ್ರ ಹೆಸರು ಬಂದು ಸತ್ವಾರ್ಯ ಮಾರ್ಬಲ್ ಅಂತ. ಓಕೆ. 170 ರೂಪೀಸ್ per square feet ಬೀಳುತ್ತೆ ನಿಮಗೆ. 170 ಸತ್ವಾರ್ಯ ಮೆಟೀರಿಯಲ್ಸ್ ಅಂತ. ಅಂದರೆ ಎಲ್ಲಿಂದ ತರಿಸ್ಕೊಂಡಿರೋದು ಸರ್ ನಿಮ್ಮ? ಸರ್ ಜಿಗ್ನಿ ಸರ್. ಸೊ ಜಿಗ್ನಿಯಲ್ಲಿ ತರಿಸ್ಕೊಂಡಿರೋ ಅಂಥದ್ದು. ಓಕೆ ನೋಡಿ, ಈ ಮೆಟೀರಿಯಲ್ನ ಅವರು ಇಲ್ಲಿ ನಿಯರ್ ಬೈ ಹುಡುಕಿದ್ರು ಬೇಜಾನ್ ಕಡೆ ಸಿಕ್ಕತ್ತೆ. ಬಟ್ ಇದೇ ಕ್ವಾಲಿಟಿ ಮೆಟೀರಿಯಲ್ ಬೇಕು ಅಂತ ಅವರು ಜಿಗ್ನಿಯಿಂದ ತರಿಸ್ಕೊಂಡಿರೋ ಅಂಥದ್ದು. ಸತ್ವಾರ್ಯ ಮೆಟೀರಿಯಲ್ಸ್ ಅಂತ ಹೇಳ್ತಿದ್ರೆ 170 ರೂಪೀಸ್ ಪ್ಲಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಫರ್ ಸ್ಕ್ವೇರ್ ಫೀಟು. ಸೊ ಅಂದರೆ ಡಿಸೈನ್ ಎಲ್ಲ ನೋಡಿದ್ರೆ ನಿಮ್ಗೆ ಲೇಬರ್ ಖರ್ಚು ಜಾಸ್ತಿ ಬಿದ್ದಿರುತ್ತೆ ಸರ್? ತುಂಬ ಸರ್, ನಮ್ಮ ಮೆಟೀರಿಯಲ್ಗಿಂತ ಆ್ಯಕ್ಚುಲಿ ಲೇಬರ್ ಖರ್ಚೇ ಜಾಸ್ತಿ ಬಿದ್ದಿದೆ. ಅಂದರೆ ಆಲ್ಮೋಸ್ಟ್ ನಿಯರ್ ಬೈ ಲೇಬರ್ ಖರ್ಚೇ ಬಿದ್ದಿರುತ್ತೆ. ಹೌದು, ಜಾಸ್ತಿನೇ ಬಿದ್ದಿದೆ. ಒಂದೊಂದು ಸ್ಟೆಪ್ಗೆ ಹೆಚ್ಚು ಕಡಿಮೆ 1 ಕಾಲಿಂದ 1.5 ಸಾವಿರ ಬಿದ್ದೋಗುತ್ತೆ ಒಂದು ಸ್ಟೆಪ್ಗೆ. ಅಂದರೆ ಹೆವಿ ಕಾಸ್ಟ್ ಬಿದ್ದಿದೆ. ಸೊ ಬನ್ನಿ ಈಗ ಒಳಗಡೆ ಹೋಗ್ತಾ ಮಾಸ್ಟರ್ ಬೆಡ್ರೂಮ್ ಯಾವ ಥರ ಇದೆ ಆ್ಯಂಡ್ ನಾರ್ಮಲ್ ಬೆಡ್ರೂಮ್ ಯಾವ ಥರ ಇದೆ ನೋಡೋಣ ಬನ್ನಿ. ಸೊ ಈಗ ಆಲ್ರೆಡಿ ನಾವು ಕೆಳಗಡೆ ಫ್ಲೋರ್ನ ಕಂಪ್ಲೀಟ್ ಮಾಡ್ಕೊಂಡು ಈಗ ಮೇಲ್ಗಡೆ ಬಂದಿದ್ದೀವಿ. ಸೊ ಮೇಲ್ಗಡೆ ಅಂದರೆ ಫಸ್ಟ್ ಫ್ಲೋರು. ಇದರಲ್ಲಿ ಮಾಸ್ಟರ್ ಬೆಡ್ರೂಮ್ ಮತ್ತು ಮಿನಿ ಬೆಡ್ರೂಮ್ ಅಂತ ಎರಡಿದೆ. ಸೊ ಈ ಮಾಸ್ಟರ್ ಬೆಡ್ರೂಮ್ನ ನೆಕ್ಸ್ಟ್ ನೋಡೋಣ, ಫಸ್ಟ್ ಮಿನಿ ಬೆಡ್ರೂಮ್ ನೋಡೋಣ. ಸೊ ಈಗ ನೋಡ್ತಿರ್ಬೋದು, ಈ ಕಾಮನ್ ಆಗಿ ನೀವೆಲ್ಲ ಕಡೆ ಡೋರ್ ನೋಡಿರ್ತೀರ, ಸಿಂಪಲ್ ಡೋರ್ಸ್ ಇರುತ್ತೆ. ಯೂನಿಕ್ ಡೋರ್ ಅಂತ ಯಾವುದು ನಾನು ನೋಡಿರೋ ಪ್ರಕಾರ ಯಾವುದು ಯೂನಿಕ್ ಡೋರ್ಸ್ಗಳು ನಾನು ನೋಡಿಲ್ಲ. ಸೊ ಇದೇನು ಅಂದರೆ ಕಸ್ಟಮೈಸ್ಡ್. ಸೊ ಇದು ಯಾವ ಥರ ಮೆಟೀರಿಯಲ್ಸ್ ನೀವು ಯೂಸ್ ಮಾಡಿರೋ? ಸರ್ ಮೆಟೀರಿಯಲ್ ಬಂದು ನಿಮ್ಗೆ ವೀನಿಯರ್ ಶೀಟ್ ಯೂಸ್ ಮಾಡಿರೋದು. ಓಕೆ.
ಫುಲ್ಲು ಎಲ್ಲ ಕಸ್ಟಮೈಸ್ ಅಂದರೆ ಒಂದೇ ಥೀಮ್ ಇವಾಗ ಏನು ನೋಡ್ತಾ ಇದ್ದೀರಾ ಅದು ಲೋಟಸ್ ಥರ ಫ್ಲವರ್ ಏನಿದೆ ಅದನ್ನು ಅದೇ ಥೀಮ್ ಇಟ್ಕೊಂಡು ಆಲ್ಮೋಸ್ಟ್ ಎಲ್ಲ ಎಲಿವೇಶನ್ ಅಂದ್ರೆ ಸೊ ಯೂನಿಕ್ ಥೀಮ್ ಇಟ್ಕೊಂಡು ಕಂಪ್ಲೀಟ್ ಮನೆನ ಕವರ್ ಮಾಡಿ ಎಲ್ಲಾ ಕಡೆ ಇದೇ ಥೀಮ್ನ ಯೂಸ್ ಮಾಡಿ ಮಾಡಿರೋದು. ಸೊ ಈಗ ಆಲ್ರೆಡಿ ಡೋರ್ ನೋಡಿರ್ಬೋದು, ಕ್ವಾಲಿಟಿ ಒಂದು ಈಗ ಅಪ್ರಾಕ್ಸ್ ಅಂದ್ರೆ ಏನು ಕಾಸ್ಟ್ ಬಿದ್ದಿರ್ಬೋದು ಸರ್ ಈ ಡೋರ್? ಒಂದು ಡೋರ್ಗೆ ಅರೌಂಡ್ ನಿಮಗೆ 9,000 ಬಿದ್ದಿದೆ. ಓಕೆ, 9,000 ಆಲ್ಮೋಸ್ಟ್ ತುಂಬಾ ಡೋರ್ಗಳಿದೆ. ಒಂದೊಂದು ಡೋರ್ ಮಾತ್ರನೇ ಆಲ್ಮೋಸ್ಟ್ ಇನ್ನು ಪಾಲಿಶಿಂಗ್. ಸರ್ ಈಗ ಏನು ಅಂತಂದ್ರೆ ಸ್ವಂತಕ್ಕೆ ಬಳಸೋರಾದ್ರೆ, ಈಗ ಸ್ವಂತ ಕಟ್ಸ್ಕೊತಾ ಇರೋರಾದ್ರೆ ಈ ತರ ಕ್ವಾಲಿಟಿಯಾಗಿ ಬಳಸ್ತಾರೆ. ನೀವು ಸೇಲ್ ಮಾಡ್ತಿದ್ದು ಕೂಡ ಕ್ವಾಲಿಟಿಯಾಗಿ ಬಳಸ್ತಿರೋದು ಇಟ್ಸ್ ಗುಡ್ ಥಿಂಗ್. ಸೊ ಒಳಗಡೆ ಹೋಗಿ ನೋಡೋಣ ಯಾವ ತರ ಇದೆ ಅಂತ ಬನ್ನಿ. ಸೊ ಇದು ನಿಮಗೆ ಮಿನಿ ಬೆಡ್ರೂಮ್ ಅಂತ ಏನು ಕರಿತೀವಿ. ಸೊ ಇದು ಕಂಪ್ಲೀಟ್ಲಿ ಆಲ್ಮೋಸ್ಟ್ ಆಲ್ ಸೆಟ್, ಏನೂ ಬ್ಯಾಲೆನ್ಸ್ ಇಲ್ಲ. ಲೈಟ್ ವರ್ಕಿಂದ ಹಿಡಿದು ಎಲ್ಲ ಕೆಲಸ ಮುಗಿಸಿದ್ದಾರೆ. ನೀವು ಬಂದು ನಿಮ್ಗೆ ಏನು ಬೇಕು ಅದು ಹಾಕೋಬೋದು. ಸೊ ಬೆಡ್ ಒಂದು ನೀವು ಹಾಕೋಬೇಕು, ಅದನ್ನು ಬಿಟ್ಟರೆ ಕಂಪ್ಲೀಟ್ ಆಲ್ ಸೆಟ್ ಆಗಿ ರೆಡಿ ಇದೆ. ಸೊ ನಿಮಗೆ ಇಲ್ಲೂ ಒಂದು ರೂಮಿಗೆ ಟಿವಿ ಬೇಕು ಅಂದರೆ ಟಿವಿಗೂ ಕೂಡ ಅವರು ವಾಲ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಹೊರಗಡೆ ಇದ್ದು ನಿಮಗೆ ಬೋರ್ ಹೊಡಿತಾ ಇದೆ, ಬೇಜಾರಾಗ್ತಿದೆ ಅಂದರೆ ಬಾಲ್ಕನಿ ಕೂಡ ಮಾಡಿದ್ದಾರೆ. ಸೊ ಬಾಲ್ಕನಿಗೆ ಹೋಗಿ ನೀವು ಆರಾಮ್ಸೆ ಹೊರಗಡೆ ಎನ್ವೈರ್ನಮೆಂಟ್ನ ಫೀಲ್ ಮಾಡ್ಬೋದು, ಗ್ರೀನರಿ ಎನ್ವೈರ್ನಮೆಂಟ್ನ ಫೀಲ್ ಮಾಡ್ಬೋದು. ಸೊ ಹಿಂಗಂದ್ರೆ ನೀವು ಕೆಲವಿಗೆ ರೋಡ್ ಫೇಸಿಂಗ್ ಚೇಂಜ್ ಇರುತ್ತೆ, ಇದು ರೋಡ್ ಫೇಸಿಂಗ್ಗೆ ಬಿಲ್ಡಿಂಗ್ ಇರೋದ್ರಿಂದ ಆರಾಮ್ಸೆ ಎನ್ವೈರ್ನಮೆಂಟ್ನ ಫೀಲ್ ಮಾಡ್ಬೋದು. ಸೊ ಈ ಒಳಗಡೆ ವಾಶ್ರೂಮ್ ಯಾವ ಥರ ಇದೆ ಪ್ರತಿಯೊಂದು ನಾನು ಶೋ ಮಾಡ್ತೀನಿ ಬನ್ನಿ. ಸೊ ಈಗ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮು. ಆ್ಯಂಡ್ ಇಲ್ಲಿ ಈಗ ಕಾಮನ್ ಆಗಿ ನೋಡಿರ್ತೀರಾ, ಜಸ್ಟ್ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಇಲ್ಲಿ ನಿಮಗೆ ವಾಕಿಂಗ್ ಕ್ಲಾಸೆಟ್ ಅಂತ, ಅಂದರೆ ಈಗ ನೀವು ವಾಶ್ರೂಮ್ಗೆ ಹೋಗಿ ಅಥವಾ ಬಾತ್ರೂಮ್ಗೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದ ನಂತರ ಸೊ ಡೈರೆಕ್ಟ್ ನೀವು ರೂಮ್ಗೆ ಹೋಗೋ ಅವಶ್ಯಕತೆ ಇಲ್ಲ. ವಾಕಿಂಗ್ ಕ್ಲಾಸೆಟ್ ಯೂಸ್ ಮಾಡಿಕೊಂಡು ಇಲ್ಲೇ ಕೂಡ ಮೇಕಪ್ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಅಂಥದ್ದು ಇರೋದು. ಸೊ ಚೆನ್ನಾಗಿದೆ. ಆಲ್ರೆಡಿ ಮಿರರ್ ಕೂಡ ಸೆಟ್ ಮಾಡ್ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಏನಾದ್ರು ಐಟಮ್ಸ್ಗಳು ಇಟ್ಕೊತೀರಾ, ಬಟ್ಟೆ ಇಟ್ಕೊತೀರಾ ಅಂದರೆ ಕಬೋರ್ಡ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈಗ ವಾಶ್ರೂಮ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಏನು ಸರ್ ಇದೊಂದು ರೂಮ್ ಥರನೇ ಇದೆಯಲ್ಲ ಇಲ್ಲಿ ಒಳಗಡೆ? ಆರಾಮ್ಸೆ ಒಂದು ಬೆಡ್ ಹಾಕೋಬಿಟ್ಟು ಇಲ್ಲೇ ಮಲ್ಕೊಡ್ಬೋದು, ಆ ಥರ ಇದೆ. ಅಂದರೆ ಏನು ಅಂತಂದರೆ ವಾಶ್ರೂಮ್ ನೋಡಿದ್ರೆ ಒಳಗಡೆ ಇದ್ಬಿಡೋಷ್ಟು ಫೀಲ್ ಆಗುತ್ತೆ. ಸೊ ಇವ್ರು ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಆ ಥರ ಇದೆ. ನೀವೇನು ನೋಡ್ತಾ ಇದ್ದೀರೋ ಮಾರ್ಬಲ್ಲು ತುಂಬ ಕ್ವಾಲಿಟಿ ಮಾರ್ಬಲ್ ಯೂಸ್ ಮಾಡಿರೋದು. ಏನು ಕಾಸ್ಟ್ ಇದೆ ಸರ್ ಮಾರ್ಬಲ್ದು? ಇದು ಮಾರ್ಬಲ್ ಅಲ್ಲ, ಇದು ವೆಟ್ರಿಫೈಡ್ ಟೈಲ್ಸ್ ಏನೇ. ಓಕೆ, ಅಂದ್ರೆ ಲುಕ್ ಲೈಕ್ ಮಾರ್ಬಲ್ಸ್ ತರ ಕಾಣುತ್ತೆ, ನಿಮ್ಗೆ ಆ ಥರನೇ ಫೀಲ್ ಬರುತ್ತೆ. ಓಕೆ, ಅಂದ್ರೆ ಇದು ವೆಟ್ರಿಫೈಡ್ ಟೈಲ್ಸ್. ಸೊ ಏನು ಕಾಸ್ಟ್ ಇದೆ ಸರ್ ಇದು? ಸರ್ ಇದು ಕಾಸ್ಟ್ ಬಂದು ನಿಮಗೆ 78 rupees, ಅರೌಂಡ್ 80 rupees ಬರುತ್ತೆ. ಸೊ 78 ಇಂದ 80 rupees ಯೂಸ್ ಮಾಡಿರುವಂಥ ಕಾಸ್ಟು. ಸೊ ಚೆನ್ನಾಗಿದೆ, ಕಂಪ್ಲೀಟ್ಲಿ ಆಲ್ ಸೆಟ್ ಅಂತಾನೆ ಹೇಳ್ಬೋದು. ಅಂದರೆ ನೀವು ಹೇಳ್ತೀನಲ್ಲ, ಪದೇ ಹೇಳ್ತೀನಿ ಅಂತ ಅನ್ಕೋಬೇಡಿ. ಸೊ ನೀವು ಬಂದರೆ ಇಮಿಡಿಯೇಟ್ ರೆಡಿ ಇರುವಂಥ ಮನೆ ಇದು. ಸೊ ಈಗ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಬೆಡ್ರೂಮಿಂದ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋದಕ್ಕಿಂತ ಮುಂಚೆ ಇನ್ನೂ ಕೆಲವೊಂದು ತೋರಿಸೋದಿದೆ. ಸೊ ನೀವು ಗ್ರೌಂಡ್ ಫ್ಲೋರಿಂದ ಕಂಪ್ಲೀಟ್ಲಿ ನೀವು ಲಿಫ್ಟಲ್ಲಿ ಬಂದರೆ ಡೈರೆಕ್ಟ್ ಇಲ್ಲಿಗೂ ಕೂಡ ಬರ್ಬೋದು. ನೀವೇನು ಹಾಲ್ಗೆ ಹೋಗೇ ಬರಬೇಕು ಅಂತ ಏನಿಲ್ಲ, ಡೈರೆಕ್ಟ್ ಇಲ್ಲಿಗೂ ಬರ್ಬೋದು ಆರಾಮ್ಸೆ. ನೀವು ಮಿನಿ ಬೆಡ್ರೂಮ್ ಅಥವಾ ಮಾಸ್ಟರ್ ಬೆಡ್ರೂಮ್ ಬರ್ಬೋದು. ಇದೆಲ್ಲದಕ್ಕಿಂತ ಮುಂಚೆ ಸೊ ನೀವು ಒಳಗಡೆ ಏನಾದರೂ ಗ್ರೀನರಿ ಲವರ್ ಆಗಿದ್ದರೆ ಅಥವಾ ಪ್ಲ್ಯಾಂಟ್ಸ್ ಲವರ್ ಆಗಿದ್ದರೆ ಸೊ ಅವರು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದಾರೆ ನಿಮಗೆ ಇಂಡೋರ್ ಪ್ಲ್ಯಾಂಟ್ ಹಾಕೊಳೋದಕ್ಕೆ. ಸೊ ನಿಮಗೆ ಒಳಗಡೆ ಇಂಡೋರ್ ಪ್ಲ್ಯಾಂಟ್ ಹಾಕಿದ್ರೆ ಬಿಸಿಲು ಬೇಕಾಗುತ್ತೆ. ಯಾವುದೇ ಪ್ಲ್ಯಾಂಟ್ ಆದರೂ ಸ್ವಲ್ಪ ಬಿಸಿಲು ಅನ್ನೋದು ಬೇಕೇ ಬೇಕಾಗುತ್ತೆ. ಸೊ ಬಿಸಿಲು ಬೀಳೋದಕ್ಕೇ ಕೂಡ ಸನ್ಲೇ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಗ್ಲಾಸ್ ಹಾಕಿ ಮಾಡಿ ಕೊಟ್ಟಿದ್ದಾರೆ. ಸೊ ಈಗ ಮಾಸ್ಟರ್ ಬೆಡ್ರೂಮ್ ಒಳಗಡೆ ಹೋಗೋಣ. ಸೊ ನನಗೆ ಒಂಥರ ಆಲ್ಮೋಸ್ಟ್ ನಾನು ಶೂಟ್ ಮಾಡೋಕ್ಕಿಂತ ಮುಂಚೆ ನೋಡಿದ್ದೀನಿ ಯಾವ ಥರ ಇದೆ. ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ನೋಡಿದ್ರು ಕೂಡ ತುಂಬ ಇಷ್ಟ ಆಗುತ್ತೆ. ಬನ್ನಿ ಒಂದ್ಸಲಿ ಒಳಗಡೆ. ಸೊ ನಂದಂತೂ ಸ್ವಂತ ಮನೆ ಇಲ್ಲ. ಸೊ ನಾನು ಮಾಡಿದ್ರೆ ಒಂದು ವೇಳೆ ಫ್ಯೂಚರ್ಗೆ ಡೆಫಿನೆಟ್ಲಿ 100% ಮಾಸ್ಟರ್ ಬೆಡ್ರೂಮ್ ಈ ಥರ ಮಾಡಬೇಕು ಅಂತ ನನಗನ್ಸುತ್ತೆ. ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಅದೇ ಥರ ಅನಿಸುತ್ತೆ. ಇನ್ನೂ ಕೆಲವೊಂದು ಥಿಂಗ್ಸ್ಗಳು ಬಂದರೆ ಇಲ್ಲಿಗೆ 100% ನಿಮಗೆ ಆಲ್ಮೋಸ್ಟ್ ಲುಕ್ ಚೇಂಜ್ ಆಗುತ್ತೆ. ಈ ಮಾಸ್ಟರ್ ಬೆಡ್ರೂಮ್ ಅಂದರೆ ಏನು ಸೈಜಲ್ಲಿದೆ ಸರ್? ಕಂಪ್ಲೀಟ್ ಈ ಮಾಸ್ಟರ್ ಬೆಡ್ರೂಮ್ ತಗೊಂಡ್ರೆ ಟೋಟಲ್ ಸೈಜ್ ಬಂದು 15/18 ಬರುತ್ತೆ ಸರ್. 15/18. ಆಲ್ಮೋಸ್ಟ್ ಈಗ 15/18 ಅಂದರೆ ಇನ್ನೊಂದು ಚೂರು ಇನ್ನೊಂದು ದತ್ತಡಿ ಹೋದರೆ ಒಂದು ಆಲ್ಮೋಸ್ಟ್ ಒಂದು ಕೆಲವರು ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯೂಸ್ ಮಾಡೋ ಒಂದು ಮನೆಯೇ ಆಗುತ್ತೆ. ಸೊ ಅಷ್ಟು ಆಲ್ಮೋಸ್ಟ್ ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದೀರಾ ನೀವು ಕಂಪ್ಲೀಟ್ಲಿ. ಸೊ ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಎಲ್ಲ ಯಾವ ಥರ, ಏನು ಕ್ವಾಲಿಟಿ ಅಂದರೆ ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡಿರೋಂಥದ್ದು ಸರ್ ನೀವು ಇಲ್ಲಿ? ಸರಿ, ಕಾಟಿಗೆ ಬಂದರೆ ಎಲ್ಲ ಇಲ್ಲಿ ಡ್ಯೂಕೋ ಫಿನಿಶ್ ಮಾಡಿರೋದು ಪೇಂಟು ಆಯ್ತಾ. ಅದಾದ್ಮೇಲೆ ಇಲ್ಲಿ ಮಧ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಾ ವಿತ್ ಮಿರರು ವಿತ್ ಡಿಸೈನರ್ ಇರೋದು, ಇದು ಬಂದ್ರು ಕಂಪ್ಲೀಟ್ ಕುಷನ್ ಬ್ಯಾಕ್ಗ್ರೌಂಡ್ ವಾಲ್. ಹೌದು, ಬ್ಯಾಕ್ಗ್ರೌಂಡ್ ವಾಲ್ಗೆ ವಿತ್ ಲೈಟ್ ಕೂಡ ಇದೆ ಅನ್ಸುತ್ತೆ. ವಿತ್ ಲೈಟಿಂಗ್ ಅದು ಆನೆಕ್ಸ್ ಮೆಟೀರಿಯಲ್ ಬರುತ್ತೆ, ಅದು ಆನೆಕ್ಸ್ ಸ್ಟೋನ್ ತರ. ಅದು ಬಿಟ್ಟು ಇನ್ನು ಮಿಕ್ಕಿದ್ದು ಟೇಬಲ್ ಟಾಪ್ ಎಲ್ಲ ನಿಮಗೆ ಮಾರ್ಬಲ್ ಹಾಕೊಂಡಿರೋದು ವಿತ್ ಇದು ವೆಟ್ರಿಫೈಡ್ ಟೈಲ್ಸ್, ವುಡನ್ ಫಿನಿಶ್ ಇದೆ. ನೋಡಿ, ನಾನು ಈಗ ಆಲ್ಮೋಸ್ಟ್ ನಾನು ಕನ್ಫ್ಯೂಸ್ ಆದೆ. ಇದು ಆಲ್ಮೋಸ್ಟ್ ನೀವು ವುಡನ್ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ಇದು ವೆಟ್ರಿಫೈಡ್ ಟೈಲ್ಸ್ ಇದು. ಸೊ ನನಗೆ ಕನ್ಫ್ಯೂಸ್ ಆಯಿತು ಒಂದು ಕ್ಷಣ. ಇದು ಆಲ್ಮೋಸ್ಟ್ ಯೂಸ್ ಮಾಡಿರೋದು ಏನು ಪ್ರಾಡಕ್ಟ್ ಇದೆ ಇದು ಟೈಲ್ಸ್, ವೆಟ್ರಿಫೈಡ್ ಟೈಲ್ಸು, ವುಡನ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಏನು ಕಾಸ್ಟ್ ಇದೆ ಸರ್ ಇದು? ಸರ್ ಇದು ಬಂದು ನಿಮಗೆ ಒಂದು ಲೆಂತ್ ಕಾಸ್ಟ್ ಬರುತ್ತೆ. ಮಾಮೂಲಿ ಈಗ ಏನು ಒಂದು ಪೀಸ್ ಕಾಣ್ತಾ ಇದೆ, ಇದು ಒಂದು ಲೆಂತ್. ಇದು 8 ಇಂಚಸ್ಗೆ ನಿಮಗೆ 4 feet ಬರುತ್ತೆ. 8 inches. ಓಕೆ, ಹಿಂಗೆ 4, ಹಿಂಗೆ 8 inches. ಹೌದು. ಓಕೆ, ಅಷ್ಟು ಕಾಸ್ಟ್ ಬಂದು ನಿಮಗೆ ಅರೌಂಡ್ 92 rupees ಬೀಳುತ್ತೆ.
92 ರೂಪೀಸ್ ಬೀಳುತ್ತೆ. ಓಕೆ, ಸೊ ಈಗ ನಿಮ್ಗೆ ಏನಾದ್ರು ಅದೇ ಹೇಳ್ತೀವಲ್ಲ, ಬೇಜಾರಾದಾಗ ಬಾಲ್ಕನಿ ನೋಡಬೇಕು ಅಂದರೆ ಡೆಫಿನೆಟ್ಲಿ ಬಾಲ್ಕನಿ ಕೂಡ ಮಾಡಿದ್ದಾರೆ ಇಲ್ಲಿ. ಸೊ ಒಂಥರ ಈಗ ಆಲ್ಮೋಸ್ಟ್ ಎಲ್ಲರೂ ಈ ಐರನ್ ಗ್ರಿಲ್ಗಳನ್ನ ಯೂಸ್ ಮಾಡ್ತಾರೆ, ಮೆಟಲ್ ಗ್ರಿಲ್ಗಳು ಯೂಸ್ ಮಾಡ್ತಾರೆ. ಸೊ ಇವರು ಇದೇನು ಪ್ರಾಡಕ್ಟ್ ಅಂದರೆ ಏನು ಮೆಟೀರಿಯಲ್ ಸರ್ ಇದು? ಇದು ಟೆರಾಕೋಟಾ ಆಕ್ಚುಲಿ ಮೆಟೀರಿಯಲ್, ಟೆರಾಕೋಟಾ ಮೆಟೀರಿಯಲ್ ಯೂಸ್ ಮಾಡಿ ಮೆಟೀರಿಯಲ್ ಇಂದಾನೆ ಮಾಡಿರೋದು. ಈಗೆಲ್ಲ ಇದೆಲ್ಲ ಒಂದು ಸ್ವಲ್ಪ ಟ್ರೆಂಡಿ ಆಗಿದೆ. ಅದೇ ನೋಡಿದ್ರು ಕೂಡ ಚೆನ್ನಾಗಿ ಕಾಣುತ್ತೆ. ಈಗ ಮೇಯ್ನ್ ಅಂದ್ರೆ ಒಳಗಡೆಯಿಂದ ಹೊರಗಡೆಯಿಂದ ಲುಕ್ ಚೆನ್ನಾಗಿ ಕಾಣುತ್ತೆ ಕಂಪ್ಲೀಟ್ಲಿ. ಸೊ ಈಗ ವಾಶ್ರೂಮ್ ಟೈಲ್ಸ್ ಅಂತಾನು ಕರೀತಾರೆ ಅದನ್ನ. ಓಕೆ ಓಕೆ, ಏನಾದ್ರು ಟಿವಿ ನೋಡಬೇಕು ಅಂದ್ರೆ ಡೆಫಿನೆಟ್ಲಿ ಟಿವಿಗೆ ಕೂಡ ವಾಲ್ನ ಆಲ್ರೆಡಿ ರೆಡಿ ಮಾಡಿ ಪಾರ್ಟೇಷನ್ ಮಾಡಿದ್ದಾರೆ. ಅಂತಂದ್ರೆ ನಿಮ್ಗೇನು ವಾಲ್ ಅಲ್ಲ, ಇದು ಕಂಪ್ಲೀಟ್ಲಿ ವುಡನ್ ಇದರಿಂದ ಮಾಡಿರುವಂಥದ್ದು ಪಾರ್ಟೇಷನ್ನು. ಸೊ ವಾಶ್ರೂಮ್ ಯಾವ ಥರ ಇದೆ ನೋಡೋಣ ಬನ್ನಿ. ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಅಂದರೆ ವಾಶ್ರೂಮ್ ಏನು ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ಲಿ ಈಗ ನೀವು ಬಟ್ಟೆ ಇಟ್ಕೊಳೋದಕ್ಕಾಗಲಿ, ಈಗೇನು ನಾವಾಗಲೇ ವಾಕಿನ್ ಕ್ಲಾಸೆಟ್ ಅಂತ ಕರಿತೀವಿ ಅದನ್ನು ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಕ್ಲಾಸ್ ಇಟ್ಕೊಳೋದಾಗಲಿ ವಾರ್ಡ್ರೂಮ್ ಮಾಡಿದ್ದಾರೆ, ಕಂಪ್ಲೀಟ್ಲಿ ವಾರ್ಡ್ರೂಮ್ ಮಾಡಿದ್ದಾರೆ. ಸೊ ನೀವೇನು ಬೇಕಾದ್ರೂ ಇಟ್ಕೋಬೋದು. ಆ್ಯಂಡ್ ನಿಮಗೆ ಇನ್ನೊಂದು ಇದು ನಿಮ್ಗೆ ನೋಡ್ತಾ ಇದ್ರೆ ಏನಂತ ಅನಿಸ್ಬೋದು ಇದು. ಸೊ ಕಾಮನ್ ಆಗಿ ಏನಾದ್ರು ಸಿಂಪಲ್ ನಿಮ್ಗೆ ಅಷ್ಟು ಐಡಿಯಾ ಬರಲ್ಲ ಅನ್ಸುತ್ತೆ. ಈಗ ಯಾರೋ ನಿಮ್ಮ ಕಂಪ್ಲೀಟ್ ನಿಮ್ಮ ಫೇರ್ ಏನಾದ್ರು ಇದ್ದರೆ, ಸೊ ಅವರು ಶೂ ರ್ಯಾಕ್ ಅಂತ ಇದು ಅಂದರೆ ನಿಮ್ಗೆ ಆಲ್ ಸೆಟ್ ನಿಮ್ಗೆ ಆಲ್ಮೋಸ್ಟ್ ನಿಮಗೆ ಟೋಟಲ್ ಮೋರ್ ದೆನ್ ಒಂದು 20 ಫೇರ್ಸ್ ಇಟ್ಕೊಳೋ ಅಷ್ಟು ಶೂ ರ್ಯಾಕ್ ಅಷ್ಟು ಸ್ಪೇಸ್ ಇದೆ ಇಲ್ಲಿ. ಸೊ ಅದನ್ನು ಕೂಡ ಕಂಪ್ಲೀಟ್ಲಿ ಪ್ಲಾನ್ ಮಾಡಿ ಮಾಡಿಕೊಟ್ಟಿರೋದು ಕಾಸಾ ಡಿಸೈನ್ಸಿಂದ. ಸೊ ಆ್ಯಂಡ್ ಅದನ್ನು ಬಿಟ್ಟು ರ್ಯಾಕ್ಗಳಿದೆ, ಇಂಡಿವಿಜುವಲ್ ರ್ಯಾಕ್ಗಳು ನಿಮಗೆ. ಸೊ ನೀವೇನಾದ್ರು ಮೇಕಪ್ ಮಾಡ್ಕೊತೀನಿ ಅಂದರೆ ಮೇಕಪ್ ಮಾಡ್ಕೊಳೋದಕ್ಕೆ ಆಲ್ರೆಡಿ ಗ್ಲಾಸ್ ರೆಡಿ ಇದೆ ಕಂಪ್ಲೀಟ್ಲಿ. ನಿಮಗೆ ಏನಂತ ಕರಿತೀವಿ ಪ್ರತಿಯೊಂದು ಕೂಡ ರೆಡಿ ಇರೋದ್ರಿಂದ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದ್ಸಲಿ ವಾಶ್ರೂಮ್ ಯಾವ ಥರ ಇದೆ ನೋಡೋಣ ಬನ್ನಿ. ಸೊ ವಾಶ್ರೂಮ್ ನೋಡ್ತಾ ಇರ್ಬೋದು ಕಂಪ್ಲೀಟ್ಲಿ ಆಲ್ ಸೆಟ್ ಅಂದರೆ ನಿಮಗೆ ಪ್ರತಿಯೊಂದು ಕೂಡ ಮೆಟೀರಿಯಲಿಂದ ಹಿಡಿದು ಯಾವುದೂ ಬ್ಯಾಲೆನ್ಸ್ ಉಳಿಸ್ಕೊಂಡಿಲ್ಲ. ಸೊ ಇದು ಕೂಡ ವೆಟಿಫೈಡ್ ಇದೆ. ಕೆಳಗಡೆ ಮಾತ್ರ ಗ್ರನೈಟ್, ಲಪೋತ್ರ ಗ್ರನೈಟ್ ಹಾಕಿರೋದು. ಯಾಕೆಂದ್ರೆ ಸಾಫ್ಟ್ ಎಲ್ಲ ಇದ್ರೆ ನಿಮ್ಗೆ ಜಾರದು ಅದೆಲ್ಲ ಚಾನ್ಸಸ್ ಜಾಸ್ತಿ. ಸೊ ಅಂದ್ರೆ ಇದು ಸ್ವಲ್ಪ ಸಾಫ್ಟ್ ಇಲ್ಲ, ರಫ್ ಗ್ರನೈಟ್ ಮೆಟೀರಿಯಲ್ ಯೂಸ್ ಮಾಡಿರೋಂಥದ್ದು. ಸೊ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಎಲ್ಲ ರೆಡಿ ಇದೆ. ಸೊ ಈಗ ನಾವು ಆಲ್ಮೋಸ್ಟು ಫಸ್ಟ್ ಫ್ಲೋರ್ನ ಬಿಟ್ಟು ಇವಾಗ ಆಲ್ಮೋಸ್ಟ್ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಅಂತಂದರೆ ಟ್ರಿಪ್ಲೆಕ್ಸ್ ಆಗಿರೋದ್ರಿಂದ ಮೇಲ್ಗಡೆನೂ ಕೂಡ 2 ರೂಮ್ ಸಿಗುತ್ತೆ ನಿಮಗೆ. ಸೊ ಇಲ್ಲೂ ಕೂಡ ಸೇಮ್ ಮೆಟೀರಿಯಲ್ ಈಗೇನು ಸರ್ ಹೇಳಿದ್ರು 170 ರೂಪೀಸ್ ಪ್ಲಸ್ ಅದೇ ಕಾಸ್ಟ್ನ ಫರ್ ಸ್ಕ್ವೇರ್ ಫೀಟ್ ಯೂಸ್ ಮಾಡಿರೋ ಮೆಟೀರಿಯಲ್ಲು. ಸೊ ಈಗ ಬಂದರೆ ಇಲ್ಲಿ ನಿಮಗೆ 2 ರೂಮ್ ಸಿಗುತ್ತೆ, ಇಲ್ಲೂ ಕೂಡ ನೋಡ್ಬೋದು ಬನ್ನಿ. ನಾವು ಟ್ರಿಪ್ಲೆಕ್ಸ್ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಇಲ್ಲಿ ಕೂಡ 2 ರೂಮ್ ಇದೆ, ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸೊ ನೀವೇನಾದರೂ ಬಾಲ್ಕನಿ ಬೇಕು ಅನ್ನೋರಿಗೆ ಬಾಲ್ಕನಿನೂ ಕೂಡ ಇದೆ ಕಂಪ್ಲೀಟ್ಲಿ ಔಟ್ಲುಕ್. ಅಂದರೆ ನೀವು ಹೊರಗಡೆ ಏನೇನಿದೆ ಅಂತ ಇಲ್ಲಿ ಬಂದು ಆರಾಮ್ಸೆ ನೋಡ್ಬೋದು. ಇನ್ನು ನೀವು ಬಾಲ್ಕನಿ ಆಗಾದರೂ ಕನ್ವರ್ಟ್ ಮಾಡ್ಬೋದು. ಬಟ್ ನಾನು ಓನರ್ ಹೇಳಿದ ಪ್ರಕಾರ ಇದನ್ನು ನೀವು ಗಾರ್ಡನ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಹೇಳಿದ್ದಾರೆ. ಸೊ ಗಾರ್ಡನ್ ಮಾಡ್ಕೋತೀರಿ ಅಂದರೆ ಗಾರ್ಡನ್ ಕೂಡ ಮಾಡ್ಕೋಬೋದು ಕಂಪ್ಲೀಟ್ಲಿ. ಈಗ ನೋಡ್ಬೋದು ನಿಮ್ಮ ಸುತ್ತಮುತ್ತ ಎಲ್ಲ ಮನೆಗಳಿದೆ. ಈಗೇನು ನೀವು ಎಲ್ಲೋ ಕಾಡಲ್ಲಿದೆ ಅನ್ನೋ ಫೀಲ್ ಆಗಲ್ಲ, ಯಾಕೆಂದರೆ ನಾವಿರೋದು ವಿಶ್ವೇಶ್ವರಯ್ಯಲ್ಲಿ ಒಟ್ಟು ನಾಗರಬಾವಿಲಿ. ಸೊ ಈಗ ನೆಕ್ಸ್ಟ್ ರೂಮ್ ಯಾವ ಥರ ಇದೆ ಅದನ್ನು ತೋರಿಸ್ತೀನಿ ಬನ್ನಿ. ಕಿಡ್ಸ್ ರೂಮ್ ಅಂತ ಕರಿಬೋದು. ಸೊ ಕಿಡ್ಸ್ ರೂಮ್ ಈಗ ಆಲ್ಮೋಸ್ಟ್ ಒಂದು ಇದೆ ಲುಕ್ ಲೈಕ್ ಇದು ನಿಮ್ಗೆ ಆಲ್ಮೋಸ್ಟ್ ಇದು ನಿಮ್ಗೊಂದು 10x12 ಅನ್ನೋ ಡೈಮೆನ್ಷನ್ ಇದೆ ಇದು ಕಿಡ್ಸ್ ರೂಮ್ ಇದು. ಸೊ ಇಲ್ಲಿ ಆರಾಮ್ಸೆ ಒಂದು 2 ಮಕ್ಕಳು ಮಲ್ಕೊಳೋದಕ್ಕೆ ಚೆನ್ನಾಗಿದೆ ಪ್ಲೇಸು. ಈಗ ನೀವು ಕಿಡ್ಸ್ ರೂಮ್ ನೋಡಿದ್ರಿ, ಇದಾದಮೇಲೆ ಇದನ್ನು ನೀವು ಏನಂತ ಬೇಕಾದರೂ ಕರಿಬೋದು. ಅಂದರೆ ಇದನ್ನ ನೀವು ಒಂದು ವೇಳೆ ಎಂಟರ್ಟೈನ್ಮೆಂಟ್ ಇಷ್ಟ ಇತ್ತು ಅಂತಂದರೆ ಡೆಫಿನೆಟ್ಲಿ ಇದನ್ನ ನೀವು ಹೋಮ್ ಥಿಯೇಟರ್ ಅಂತ ಕರಿಬೋದು ಅಥವಾ ಹೋಮ್ ಥಿಯೇಟ್ರ್ ಮಾಡ್ಕೋಬೋದು. ಸೊ ಓನರ್ ಪ್ಲ್ಯಾನಿಂಗ್ ಏನು ಅಂತಂದರೆ ಹೋಮ್ ಥಿಯೇಟ್ರ್ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ಇಟ್ಕೊಂಡೆ ಅವ್ರು ಮಾಡಿದ್ದಾರೆ. ಅಂದರೆ ಎಂಟಿ ರೂಮ್ ಇದೆ. ಸೊ ಇದನ್ನ ನೀವು ಗೆಸ್ಟ್ ರೂಮ್ ಮಾಡ್ಕೋಬೋದು ಅಥವಾ ರೆಸ್ಟೋ ಬಾರ್ ಬೇಕಾದರೂ ಮಾಡ್ಕೋಬೋದು, ಎನಿಥಿಂಗ್ ನೀವೇನು ಬೇಕಾದ್ರೂ ಮಾಡ್ಕೋಬೋದು. ಇಲ್ಲೂ ಕೂಡ ನಿಮ್ಗೆ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಸ್ಪೇಸ್ ಬಿಟ್ಟಿದ್ದಾರೆ. ಮೋರ್ ದೆನ್ ನಿಮಗಿದು 15x20 ಡೈಮೆನ್ಷನ್ನೇ ಸಿಗುತ್ತೆ ಆಲ್ಮೋಸ್ಟ್ ಕವರ್ ಮಾಡಿಕೊಂಡ್ರೆ. ಸೊ ಇಲ್ಲಿ ಇಲ್ಲೂ ಕೂಡ ಬೇಕು ಅಂದರೆ ವಾಶ್ರೂಮ್ ಕೂಡ ಮಾಡಿದ್ದಾರೆ. ಸೊ ಸಿಂಪಲ್ ವಾಶ್ರೂಮ್ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಸಿಂಪಲ್ ವಾಶ್ರೂಮ್ ಮಾಡಿದ್ದಾರೆ. ಸೊ ಇಲ್ಲಿರೋ ವಾಶ್ರೂಮ್ ಈ ಥರ ಇದೆ. ಸೊ ನೀವು ಆರಾಮ್ಸ್ ಯುಟಿಲೈಸ್ ಮಾಡ್ಕೋಬೋದು. ಆಲ್ಮೋಸ್ಟ್ ನಿಮಗೆ ನಾನು ನೋಡಿದಂಗೆ 1 2 3 4 ರೂಮ್ ಒಂದು ಪ್ಲಸ್ ಇದೊಂದು ನಿಮಗೆ ಸಿಕ್ಕುತ್ತೆ. ಅಂದರೆ ಇದು ನೀವು ಯಾವ್ದು ಹೇಳಿದ್ನಲ್ಲ, ಇದನ್ನ ನೀವು ಆರಾಮ್ಸೆ ನೀವು ಹೋಮ್ ಥಿಯೇಟ್ರ್ ಮಾಡ್ಕೋಬೋದು, ಎನಿಥಿಂಗ್ ಏನು ಬೇಕಾದ್ರೂ ಮಾಡ್ಕೋಬೋದು. ಸೊ ಈ ಬಿಲ್ಡಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ರೂಮ್ಗಳೆಲ್ಲ ಕವರ್ ಆಗಿದೆ. ಬಾಲ್ಕನಿ ಯಾವ ಥರ ಇದೆ ಅಂದರೆ ಟೆರಸ್ ಯಾವ ಥರ ಇದೆ ಅದನ್ನು ನೋಡ್ಕೊಬರೋಣ ಬನ್ನಿ. ಸೊ ಈಗ ನಾವು ನೋಡ್ತಾ ಇರೋದು ಕಂಪ್ಲೀಟ್ಲಿ ಟೆರಸ್, ಅಂದರೆ ನೀವು ಬಾಲ್ಕನಿ ಅಂತ ನಾವೇನು ಕರಿತೀವಿ ಟೆರಸ್ ಇದು. ಸೊ ಇಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ 2 ಸಿಂಕ್ ಟ್ಯಾಂಕ್, ಅಂದರೆ ನಿಮಗೇನು ವಾಟರ್ ಟ್ಯಾಂಕ್ ಬೇಕು ಅಂದರೆ 2 ವಾಟರ್ ಟ್ಯಾಂಕ್ ಇಟ್ಟಿದ್ದಾರೆ ಕಂಪ್ಲೀಟ್ಲಿ. ಇಲ್ಲಿ ಬಂದು ನೀವೇನಾದ್ರು ಟೈಮ್ ಪಾಸ್ ಮಾಡ್ಬೋದು ಅಥವಾ ನೀವೇನೋ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂದರೆ ಫ್ಯಾಮಿಲಿ ಜೊತೆ ಆರಾಮ್ಸೆ ಬಂದು ದಿನದಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಸೊ ಲೊಕೇಶನ್ ಚೆನ್ನಾಗಿದೆ. ಆ್ಯಂಡ್ ನೀವು ಬನ್ನಿ, ಈಗ ಆಲ್ಮೋಸ್ಟ್ ಎಲ್ಲರಿಗೂ ಫೀಲ್ ಇರುತ್ತೆ. ಈಗ ವಿಶ್ವೇಶ್ವರ ಲೇಔಟ್ ಅಂತ ಅಂದರೆ ತುಂಬ ಜನಕ್ಕೆ ಗೊತ್ತಿರೋದು ಆಲ್ಮೋಸ್ಟ್ ತುಂಬ ಒಳಗಡೆ ಇದೆ ಜಾಗ, ಎಲ್ಲೋ ಇರುತ್ತೆ ಅಂತ. ನೀವು ಬೇಕಾದ್ರೆ ಸುತ್ತ ಒಂದು ರೌಂಡ್ ನಮ್ಮ ಕ್ಯಾಮ್ರಾಮನ್ ಕವರ್ ಮಾಡ್ತಾರೆ ನಿಮ್ಗೆ ಕಂಪ್ಲೀಟ್ಲಿ. ಎಲ್ಲ ಬಿಲ್ಡಿಂಗ್ ಇರುವಂಥದ್ದು, ಯಾವುದೂ ಖಾಲಿ ಜಾಗಗಳು ಇಲ್ಲ ಆಲ್ಮೋಸ್ಟ್. ಈಗೇನು ನಾವು ಕಡೆ ಕಾಣ್ತಾ ಇದೆ ಅಲ್ಲಿ ವೆಹಿಕಲ್ಗಳು ಓಡಾಡ್ತಿದೆ, ಅದು ಏನು ಕಾಣ್ತಿದೆ ವೆಹಿಕಲ್ಗಳು ಅದೇ ಮೈನ್ ರೋಡ್. ನಿಮಗೆ ಕಂಪ್ಲೀಟ್ಲಿ ಮೈನ್ ರೋಡ್, ಅದು ಅದೇ ಮೈನ್ ರೋಡಲ್ಲಿ ಏನು ವೆಹಿಕಲ್ ಓಡಾಡ್ತಿದೆ ಅದೇ ಮೈನ್ ರೋಡ್. ಆ ಮೈನ್ ರೋಡಿಂದ ನಿಮ್ಗೆ ಜಸ್ಟ್ ಒಂದು 400 ಇಂದ 500 ಮೀಟರ್ಸ್ ಅಂತ ಹೇಳ್ಬೋದು ಅಷ್ಟೇ.
ಸೊ ಆರಾಮ್ಸೆ ನೀವು ಬಸ್ ಸ್ಟಾಪಲ್ಲಿ ಬಸ್ ಇಳ್ಕೊಂಡು ನೀವು ಬಂದರೆ ಆರಾಮ್ಸೆ ಜಸ್ಟ್ ಒಂದು 2 ರಿಂದ 5 ನಿಮಿಷ ವಾಕ್ ಮಾಡಿದ್ರೆ ಆರಾಮ್ಸೆ ಈ ಮನೆ ಸಿಗುತ್ತೆ. ಸೊ ಈಗ ಇಷ್ಟೊತ್ತು ನೀವು ವೆಯ್ಟ್ ಮಾಡ್ತಿದ್ರಿ ಪ್ರೈಸ್ ಏನಿದೆ ಅಂತ. ಸೊ ಪ್ರೈಸ್ ಅಂತ ಬಂದರೆ ಏನು ಪ್ರೈಸ್ ಇದೆ ಸರ್ ಇದು? ಸರ್ ಪ್ರೈಸ್ ನಾವು ಕೋಟ್ ಮಾಡ್ತಾ ಇರೋದು ಬಂದು 3.2 crore. 3.2 ಅಂದರೆ 3,20,00,000 ನೀವು ಕೋಟ್ ಮಾಡ್ತಿದ್ರೆ ಸೊ ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಕುತ್ಕೊಂಡು ಮಾತಾಡಿದ್ರೆ. ಸೊ ಸರ್ ವಿಘ್ನೇಶ್ ಸರ್ ಏನು ಹೇಳ್ತಿದ್ದಾರೆ ಅಂದರೆ 3,20,00,000 ಕಂಪ್ಲೀಟ್ ಈ ಪ್ಲೇಸ್ಗೆ ಈ ಮನೆಗೆ ಕಂಪ್ಲೀಟ್ಲಿ ಪ್ರೈಸ್ ಹೇಳ್ತಾ ಇದ್ದಾರೆ. ನೀವು ಒಂದ್ಸಲಿ ಅವ್ರ ನಂಬರ್ನ ಕೂಡ ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ. ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಿಘ್ನೇಶ್ ಸರ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ನೊಂದ್ಸಲಿ ನಾನು ಮಾಡೋದಕ್ಕಿಂತ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ್ಯಂಡ್ ನೀವು ಜೊತೆಗೆ ಜಾಸ್ತಿ ಫೋನಲ್ಲಿ ಕೇಳೋದಕ್ಕಿಂತ ಒಂದ್ಸಲಿ ಟೈಮ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬಂದು ಒಂದ್ಸಲಿ ನೋಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮನೆ ಮಾತಿಂದ ನಾನು ನಿಮ್ಮ ಯಶವಂತ್ ಮಾತಾಡ್ತಿರೋದು. ತುಂಬಾ ಜನಕ್ಕೆ ಬೆಂಗಳೂರಲ್ಲಿ ಮನೆ ಕಟ್ಟಬೇಕು, ಮನೆ ತಗೋಬೇಕು ಅನ್ನೋ ಆಸೆ ಇರುತ್ತೆ. ನಿಮ್ಗಳಿಗೋಸ್ಕರ ಮನೆ ಬಗ್ಗೆ ಮಾತಾಡಕ್ ಹೋಗ್ತಾ ಇದೀವಿ, ಬನ್ನಿ. ಸೊ ಈಗೇನು ನಾವಿದೀವಿ, ಈ ಲೊಕೇಶನ್ ಬೆಂಗಳೂರಲ್ಲಿ ನಾಗರಬಾವಿ ವಿಶ್ವೇಶ್ವರ ಲೇಔಟ್ ಅಲ್ಲಿ ಬರುವಂತದ್ದು ಪ್ಲೇಸ್ ಇದು. ಸೊ 3rd ಬ್ಲಾಕ್ ಅಲ್ಲಿ ಬರುತ್ತೆ. ಸೊ ಇದು BDA ಸೈಟ್ ಆಗಿರುತ್ತೆ. ಇದು ಸೈಟ್ ಡೈಮೆನ್ಷನ್ ಏನಂದ್ರೆ 30-40. ಸೊ ರೋಡ್ ಫೇಸಿಂಗ್ ಬಂದು ನಾರ್ತ್ ಫೇಸಿಂಗ್. ಇದಕ್ಕೆ 2 ರೋಡ್ ಬರುತ್ತೆ. ಕಾಮನ್ ಆಗಿ ನೀವು ನೋಡಿರ್ತೀರಾ, ಎಲ್ಲೂ ಕೂಡ ಒಂದು ಸೈಟ್ಗೆ 2 ರೋಡ್ ಬರಲ್ಲ. ಸೊ ಇದಕ್ಕೇನು ಅಂದ್ರೆ ನಾರ್ತ್ ಫೇಸಿಗೆ 30 ಫೀಟ್ ರೋಡ್ ಬರುತ್ತೆ, ಸೌತ್ ಫೇಸಿಗೆ ನಿಮಗೆ 40 ಫೀಟ್ ರೋಡ್ ಬರುತ್ತೆ. ಸೊ ಈಗ ಒಳಗಡೆ ಯಾವ ತರ ಇದೆ ಏನಿದೆ ಅಂತ ನಾನು ತೋರಿಸ್ತೀನಿ, ಬನ್ನಿ. ಸೊ ಒಳಗಡೆ ನೋಡ್ಬೋದು ನಿಮ್ಗೆ ಕಂಪ್ಲೀಟ್ಲಿ 30-40 ಅಲ್ಲಿ ನಿಮ್ಗೆ ಒಂದು ಆಲ್ಮೋಸ್ಟ್ ಸ್ಟೋರ್ ರೂಮ್ ಅಂತ. ಈಗ ನೀವು ಯಾರಾದ್ರೂ ನೀವು ಫ್ಯೂಚರ್ಗೆ ಏನಾದ್ರು ಬಾಡಿಗೆ ಕೊಡ್ತೀರಾ ಅಂತಂದ್ರೆ ಬಾಡಿಗೆ ಕೊಡ್ಬೋದು. ಒಂದು ರೂಮು, ಒಂದು ಕಿಚನ್ ಇರುವಂತ ಪ್ಲೇಸ್ ಇದು. ಸೊ ಅಂಡ್ ನಿಮ್ಗೆ ಇಲ್ಲಿ ಆರಾಮ್ಸೆ ನೀವು 2 ಕಾರ್ ನಿಲ್ಸ್ಬೋದು. ಸೊ ಒಂದು ಇನೋವಾ, ಒಂದು ಸಿಂಗಲ್, ಒಂದು ಚಿಕ್ಕ ಕಾರ್ ನಿಲ್ಸಂಗಿದ್ರು ನಿಲ್ಸ್ಬೋದು. ಇಲ್ಲ 2 ಇನೋವಾ ನಿಲ್ಸ್ಕೊತೀರಿ ಅಂದ್ರೆ 2 ಇನೋವಾ ನಿಲ್ಸ್ಕೋಬಹುದು. ಅಂದ್ರೆ ಕಂಪ್ಲೀಟ್ಲಿ ಪ್ಲೇಸ್ ಇದೆ. ಅಂದ್ರೆ ನೀವು ರೆಡಿ ಫಾರ್ ಮೂವ್ ಇದೆ. ಸೊ ನೀವು ಈಗಲೇ ಬಂದ್ರೆ ಈಗಲೇ ತಗೊಳ್ಳೋ ಅಂತ ಪ್ಲೇಸ್ ಇರುವಂತದ್ದು. ಸೊ ಬನ್ನಿ ಒಳಗಡೆ ಹೋಗೋಣ, ಯಾವ ತರ ಇದೆ ಅಂತ ತೋರಿಸ್ತೀನಿ. ಸೊ ನೀವೇನಾದ್ರು ರೆಂಟ್ ಕೊಡ್ತೀನಿ ಅಂತಂದ್ರೆ ಸೊ ರೆಂಟ್ಗೂ ಕೂಡ ಕೊಡ್ಬೋದು. ರೆಂಟಿಗೆ ಕೊಡೋ ತರನು ಕೂಡ ಪ್ಲೇಸ್ ಇದೆ. ಇಲ್ಲಿ ಕಂಪ್ಲೀಟ್ಲಿ ಒಂದು ರೂಮ್ ಮತ್ತೆ ಒಂದು ಕಿಚನ್ ಇರುವಂತದ್ದು ಮಾಡಿದ್ದಾರೆ. ನೀವೇನ್ ಫಸ್ಟ್ ನೋಡಿದ್ರಿ ಅದು ಸ್ಟೋರ್ ರೂಮ್ ಮಾಡ್ಕೋಬಹುದು ಫ್ಯೂಚರ್ಗೆ. ಸೊ ಈಗ ಏನ್ ನೋಡ್ತಿದ್ರೆ ಇದು ಆರಾಮ್ಸೆ ಒಂದು ರೆಂಟ್ ಕೊಡ್ತೀನಿ ಅಂದ್ರೆ ರೆಂಟ್ ಕೊಡ್ಬೋದು. ಹೇಳಿದ್ನಲ್ಲ ನಾನು 2 ಕಡೆ ರೋಡ್ ಇದೆ ಅಂತ. ಸೊ ಒಂದು ರೋಡ್ ಏನಿದೆ ಅದು ಈ ರೋಡ್ ಬರುತ್ತೆ ಕಂಪ್ಲೀಟ್ಲಿ ಇದು. ಸೊ ಇದು ನಿಮಗೆ 40 ಫೀಟ್ ರೋಡ್ ಬರುತ್ತೆ. ಎಂಟ್ರೆನ್ಸ್ ಏನ್ ನೋಡಿದ್ರೆ ಅದು ನಿಮಗೆ 30 ಫೀಟ್ ರೋಡ್ ಬರುತ್ತೆ. ಸೊ ಈಗ ನಾವು ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಇರುವಂತದ್ದು ಏನ್ ಸ್ಟೆಪ್ಸ್ ಕಾಣ್ತಾ ಇದೆ ನಿಮ್ಗೆ, ಕಂಪ್ಲೀಟ್ಲಿ ಇದು 4 ಅಂದ್ರೆ 3.25 ಅಡಿ ಇದೆ. ಈಗ ಏನ್ ನೋಡ್ತಿದ್ರೆ ಕಾಮನ್ ಆಗಿ ಎಲ್ಲರೂ ಬರೀ ಗ್ರಿಲ್ ಹಾಕಿ ಬಿಟ್ಬಿಡ್ತಾರೆ. ಸೊ ಇವರು ಟಫನ್ ಗ್ಲಾಸ್ ಜೊತೆಗೆ ನಿಮ್ಗೆ ಕವರಿಂಗ್ ಕೊಟ್ಟಿರುವಂತದ್ದು. ಸೊ ಬನ್ನಿ ಒಳಗಡೆ ಹೋಗೋಣ, ಮನೆ ಹೇಗಿದೆ ಅಂತ ನೋಡೋಣ, ಬನ್ನಿ. ಸೊ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಪ್ರಾಪರ್ಟಿಯ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಕಾಸಾ ಡಿಸೈನ್ಸ್ ಇಂದ ವಿಘ್ನೇಶ್ ಸರ್ ಅಂತ. ಹಾಯ್ ಸರ್. ನಮಸ್ತೆ. ಸೊ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ. ಒಳಗಡೆ ಹೋಗೋಣ, ಏನೇನು ಡೈಮೆನ್ಷನ್ ಅಂದ್ರೆ ಕಂಪ್ಲೀಟ್ಲಿ ಯಾವ್ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಎಲ್ಲ ನೋಡ್ಕೊಬರೋಣ. ಸೊ ಬನ್ನಿ. ಸೊ ಈ ಹಾಲ್ ಏನು ಡೈಮೆನ್ಷನ್ ಅಲ್ಲಿ ಮಾಡಿರುವಂಥದ್ದು ಸರ್ ನೀವು? ಕಂಪ್ಲೀಟ್ಲಿ ಒಂದು ನಿಮಗೆ 20/17 ಬರುತ್ತೆ. 20/17. ಓಕೆ 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 ಓಕೆ. ಅಂದ್ರೆ ಕಂಪ್ಲೀಟ್ಲಿ ನೀವು ನೋಡ್ಬೋದು ಒಳಗಡೆ. ನೀವು ಎಂಟ್ರೆನ್ಸ್ ತಗೊಂಡ್ರೆ ಈಗ ನಾರ್ಮಲ್ ಆಗಿ ನೀವು ಎಲ್ಲ ಮನೆಗಳಲ್ಲೂ ನೋಡಿರ್ತಾರೆ ಯಾವ್ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ, ಯಾವ ಥರ ಥಿಂಗ್ಸ್ ಯೂಸ್ ಮಾಡಿರ್ತಾರೆ ಅಂತ. ಇಲ್ಲಿ ನೀವು ಕಂಪ್ಲೀಟ್ಲಿ ನೀವು ಡಿಫ್ರೆಂಟ್ ಆಗಿ ನೋಡ್ಬೋದು. ಸೊ ಕಂಪ್ಲೀಟ್ಲಿ ನೀವೇನೀಗ ರಿಚ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ಅದೇ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಆಲ್ರೆಡಿ ನೀವು ಎಂಟ್ರೆನ್ಸ್ ಬರ್ತಿದ್ದಂಗೆ ಆಲ್ಮೋಸ್ಟ್ ನಿಮಗೆ ಸೀಲಿಂಗ್ ಲೈಟ್ ಕೊಟ್ಟಿದ್ದಾರೆ ಒಳಗಡೆ. ಸೊ ಅದು ಕೂಡ ತುಂಬ ಆಲ್ಮೋಸ್ಟ್ ನೋಡಿದ್ರೆ ಮೋರ್ ದೆನ್ ಒಂದು 40,000 ಇರ್ಬೋದಾ ಸರ್? 40 or 50,000 ಪ್ಲಸ್ ಇರ್ಬೋದಾ? ಅಪ್ರಾಕ್ಸಿಮೇಟ್ ಅಷ್ಟಿರುತ್ತೆ. ಸೊ ಅಂದ್ರೆ ಕಂಪ್ಲೀಟ್ಲಿ ನಿಮ್ಗೆ ಏನು ಯೂಸ್ ಮಾಡಿದ್ದಾರೆ ಪ್ರಾಡಕ್ಟು, ಯಾವುದು ಲೋ ಕ್ವಾಲಿಟಿ ಪ್ರಾಡಕ್ಟ್ನ ಯೂಸ್ ಮಾಡೇ ಇಲ್ಲ. ಸೊ ಚೆನ್ನಾಗಿರೋ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ. ಡೋರ್ ಆಗಿರ್ಬೋದು, ಎಂಟ್ರೆನ್ಸ್ ಡೋರ್ ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಿದೆ. ಸೊ ಈ ಜಾಗ ಏನು ನೋಡ್ತಾ ಇದ್ದಾರೆ ಇಲ್ಲಿ ನೀವು ಆರಾಮ್ಸೆ ಟಿವಿ ಅಂದರೆ ನೀವು ವಾಲ್ ಟಿವಿ ಎಷ್ಟು ಬೇಕಾದ್ರೂ ಮ್ಯಾಕ್ಸ್ ಟು ಅಂದರೆ ಮ್ಯಾಕ್ಸ್ ನೀವು ಒಂದು 50 ಇಂಚಸ್ ಪ್ಲಸ್ ಬೇಕಾದ್ರೆ ನೀವು ಆರಾಮ್ಸೆ ಹಾಕೋಬೋದು. ಸೊ ಚೆನ್ನಾಗಿದೆ. ಸೊ ಈ ಹಾಲ್ ಏನು ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಈ ಕಡೆ ಬಂದರೆ ನಿಮಗೆ ದೇವ್ರ ರೂಮ್ ಅಂದರೆ ನಿಮ್ಗೇನು ಪೂಜಾ ಹಾಲ್ ಅಂತ ಕರಿತೀರಾ, ಪೂಜಾ ಹಾಲ್ನ ಬಿಟ್ಟಿದ್ದಾರೆ.
ಸೊ ಮೇಲ್ಗಡೆಯಿಂದ ಈಗ ವಾಸ್ತು ಪ್ರಕಾರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಬೆಳಕು ಬೀಳಬೇಕು ದೇವ್ರ ಮನೆಗೆ ಅಂತ. ಸೊ ಅದನ್ನು ಕೂಡ ಆಲ್ಮೋಸ್ಟ್ ಮಾಡಿದ್ದಾರೆ ಅವರು, ಯಾವ ಥರ ಏನು ಅಂತ. ಸೊ ನೀವು ಒಂದ್ಸಲಿ ವಿಸಿಟ್ ಮಾಡಿದ್ರೆ ಕಂಪ್ಲೀಟ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ವಿಘ್ನೇಶ್ ಸರ್. ಸೊ ಬಂದು ನೋಡ್ಕೊಂಡು ಹೋಗ್ಬೋದು. ಪೂಜಾ ಹಾಲ್ ಇದೆ. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ ಲಿಫ್ಟ್, ಈಗ ಆಲ್ಮೋಸ್ಟ್ ವಯಸ್ಸಾದವ್ರು ಇರ್ತಾರೆ ಮನೆಯಲ್ಲಿ, ಈಗ ಆಲ್ಮೋಸ್ಟ್ ಒಂದು 60+ 50+ ನಡೆಯೋಕ್ಕಾಗಲ್ಲ ಕಾಲು ನೋವು ಅನ್ನೋರಿಗೆ ಪ್ರತಿಯೊಬ್ಬರಿಗೂ ಲಿಫ್ಟ್ ಯೂಸ್ ಮಾಡೋದಕ್ಕೆ ಲಿಫ್ಟ್ ಕೂಡ ಮಾಡ್ಕೊಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ ಇನ್ನು 1 or 2 ಡೇಸಲ್ಲಿ ರೆಡಿ ಆಗುತ್ತೆ ಅಂತ ಸರ್ ಹೇಳಿದ್ರು. ಈಗ ಎಂಟ್ರೆನ್ಸ್ ನೋಡಿದ್ರಿ, ಹಾಲ್ ನೋಡಿದ್ರಿ, ಫಾರ್ ಸೀಲಿಂಗ್ ಯಾವ ಥರ ಮಾಡಿದ್ದಾರೆ, ಲೈಟ್ಸು, ಪೂಜಾ ಹಾಲ್ ಆಗಿರ್ಬೋದು, ಲಿಫ್ಟ್ ಆಗಿರ್ಬೋದು, ಇದೆಲ್ಲ ನೋಡಿದ್ರಿ. ಸೊ ಈಗ ಕಿಚನ್ ನೋಡೋಣ ಯಾವ ಥರ ಕಿಚನ್ ಇದೆ ಅಂತ. ಸೊ ಬನ್ನಿ ಸರ್, ಇದು ಹಾಲು ಏನು ಡೈಮೆನ್ಷನ್ ಮಾಡಿದ್ದೀರಾ ಸರ್? ಸೊ ಇದು ಡೈನಿಂಗ್ ಬಂದು ನಿಮಗೆ 15 ಫೀಟ್ಗೆ 14 ಫೀಟ್ ಬರುತ್ತೆ. ಸೊ ಮೋರ್ ದೆನ್ 10 ಮೆಂಬರ್ಸ್ ಕುತ್ಕೋಬೋದು ಅಟ್ ಎ ಟೈಮ್, ಈಸಿಲಿ ಆರಾಮ್ಸೆ 10 ಜನ ಕುತ್ಕೋಬೋದು. ಓಕೆ ನೋಡಿ, ನೀವು ಒಂದು ಫ್ಯಾಮಿಲಿ ಮೆಂಬರ್ಸು, ಜಾಯಿಂಟ್ ಫ್ಯಾಮಿಲಿ ಇದ್ದೀರಾ, ಮೋರ್ ದೆನ್ 10 ಮೆಂಬರ್ಸ್ ಅಂದರೆ ಡೆಫಿನೆಟ್ಲಿ 10 ಜನ ಕುತ್ಕೊಂಡು ಒಂದೇ ಸಲ ಊಟ ಮಾಡ್ಬೋದು. ಸೊ ಆ್ಯಂಡ್ ನೀವು ಈಗ ಕಿಚನ್ ಕೆಲವರು ಆಲ್ಮೋಸ್ಟ್ ಬರೀ ಕಿಚನ್ ಮಾತ್ರ ಮಾಡಿರ್ತಾರೆ. ಈಗ ನೀವು ಕಿಚನ್ ನೋಡ್ತಿರ್ಬೋದು, ಆ ಕಡೆ ಏನು ಕಿಚನ್ ಕಾಣ್ತಿದೆ, ಕಿಚನ್ ಇಷ್ಟೇ ಮಾಡಿರ್ತಾರೆ. ಕೆಲವರು ಜಸ್ಟ್ ಮಾಮೂಲಿ ಕಬೋರ್ಡ್ ಮಾಡಿಬಿಟ್ಟು ಇಲ್ಲಿ ನಿಮ್ಗೆ ಏನು ಸ್ಟೋರ್ ರೂಮ್ ಏನಿದೆ ಅಷ್ಟು ಮಾತ್ರ ಮಾಡಿರ್ತಾರೆ, ಕಬೋರ್ಡ್ ಸ್ಟೋರ್ ರೂಮ್ಗೆ. ಸೊ ಇವರು ಕಬೋರ್ಡ್ಗಳು ಅಲ್ಲದೆ ನೀವು ಇನ್ನೂ ಎಕ್ಸ್ಟ್ರಾ ಥಿಂಗ್ಸ್ ಇಟ್ಕೋತೀರಾ ಅಂತಂದರೆ ಡೆಫಿನೆಟ್ಲಿ ಸ್ಟೋರ್ ರೂಮ್ ಏನಿದೆ ಸ್ಟೋರ್ ರೂಮ್ ಮಾಡಿದರೆ ಆಲ್ಮೋಸ್ಟ್ ಇಲ್ಲಿ ಯಾರಿಗೂ ನೋಡಿದ್ರೆ ಅಟ್ ಎ ಟೈಮ್ ಗೊತ್ತಾಗಲ್ಲ ಸ್ಟೋರ್ ರೂಮ್ ಇದೆಯಾ ಇಲ್ವಾ ಅಂತ. ಸ್ಟೋರ್ ರೂಮ್ ಕೂಡ ಮಾಡಿದ್ದಾರೆ ಇಲ್ಲಿ. ಸೊ ನೀವು ಆರಾಮ್ಸೆ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಪ್ಲೇಸ್ನ, ಬೇಕಾದ್ರೆ ನೀವು ನೋಡ್ಬೋದು. ಕಿಚನ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಕಿಚನ್ ಏನು ಡೈಮೆನ್ಷನ್ ಇದೆ ಯಾವ ಥರ ಅಂತ. ಸೊ ಬನ್ನಿ.